अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यस्तद्गुरुभ्यश्च नमो वाग्मदीमहे वणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातं प्रीतमात्मानं श्रीमान् प्रगमते स्वयम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिये। यस्य जगद्भक्ताद्याः पारिषद्याः परशतं विघ्नं निघ्नन्ति सततं विश्वक्सेनं तमाश्रे व्याकारं सर्वजाक्षं शङ्खचक्रगदाधरं मुकुन्दद्वारनिलयं विश्वक्सेनम् उपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे। व्यासं वसिष्ठनप्तारं शक्तेः पौत्रमकल्मषम् पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधे वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यासविशालबुद्धे पुल्लारविन्दाय तपत्नेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मौलं कृष्णं ब्रह्म च ब्राह्मणाश्च भीष्मद्रोणतटा जयद्रथजला गान्धार नीलोत्पल शल्यग्राहवती कृपेण वहिनी कर्णेन वेलाकुलाम् अश्वत्थाम विकर्णघोरमकरा दुर्योधनावर्तिनी सोत्तीर्णाः खलु पाण्डवैरणनदी कैवर्तके केशवी धर्मे च अर्थे च कामे च मोक्षे च भरतर्षभ यदि हास्ति तदन्यत्र यन्नेहास्ति न तत्क्वचित् महत्त्वे च गुरुत्वे च ध्रियमाणं यतोऽधिकम् महत्त्वात् भारवत्वाच्च महाभारतमुच्यते। अष्टमहिषी समेता श्रीकृष्णाय परब्रह्मणे नमः। अथ श्रीमन्महाभारते द्रोणपर्वे जयद्रथवधपर्वः अध्याय 86। अष्टमहिषी समेತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ನಿನ್ನೆ ದಿವಸ ಧೃತರಾಷ್ಟ್ರನ ವಿಲಪನೆ ಸಂಜಯನ ಮುಂದೆ ಎಲ್ಲ ಹೇಳಿದ್ದು, ಅದಕ್ಕೆ ಸಂಜಯನ ಉತ್ತರ. ಆಗ ಸಂಜಯ, ಹೇ ಮಹಾರಾಜ, ನಾನು ಅಲ್ಲಿನ ಸಂಗತಿಯನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿ ತಿಳಿದವನು, ಆದ್ರಿಂದ ಎಲ್ಲವನ್ನು ತಿಳಿಸ್ತೇನೆ, ಸಾವಧಾನವಾಗಿ ಕೇಳು. ಮುಖ್ಯವಾಗಿ ಇದಕ್ಕೆಲ್ಲ ನಿನ್ನ ಅನೀತಿಯ ಮೂಲ. ಈಗಿನ ನಿನ್ನ ಪ್ರವರ್ತನೆ ನೀರೆಲ್ಲ ಹೋದ ಮೇಲೆ ಸೇತುವೆಯನ್ನು ಕಟ್ಟುವಂತಾಗಿದೆ. ಎಲ್ಲ ಆದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅಂತ, ಲೂಟಿ ಎಲ್ಲ ಆದ್ಮೇಲೆ. ಈಗ ಈ ನಿನ್ನ ವಿಲಾಪವೆಲ್ಲ ನಿಷ್ಫಲವೇ. ಈಗ ನೀನು ವೃಥ ದುಃಖಿಸೋದ್ರಿಂದ ಫಲ ಇಲ್ಲ. ಕಾಲಗತಿ ಎಂಬುದು ಆಶ್ಚರ್ಯಕರ, ಅದನ್ನು ಮೀರಲು ಯಾರಿಗೂ ಸಾಧ್ಯವಲ್ಲ. ಇವೆಲ್ಲ ಪ್ರಾರಬ್ಧ ಕರ್ಮದ ಫಲ, ದುಃಖಿಸಿ ಫಲವಿಲ್ಲ. ನೀನು ಆಗಲೇ ಯುಧಿಷ್ಠಿರನನ್ನು ನಿನ್ನ ಮಕ್ಕಳನ್ನು ಜೂಜಾಟದಿಂದ ತಪ್ಪಿಸಿದ್ರೆ ನಿನಗೆ ಇಂಥ ವ್ಯಸನಕ್ಕೆ ಕಾರಣವೇ ಇರಲಿಲ್ಲ. ಅದು ಹೋಗ್ಲಿ, ಈಚೆಗೆ ಯುದ್ಧ ಪ್ರಸಕ್ತಿ ಬಂದಾಗ್ಲಾದ್ರೂ ನೀನು ನಿನ್ನ ಮಕ್ಕಳನ್ನ ತಡೆದಿದ್ರೆ ಈ ವ್ಯಸನಕ್ಕೆ ಗುರಿಯಾಗಿರ್ತಾ ಇರಲಿಲ್ಲ. ನೀನು ಕೌರವರ ಕ್ಷೇಮವನ್ನು ದೃಷ್ಟಿಯಲ್ಲಿಟ್ಟು ಅವಿಧೇಯನಾದ ದುರ್ಯೋಧನನನ್ನ ಆಗಲೇ ಬಂಧನದಲ್ಲಿ ಇರಿಸಿದ್ದು ಕೂಡ ನಿನಗೆ ಈ ವ್ಯಸನ ಇರ್ತಾ ಇರ್ಲಿಲ್ಲ. ಆದ್ರಿಂದ ನಿನಗೆ ಮಹತ್ತಾದ ಯಶಸ್ಸು ಬರ್ತಾ ಇತ್ತು. ನಿನ್ನ ವಿಪರೀತ ಬುದ್ಧಿಯಿಂದ ಆದಂತ ಫಲವೇ ಇದು. ಏನೇ ಒಂದು ಘಟನೆ, ಒಂದು ಸೋಲೋ, ಒಂದು ಕಾರ್ಯದ ಸಾಫಲ್ಯತೆ ನಡೆಯಲಿಲ್ಲ ಅಂತಂದಾಗ
ಯಾವ ರೀತಿಯಲ್ಲಿ ಅದನ್ನ ಅನಲೈಸ್ ಮಾಡೋದು? ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಗೋತ್ರ ದೋಷ. ಏನೋಪ್ಪ ನಾವು ಮಾಡೋ ಪ್ರಯತ್ನ ಮಾಡಿದ್ವಿ, ಸಿದ್ಧಿಸಲಿಲ್ಲ. ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಗೋತ್ರ ದೋಷ. ಯಾರು ತಪ್ಪು? ಏನೋ ಭಗವಂತನಿಗಿರ್ಲಿಲ್ಲ, ಏನೋ ಒಂದ್ ಜಾರ್ಕೊಂಡು ಹೋಗ್ಬಿಡೋದ ಅಂತ. ಎರಡು ರೀತಿನಲ್ಲೂ ಅದಕ್ಕೆ ಈಗ ಹೇಳ್ಬೋದಲ್ಲ, ಭಗವಂತನ ಸಂಕಲ್ಪ ಮೀರೋದಕ್ಕೆ ಯಾರು? ಇದಕ್ಕೆ ಉದಾಹರಣೆ ಹಿಂದೆ ಹೇಳಿದ್ ನೆನಪಿರ್ಬೇಕು ನಿಮಗೆ. ಏನು, ಈಗ ಒಬ್ಬ ಕುಡಿತಾ ಇದ್ದ, ನಾಳೆ ದಿವ್ಸ ನಾನು ಹೆಚ್ಚಿಗೆ ಕುಡಿದು ಯಾವ್ದೋ ಚರಂಡಿನಲ್ಲಿ ಬೀಳ್ಬೇಕು ಅನ್ನೋದು ಭಗವಂತ ಸಂಕಲ್ಪ ಇದ್ರೆ ಅದನ್ನ ಬದಲಾಯಿಸೋಕ ಆಗುತ್ತೋ? ಈ ಧೃತರಾಷ್ಟ್ರನಂತವ್ರೆಲ್ಲ ಇದೇ ತರ ಹೇಳುವಂತದ್ದು. ಅದ್ರ ನಿಜವಾಗಿ ಆ ಸುಭಾಷಿತದ ಅರ್ಥ ಏನು ಅಂದ್ರೆ, ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕಹ ಅತ್ರ ದೋಷಃ. ನೀನ್ ಯಾಕೆ ಸಕ್ಸಸ್ ಆಗ್ಲಿಲ್ಲ ಅದನ್ನ ಅನಲೈಸ್ ಮಾಡೋ. ಎಲ್ಲಿ ನೀನು ಎಡವಿದೆ, ಎಲ್ಲಿ ತಪ್ಪಾಯ್ತು ಅದು ಕರೆಕ್ಟ್ ಮಾಡೋ, ಆವಾಗ ಬರ್ಬೋದು ಸಿದ್ಧಿಗೆ. ಈಗ ಮೊದಲಿನಿಂದಲೂ ಸುಮ್ನೆ ದುರ್ಯೋಧನ ಮೇಲೆ ಬ್ಲೇಮ್ ಹೇಳ್ಬಿಟ್ಟು ಇವನ್ ನೋಡ್ಸ್ಕೊಳಕ್ ನೋಡ್ತಾನೆ. ಇವನಿಗೆ ಆಸೆ ಇತ್ತು ಅವಾಗ, ಪಾಂಡವರ ಮಕ್ಕಳು ಬರೋದು ಬೇಡ, ನನ್ನ ಮಕ್ಕಳಿಗೆ ಎಲ್ಲ ಇರಬೇಕು. ಎಲ್ರೂ ಹೇಳಿದ್ರು ಬುದ್ಧಿನ, ದುರ್ಯೋಧನನನ್ನ ನಿಗ್ರಹಿಸು. ಇವನು ರಾಜ, ಅವನು ಯುವರಾಜ, ರಾಜನಿಗಿರ್ಲಿಲ್ವೇ ಶಕ್ತಿ? ಏನು ಫಿಸಿಕಲಿ ಅಪ್ಪನಿಗಿಂತ ಅವನು ಜೋರಾಗಿದ್ದ, ವಯಸ್ಸಿನಲ್ಲಿ ಚಿಕ್ಕವನು ಅಂತ ಅನ್ನೋದಕ್ಕೆ. ಇವನಿಗೆ ಜನಗಳು ಸಾಗ ಇಲ್ಲ, ಇವನ ನಂಬಿತಸ್ತಂತ ರಾಜ ಸೇವಕರಿರ್ಲಿಲ್ವೇ? ವಿವೇಕ ಉಪಯೋಗಿಸ್ದೆ ಆಮೇಲೆ ಸುಮ್ನೆ ಅವನು ಬಹಳ ಇದು ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಒಳಗ್ ಮಾತ್ರ ನನ್ನ ಮಗನೇ ಆಗ್ಬೇಕು ಅನ್ನೋಂಥದ್ದು ಆ ಲೋಭ ಇದೆಯಲ್ಲ, ಅದು ಇದೆಲ್ಲದಕ್ಕೂ ಕಾರಣವಾಗಿತ್ತು. ಅದರಿಂದ ಬರೀ ಎಲ್ಲವೂ ಪ್ರಾರಬ್ಧ ಕರ್ಮ ಅಂತ ಹೇಳ್ಬಿಟ್ಬಿಡಕ್ಕಾಗಲ್ಲ. ಪ್ರಾರಬ್ಧ ಕರ್ಮ ಇದೆ, ಇಲ್ಲ ಅಂತಲ್ಲ. ಇವನಿಗೆ ಬುದ್ಧಿ ವಿವೇಕ ಇದ್ದಾಗ ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇತ್ತು. ನಿನ್ನ ವಿಪರೀತ ಬುದ್ಧಿಯಿಂದಾದ ಫಲ ಇದು. ಈಗ ಪಾಂಚಾಲರು, ವೃಷ್ಟಿಗಳು ಮೊದಲಾಗಿ ಇನ್ನು ಎಲ್ಲ ಬೇರೆ ಎಲ್ಲ ರಾಜರು ಆ ಫಲವನ್ನು ಅನುಭವಿಸ್ಬೇಕಾಗಿದೆ. ಈ ಜಾಗದಲ್ಲೇನೆ ಇದು ಏಕಃ ಪಾಪಂ ಕುರ್ವಂತಿ ಫಲಂ ಭುಂಕ್ತೆ ಮಹಾಜನಾಹ. ಅನೇಕರು ಅಂತ ಬರುತ್ತೆ. ಒಬ್ಬ ಮಾಡಿದ ತಪ್ಪಿಗೆ ಅನೇಕರು ಅದರ ಫಲವನ್ನು ಅನುಭವಿಸ್ಬೇಕು. ನೀನು ಪಿತೃಕಾರ್ಯವನ್ನು ಮುಗಿಸಿದೊಡನೆ ನಿನ್ನ ಮಗನನ್ನ ಸನ್ಮಾರ್ಗದಲ್ಲಿರಿಸಿ ಧರ್ಮದಿಂದ ವರ್ತಿಸ್ತಾ ಇದ್ರೆ ನಿನಗೆ ಈ ವ್ಯಸನ ಬರ್ತಾ ಇರ್ಲಿಲ್ಲ. ಸುಮ್ನೆ ದೇವ್ರ ಮೇಲೆ ಹಾಕ್ಬೇಡ. ಎಲ್ಲ ದೇವ್ರಿಗೆ ಇದು ಸಂಕಲ್ಪ, ಅವ್ರು ಮಾಡಿದ್ರೆ ಆಗ್ತಾ ಇತ್ತು. ಎಲ್ಲ ನೋಡಿ ಕರ್ಮ, ಅದು ಏನ್ ಮಾಡ್ಲಿಕ್ಕಾಗತ್ತೆ? ನೀನು ಲೋಕದಲ್ಲಿ ಪ್ರಾಜ್ಞತಮ ಎನಿಸಿಕೊಂಡಿದ್ರು ಕೂಡ ಧರ್ಮ ಮಾರ್ಗವನ್ನ ಬಿಟ್ಟು ನೋಡಿ, ಇದು ಬಹಳ ಮುಖ್ಯವಾದ ಮಾತುಗಳು. ಅವನಿಗೆ ಬುದ್ಧಿ ಇರ್ಲಿಲ್ವಾ ಧೃತರಾಷ್ಟ್ರಂಗೆ? ನಾವುಗಳು ಈ ತರ ಆಗ್ಬಿಡ್ತೀವಿ, ನಮಗ್ ಗೊತ್ತಿರುತ್ತೆ, ಆದ್ರೂ ಕೂಡ ಏನೋ ಒಂದು ಆಸೆ, ಯಾವುದೋ ಒಂದಿದು ಅಧರ್ಮದ ಜೊತೆಗೆ ನಮ್ಮ ಮನಸ್ಸು ಸೇರಿದಾಗ ಅನುಭವಿಸ್ಬೇಕಾಗತ್ತೆ ಎಲ್ಲದನ್ನು ಕೂಡ. ಧರ್ಮ ಮಾರ್ಗವನ್ನ ಬಿಟ್ಟು ದುಷ್ಟರಾದ ದುರ್ಯೋಧನ, ಕರ್ಣ, ಶಕುನಿಗಳ ಮತವನ್ನೇ ನೀನು ಅನುಸರಿಸಿ ನಡೀತಾ ಇದ್ದೆ. ಹೇಳ್ಕೊಡುದು, ಅಯ್ಯೋ ನನ್ ಕೈನಲ್ಲೇ ಏನಿದೆ, ನಾನು ಏನ್ ಹೇಳಿದ್ರು ಕೇಳೋಲ್ಲ. ಅವನಿಗೆ ಶಕುನಿ, ಅವನ್ 4 ಜನ ಅವ್ರು ಇದ್ದಾರೆ ಅಂತ ಅಂದ್ಬಿಟ್ಟ 4 ಜನನ್ನು ನಿಗ್ರಹಿಸೋಕ್ ಆಗ್ತಿರ್ಲಿಲ್ವಾ ರಾಜನಾಗಿ ಇವನಿಗೆ? ಕೇವಲ ಸ್ವಾರ್ಥದಲ್ಲಿ ಅವನಿಗಿರುವ ಈ ನಿನ್ನ ಗೋಳಾಟಗಳೆಲ್ಲ ಒಳಗೆ ವಿಷಮಿಶ್ರವಾದ ಮಧುವಿನಂತೆ ತೋರೋದಲ್ಲದೆ ಬೇರೆ ಅಲ್ಲ. ಸಂಜಯನ ಎದೆಗಾರಿಕೆಯನ್ನ ನೋಡಿ, ಅವನಲ್ಲೇ ಉಳಿಗಕ್ಕಿರೋನು, ಆದ್ರೆ ಧರ್ಮದ ಜೊತೆನಲ್ಲಿರೋನು. ತಪ್ಪಾದಾಗ ನೀನ್ ತಪ್ಪು ಮಾಡಿದೆ ಅಂತ ಹೇಳೋದ್ರಲ್ಲಿ ಅವನಿಗೇನ್ ಹೆಸಿಟೇಷನ್ ಇಲ್ಲ. ಅಯ್ಯೋ ಅವನ್ ಏನ್ ಅನ್ಕೊಂಡ್ಬಿಡ್ತಾನೋ, ಅವನ ಆಬ್ಲಿಗೇಷನ್ ಅಲ್ಲಿ ಇದ್ದೇನೆ ನಾನು ಇದ್ ಮಾಡ್ಲಿಕ್ಕೆ ಆಗತ್ತಾ? ಈಗ ಭೀಷ್ಮ, ದ್ರೋಣ ಎಲ್ಲ ಈ ಆಬ್ಲಿಗೇಷನ್ ಅನ್ಕೊಂಡು ಅವ್ರಿದ್ರು. ಏನು, ಅವನ ಋಣದಲ್ಲಿ ನಾನಿದ್ದೇನೆ. ಈ ಭೀಷ್ಮನಿಗೆ ಎಲ್ಲರೂ ಬೇರೆ 2 ಊಟ ಸಿಗ್ತಿರ್ಲಿಲ್ವೇ? ಅವನೆಲ್ಲ ಇರ್ಬೇಕು ಅಂತಿದ್ದ. ಅವನು ಪಿತಾಮಹ, ನಿಜವಾಗ್ಲು ಅವನು ತಾತ. ಅವನು ಪಾಂಡವರೇಗೋ ಕೌರವರ ಹಾಗೇನೆ. ಯಾವಾಗ ಇವನು ತಪ್ಪು ದಾರಿನಲ್ಲಿ ತಡೀತಾ ಇದ್ದಾನೆ, ದುರ್ಯೋಧನ 4 ಬಿಗಿದು ಮಾಡ್ಬೋದಾಗಿತ್ತು, ಅವನಿಗೆ ಶಕ್ತಿ ಇತ್ತು. ಅಯ್ಯೋ ಅವನ್ ಹೆಂಗ್ ಮಾಡೋದು ಅಂತ ಏನಿರ್ಲಿಲ್ಲ. ಪ್ರತಿಜ್ಞೆ ಏನೋ ಮಾಡ್ದ, ಸಿಂಹಾಸನಕ್ಕೆ ನಾನು ಯಾವಾಗ್ಲೂ ಬದ್ಧವಾಗಿರ್ತೇನೆ ನಾನು ಇರೋ ದಿವ್ಸ ಅಂತ.
ಆ ಸಿಂಹಾಸನ ಕೂರ್ತವನು ಮೂರ್ಖನೋ ಇವನು ಆದ್ರೆ ಅವಾಗ್ಲೂ ಅವನಿಗೂ ತಲೆ ಬಗ್ಗಿಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಹೇಗ್ ಸರಿಯಾಗತ್ತೆ? ಕೃಷ್ಣನಾಗಲಿ, ಭೀಷ್ಮನಾಗಲಿ, ದ್ರೋಣನಾಗಲಿ, ರಾಜನಾದ ಯುಧಿಷ್ಠನಾಗ್ಲಿ, ನೀನು ಹೇಳುದು ಒಂದನ್ನು ನಂಬೋ ಹಾಗಿಲ್ಲ. ಯಾಕೆಂದ್ರೆ ನಿನ್ನ ಉದ್ದೇಶ ನಿಂದು ಯಾವಾಗ್ಲೂ ಅಧರ್ಮದ ಜೊತೆಗಿತ್ತು. ನೀನ್ ಸಿನ್ಸಿಯರ್ ಆಗಿದ್ಯೋ? ಅಯ್ಯೋ ನನಗೇನು ಗೊತ್ತೇ ಇರ್ಲಿಲ್ಲ. ಈ ಕೆಲವರೆಲ್ಲ ಈ ತರ ಏನೋ ಮಾತಾಡ್ಬಿಡೋದು. ಅಯ್ಯೋ ನನಗ್ ಗೊತ್ತಾಗೋದೇ ಇಲ್ಲ, ಏನೋ ಮಾತಾಡ್ಬಿಟ್ಟೆ. ಮಾತಾಡೋದು ಯಾರು? ನೀವಾ? ಇನ್ಯಾರನ್ನ ಮಾತಾಡ್ಸದ್ರ? ಆಮೇಲೆ ಏನೋ ನನಗ್ ಗೊತ್ತಿಲ್ಲ, ನಾನು ಏನೊಂದ್ ಬಿಟ್ಟೆ, ಅವ್ರ ಹಂಗ ಅನ್ಕೊಂಡ್ಬಿಟ್ರ ಅದ್ದು ಇದ್ದು ಅಂತಂದ್ರೆ ವಿವೇಕ ಬುದ್ಧಿ ಇರ್ಬೇಕು ಮಾತಾಡ್ಬೇಕಾದ್ರೆ. ಅದನ್ನ ಇನ್ಯಾರ ಮೇಲೋ ಹೊರ್ಸೋದಕ್ ಪ್ರಯತ್ನ ಮಾಡೋದು. ಅದು ಅದೃಷ್ಟದ ಮೇಲೋ, ಕಾಲದ ಮೇಲೋ, ಭಗವಂತಂದೋ, ಪ್ರಾರಬ್ಧ ಕರ್ಮವೋ. ನಿನ್ನ ವಿಷಯದಲ್ಲಿ ಅವರ ಅಭಿಪ್ರಾಯನೇ ಬೇರೆ. ನೀನು ಪರಮ ಲುಬ್ಧನೆಂದು ಧರ್ಮಕ್ಕೆ ಕಟ್ಟು ಬಿದ್ದು ನಡೆಯುವನಲ್ಲ ಎಂದು ತಿಳಿದ ಮೇಲೂ ನಿನ್ನಲ್ಲಿ ಕೃಷ್ಣನಿಗಿದ್ದ ಗೌರವ ಎಲ್ಲ ತಪ್ಪು ಹೋಯ್ತು. ಹಿಂದೆ ನಿನ್ನ ಮಕ್ಕಳು ಪಾಂಡವರನ್ನು ಕುರಿತು ನುಡಿದ ಕಠಿಣ ಉಕ್ತಿಗಳನ್ನು ಕೇಳಿಯೋ ನೀನು ಲಕ್ಷ್ಯ ಇಲ್ಲದೆ ಉದಾಸೀನಾಗಿದ್ದಲ್ವೇ? ಮಕ್ಕಳಿಗೆ ರಾಜ್ಯವನ್ನೇ ಸೇರಿಸಬೇಕು ಎನ್ನುವಂತ ಆ ನಿನ್ನ ಲೋಭ ಬುದ್ಧಿಗೆ ಇದೇ ಈ ಲೋಭ ಅನ್ನೋದು, ಗ್ರೀಡಿನೆಸ್. ಈ ಲೋಭ ಇದ್ದಾಗ ಮನುಷ್ಯನಿಗೆ ವಿವೇಕ ಹೋಗ್ಬಿಡುತ್ತೆ. ಅದು ಹೆಚ್ಚಿಗೆ ತಲೆ ಎತ್ತದಂತೆ ಹುಷಾರಾಗಿರ್ಬೇಕು. ಅರಿಷಡ್ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಮೂರನೇದು ಕಾಮ, ಕ್ರೋಧ ಆದ್ಮೇಲೆ ಬರೋದು ಲೋಭ. ಕೃಷ್ಣ ಈ ಹರಿಷಡ್ವರ್ಗವನ್ನ ನಿಗ್ರಹಿಸಬೇಕು ಅನ್ನೋದು ಹೇಳೋದ್ರ ಜೊತೆಗೆ ಒಂದು ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾನೆ, ಈ ಮೂರರಿಂದ ಬಹಳ ಎಚ್ಚರವಾಗಿರು. ಒಂದು ಕಾಮ, ಇನ್ನೊಂದು ಕ್ರೋಧ, ಮೂರನೇದು ಲೋಭ. ಆ ನಿನ್ನ ಲೋಭ ಬುದ್ಧಿಗೆ ಇದು ಫಲವಾಗಿ ಬಂತು. ಪಿತೃ ಪಿತಾಮಹ ಪರಂಪರೆಯಿಂದ ಬಂದ ಕೌರವ ರಾಜ್ಯವನ್ನ ನೀನೇ ಸಂದೇಹಕ್ಕೆ ಒಳಗಾಳಿಸಿದೆ. ಪಾಂಡವನಿಗೆ ಸರಿಯಾಗಿ ಪಾಂಡುಗೆ ಸೇರಿದ ರಾಜ್ಯ. ಇವನ್ ದೊಡ್ಡವನಲ್ವಾ ಅಂದ್ರೆ ದೊಡ್ಡವನಾದ್ರೂ ಕೂಡ ಇವನು ಕಣ್ಣಿತ್ತ? ಕಣ್ಣಿಲ್ಲದೆ ಇರುವಂತ ರಾಜ್ಯಭಾರ ನಡ್ಸೋಕ್ ಇವನಿಗೆ ಯೋಗ್ಯತೆ ಇದೆಯಾ? ಬರೀ ದೊಡ್ಡವನು ಅಂತ ಹುಟ್ಟಿದ್ರಲ್ಲಿ ಅವನ್ ಸೀನಿಯಾರಿಟಿ ಬೈ ಏಜ್ ಅಷ್ಟನ್ನೇ ತಗೊಂಡ್ರೆ ಆಗುತ್ತೇನೋ? ಸಮರ್ಥನಾಗಿ ರಾಜ್ಯಭಾರವನ್ನು ನಡೆಸೋದಕ್ಕೆ ಇವನು ಖಂಡಿತ ಯೋಗ್ಯತೆ ಇಲ್ಲ. ಅಂಡ್ ಹಿ ಕೆನಾಟ್ ಆಸ್ಪೈರ್ ಫಾರ್ ಇಟ್ ಜಸ್ಟ್ ಬಿಕಾಸ್ ಅವನು ದೊಡ್ಡವನಾಗಿ ಹುಟ್ಟಿದ್ದ ಮೊದಲನೇವನು ಅಂತಂದ್ಬಿಟ್ಟು ಅಂತ. ಈ ಮೂರ್ಖತನವನ್ನು ಎಲ್ರು ಮಾಡೋದು, ಎಲ್ರು ಕೂಡ. ನಾನ್ ವಯಸ್ಸಿನಲ್ಲಿ ದೊಡ್ಡವನು, ವಯಸ್ಸು ಒಂದೇ ದೊಡ್ಡದಾದ್ರೆ ಕತ್ತೆಗೂ ವಯಸ್ಸಾಗತ್ತೆ ಅಂತಾರೆ. ನಮಸ್ಕಾರ ಮಾಡಿ ಕತ್ತೆಗೂನೆ. ಪಾಂಡವರಿಂದ ಜಯಿಸಲ್ಪಟ್ಟಂತ ರಾಜ್ಯವನ್ನ ನೀನು ಕೈ ಸೇರಿಸ್ಕೊಂಡೆ. ಕೌರವ ರಾಜ್ಯವೋ ಕೀರ್ತಿಯೋ ಮೊದಲು ಪಾಂಡು ಮಹಾರಾಜನಿಂದಲೇ ನೆಲೆಗೊಳಿಸಿತ್ತು. ಧರ್ಮಾನುವರ್ತಿಗಳಾದ ಅವನ ಮಕ್ಕಳಿಂದಲೇ ಅದು ಈಚೆಗೆ ಇನ್ನೂ ವೃದ್ಧಿಗೊಳಿಸಲ್ಪಟ್ಟಿದೆ. ಇವನು ರಾಜಸೂಯ ಯಾಗ ಇವೆಲ್ಲ ಮಾಡಿ ಎಲ್ಲ ಆದ್ಮೇಲೆ ಇಂದ್ರಪ್ರಸ್ಥ ಕೊಟ್ಟಂತದ್ದಲ್ಲಿ ಒಂದೊಂದು ಹೆಜ್ಜೆನಲ್ಲೂ ಧೃತರಾಷ್ಟ್ರನ್ ಬಿಹೇವಿಯರ್ ನೋಡಿ. ಹೋಗ್ಲಿ, ಎಲ್ಲಾದ್ರೂ ಸಿನ್ಸಿಯರ್ ಆಗಿದ್ದ? ರಾಜ್ಯವನ್ನ 2 ಭಾಗ ಮಾಡ್ತೀನಿ, ಹಸ್ತಿನಾಪುರ ಇವನಿಗೆ, ಆ ಇಂದ್ರಪ್ರಸ್ಥ ಏನೋ ಬರೆಯದಂತ ಬಂಜರು ಭೂಮಿ ಅದು. ಒಂದ್ ಗಿಡ ಬೆಳೆಯೋಲ್ಲ, ಕಲ್ಲು ಮುಳ್ಳು ಇವುಗಳಿಂದ ತುಂಬಿರೋದು, ಯಾರು ಇಲ್ಲ ಅಲ್ಲಿ. ನನ್ನ ತಮ್ಮನ ಮಕ್ಳನ್ನ ಬಿಟ್ಬಿಡೋಕಾಗತ್ಯೆ? ಅವ್ರಿಗೂ ಕೊಟ್ಟಿದ್ದೀನಿ ಭಾಗನ, ನೀವ್ ಅಲ್ಲಿ ಹೋಗಿ ಇದ್ಬಿಡಿ, ಇಲ್ಲಿ ನನ್ನ ಮಗ ಇದ್ ಬಿಡ್ಲಿ ಹಸ್ತಿನಾಪುರದಲ್ಲಿ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕೊಡ್ರೆ ಯಾರಿಗೂ ಗೊತ್ತಾಗೋಲ್ಲ ಅನ್ನೋ ತರದಲ್ಲಿ ಅವನೇ ದೊಡ್ಡವನಾಗಿ ಹಿರಿಯನಾಗಿ ಮಾಡಿದ್ದಂಥದ್ದು. ದೊಡ್ಡವರು ಮಾಡೋ ಚಿಲ್ಲರೆ ಕೆಲ್ಸಗಳು, ಕೆಟ್ಟ ಕೆಲ್ಸಗಳು, ಅಲ್ಕ ಕೆಲ್ಸಗಳಿದು. ಆ ಪಾಂಡು ಇವನ ತಮ್ಮ ಆಗಿದ್ರು ಕೂಡ ಅವನ ಅಣ್ಣ ಅವನನ್ನ ಬಿಟ್ ಮಾಡೋಲ್ಲ ಅಂತ ಅವನಿಗೆ ಆ ವಿನಯ. ಇವನು ಕಣ್ಣಿಲ್ಲ, ನಾನು ಅವನ ಕಣ್ಣಾಗಿ ನಿಂತು ಮಾಡುತ್ತೀನಿ ಅಂತ ಅಂದ್ಬಿಟ್ಟು ಅವನಂದಿತ್ತು. ಸೊ ಎಲ್ಲ ಈ ಜಯಿಸಿ ಮಾಡಿದ್ದು, ರಾಜ್ಯವನ್ನ ಗೆದ್ದಿದ್ದು ಅಥವಾ ಅವುಗಳನ್ನ ಮೊದಲು ಇಟ್ಟಿದ್ದು ಯಾರು ಅಂದ್ರೆ ಪಾಂಡು. ನಾಮಕಾವಸ್ಥೆಗೆ ಇವನು ಇದ್ದವನು, ಎಲ್ಲ ತನ್ನ ಮಗನಿಗೆ ಸೇರ್ಬೇಕು. ಎಂತಹ ಲೋಭ, ಮೂರ್ಖತನ, ಅಧರ್ಮ, ಅದಕ್ಕೆ ಸರಿಯಾದ್ದನ್ನು ಅನುಭವಿಸ್ಬೇಕಾಗತ್ತೆ.
ಅವರ ಸಾಹಸ ಫಲವಿಲ್ಲ, ಪಾಂಡವರ ಸಾಹಸದ ಫಲವಿಲ್ಲ ಈಗ ನಿನ್ನಲ್ಲಿ ಸೇರಿ ನಿಷ್ಫಲವಾಯಿತು. ಅತಿ ಆಸೆ ಉಳ್ಳಂತ ನೀನು ಪಾಂಡವರನ್ನ ಅವರ ತಂದೆಯ ರಾಜ್ಯದಿಂದಲೇ ಓಡಿಸಿದೆ. ಈಗ ಯುದ್ಧ ಕಾಲ ಪ್ರಾಪ್ತ ಆದ್ಮೇಲೆ ನೀನು ನಿನ್ನ ಮಕ್ಕಳ ಮೇಲೆ ಅನೇಕ ದೋಷಗಳನ್ನು ಹೇಳಿ ನಿಂದಿಸ್ತಾ ಇದ್ದೀಯ. ಈಗ ನಿನ್ನ ಮಾತುಗಳು ಯಾರಿಗೂ ಒಪ್ಪುವಂತಿಲ್ಲ. ಈಗ ನಮ್ಮ ಕಡೆ ರಾಜರ ಪಾಂಡವರು ಸೈನ್ಯವನ್ನ ಪ್ರವೇಶಿಸಿದ ಮೇಲೆ ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಆರರು, ಸಾಧ್ಯ ಇಲ್ಲ ಅವರಿಗೆ. ಕೃಷ್ಣಾರ್ಜುನರು, ಭೀಮನು, ಸಾತ್ವಿಗೂ ಸೇರಿ ರಕ್ಷಿಸುತ್ತಿರುವ ಆ ಪಾಂಡವ ಸೈನ್ಯವನ್ನ ಎದುರಿಸಿ ಯುದ್ಧ ಮಾಡ್ಬೇಕು ಅಂತಂದ್ರೆ ಬುದ್ಧಿಗೆಟ್ಟ ದುರ್ಯೋಧನಿಗೆ ಹೊರತು ಬೇರೆ ಯಾರಿಗೆ ತಾನೇ ಧೈರ್ಯ ಉಂಟು? ಕುಂಭಕರ್ಣ ಏಳಿಸ್ಬಿಟ್ಟು ಕರೆದಾಗ ರಾವಣನಿಗೆ ಹೇಳ್ತಾನೆ, ನೀನು ಈಗ ವಿಪತ್ತಿನಲ್ಲಿ ಇದ್ದೀಯ, ಯುದ್ಧ ಶುರುವಾಗಿದೆ, ಎಲ್ಲ ಸರಿ, ಆದ್ರೆ ನೀನು ಆ ಸೀತೆಯನ್ನ ಅಪಹರಿಸ್ತೀನಿ ಅಂತ ಅನ್ಬೇಕಾದ್ರೆ ಮೀಟಿಂಗ್ ಮಾಡಿದ್ಯಾ, ಮಂತ್ರಿಗಳ ಸಮಾಲೋಚನೆ ನಡೆಸಿದ್ಯಾ ಅಂತ ಕೇಳಿದ್ರು. ಒಂದ್ ನಿಮಿಷ ಬಂದೆ. ಕೃಷ್ಣ ಅರ್ಜುನರು, ಭೀಮನು, ಸಾತ್ಯಕಿಗಳು ಸೇರಿ ರಕ್ಷಿಸುತ್ತಾ ಇರುವಂತಹ ಈ ಪಾಂಡವ ಸೈನ್ಯವನ್ನ ಎದುರಿಸಿ ಯುದ್ಧ ಮಾಡ್ಬೇಕು ಅಂದ್ರೆ ಬುದ್ಧಿಗೆಟ್ಟ ದುರ್ಯೋಧನಿಗೆ ಹೊರತು ಬೇರೆ ಯಾರಿಗೆ ತಾನೇ ಧೈರ್ಯ ಉಂಟು? ಕುಂಭಕರ್ಣ ಕೇಳಿದ ಪ್ರಶ್ನೆಗೆ ರಾವಣ ಏನ್ ಹೇಳ್ದ ಗೊತ್ತಾ? ನೀನು ಅದೆಲ್ಲ ಮಾತಾಡ್ಬೇಡ, ಈಗ ನಾನ್ ಡಿಸಿಷನ್ ತಗೊಂಡಿದೆ, ಆಗಿದೆ, ನನಗಾಗಿ ಯುದ್ಧ ಮಾಡ್ತೀಯ ಇಲ್ವಾ ಅಷ್ಟು ಹೇಳು ಅಂತ. ಅವನ್ ಕೇಳಿದ್ದಪ್ಪ, ಕುಂಭಕರ್ಣ ಕೇಳಿದ್ದು. ರಾಜನಾದವನು ಮಂತ್ರಿಗಳ ಮಂತ್ರಾಲೋಚನೆಯನ್ನ ನಡೆಸಿ ಏನೇ ಕೆಲಸವನ್ನಾದ್ರೂ ಮಾಡ್ಬೇಕು. ಸೀತೆಯನ್ನು ಅಪಹರಿಸ್ಕೊಂಡು ಬರ್ಬೇಕಾದ್ರೆ ಯಾರ ಸಜೆಷನ್ ಅದು? ಹೇಳಿದ್ದಪ್ಪ, ಬಹಳ ಸುಂದರವಾಗಿದೆ. ಕುಂಭಕರ್ಣನ ಉತ್ತರ ರಾವಣ ಅರ್ಥ ಮಾಡ್ಕೊಂಡಿದ್ದ ಹೇಗೆ ಅಂತ. ಮುಂಚ ರಾಮಾದ್ ಭಯಂ, ಬಹಳ ಸುಂದರವಾದಂತಹ ಶ್ಲೋಕಗಳು ಎರಡು. ನಾನು ನಿನ್ನ ತಮ್ಮನಾಗಿ ಹುಟ್ಟಿದ್ದೇನೆ, ನೀನು ಎಲ್ಲ ನನಗೆ ಆಹಾರ ಇದನ್ನೆಲ್ಲ ಕೊಡ್ತಾ ಇದ್ದೆ, ಈ ಶರೀರ ನಿನಗಾಗಿ ನಾನು ಮಾಡ್ತೀನಿ, ಯುದ್ಧ ಮಾಡ್ತೀನಿ, ನಿನಗೆ ರಾಮ ಲಕ್ಷ್ಮಣರಿಂದ ಭಯ ಬೇಡ ಅಂತ. ಆದ್ರೆ ಅವನ ಅರ್ಥ, ನಿಜವಾದ ಅರ್ಥ ಏನು ಅಂದ್ರೆ ರಾಮ ಲಕ್ಷ್ಮಣರ ಭಯ ಇದ್ದೇ ಇದೆ. ಮುಂಚ ರಾಮಾದ್ ಭಯಮ್ಮೆ, ನಾನು ನನ್ನ ಶರೀರವನ್ನೇ ಇದರಲ್ಲಿ ಕೊಟ್ಬಿಟ್ಟು ಮುಗಿಸ್ತೀನಿ ಅಂತ ಅನ್ನೋದು. ಹೀಗೆ ಎರಡು ಅರ್ಥ ಬರೋದಲ್ಲಿ ಆ ಶ್ಲೋಕ ಬಹಳ ಸುಂದರವಾದಂತ ಇದು. ವಾಲ್ಮೀಕಿ ಬರೆದಂತ ಎರಡು ಶ್ಲೋಕಗಳು. ರಾವಣ ಅರ್ಥ ಮಾಡ್ಕೊಂಡಿದ್ದಿಂಗೆ, ಕುಂಭಕರ್ಣ ಹೇಳಿದ್ದೇ ಬೇರೆ. ವಿವೇಕವಿಲ್ಲದೆ ಮಾಡಿದಾಗ ಕೆಲಸ ಆ ಪರಿಸರ ಏನೇನ್ ಬರುತ್ತೆ ಅನುಭವಿಸ್ಬೇಕಾಗಿತ್ತು ಅವಾಗ. ಯಾವ ಪಕ್ಷದಲ್ಲಿ ಅರ್ಜುನ, ಭೀಮ, ಸಾತ್ವಿಕಿಗಳೇ ಯುದ್ಧ ಮಾಡತಕ್ಕವರಾಗಿ ಸಾಕ್ಷಾತ್ ಜನಾರ್ದನನೇ ಮಂತ್ರಿಯಾಗಿದ್ದಾನೋ ಅವರೊಡನೆ ಯುದ್ಧಕ್ಕೆ ನಿಲ್ಲಲು ಮನುಷ್ಯ ಧರ್ಮವುಳ್ಳ ಯಾವನಿಗೆ ತಾನೇ ಸಾಧ್ಯ? ಬುದ್ಧಿಗೆಟ್ಟ ಕೌರವರು ಮತ್ತು ಅವರ ಅನುಯಾಯಿಗಳು ಇವರ ಹೊರತು ಬೇರೆ ಯಾರು ಈ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಶತ್ರುಗಳ ಬಲಾಬಲವನ್ನು ತಿಳಿಯಬಲ್ಲವರು, ಕ್ಷತ್ರಿಯ ಧರ್ಮನಿರತರು ಆದಂತ ಶೂರ ರಾಜರಿಂದ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟನ್ನೆಲ್ಲ ಕೌರವರೇನೋ ನಡೆಸ್ತಾ ಇದ್ದಾರೆ, ಆದ್ರೆ ಏನು ಫಲ ಇಲ್ಲ ಅಂದ. ಸಂಜಯನ ಈ ಧರ್ಮದ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವನಿಗೇನಾದ್ರು ಹೆದರಿಕೆನಾ ಅಥವಾ ಹೆಸಿಟೇಷನ್, ಅಯ್ಯೋ ಹೇಗೆ ಹೇಳುದು ರಾಜನಿಗೆ ಅಂತ. ಈ ಸಂಜಯ ಮಾಡಿದ ಕೆಲಸನ ಮುಂದೆ ಹಿಂದೆ ಎಲ್ಲ ಋಷಿಗಳು ಇವುಗಳು ನಡೆಸ್ತಾ ಇದ್ರು. ರಾಜರ್ಷಿಗಳು, ರಾಜ ಗುರುಗಳಾಗಿರೋರು. ಒಂದೊಂದು ರಾಜ್ಯಕ್ಕೆ ಯಾರು ರಾಜನಾಗಿದ್ದಾನೋ ಅವನಿಗೆ ಒಬ್ಬ ರಾಜ ಋಷಿ, ಅವನ ಆ ಸಲಹೆಯನ್ನು ತಗೊಂಡು ಇವನು ನಡೆಸ್ತಾ ಇದ್ದ. ಈ ಋಷಿಗಳು ಯಾರು ಇರ್ತಾರೆ, ಈಗ ಇಕ್ಷ್ವಾಕು ವಂಶಕ್ಕೆ ವಸಿಷ್ಠನ್ಗೊಂದು ಅರಮನೆ ಕಟ್ಸ್ಕೊಟ್ಬಿಟ್ಟು ಅವನಿಗೊಂದಷ್ಟೆಲ್ಲ ಎಲ್ಲ ಪ್ರೆಸೆಂಟೇಶನ್ ಮತ್ತೊಂದು ಅಂತ ಎಲ್ಲ ಕೊಟ್ಟು ಅವ್ನ್ ಏನ್ ಹೇಳಿದ್ರೆ ಅದಕ್ಕೆಲ್ಲ ನೀನ್ ಹೇಳಿದ್ದೆಲ್ಲ ಸರಿ ಅಂತ ಕೋಲೆ ಬಸವ ನಂಗೆ ತಲೆ ಬಾಗಿಸ್ಬೇಕು ಅಂತ ಆ ತರದ್ ಏನಾದ್ರು ಮಾಡಿದ್ರ? ಯಾರು ಋಷಿಗಳು ಇವರ ಆಬ್ಲಿಗೇಷನ್ ದಾಕ್ಷಿಣ್ಯದಲ್ಲಿ ಇದ್ರು ಅವ್ರಿಗೆ ರಾಜನಿಂದ ಏನು ಬೇಡ, ಕಾಡಿನಲ್ಲಿ ತಪನಿರತರಾಗಿರ್ತಿದ್ರು.
ಅವರನ್ನ ಕೇಳ್ತಾ ಇದ್ದಿದ್ದು. ಸೊ ಕಾಡಿಗೆ ಬರ್ಬೇಕು ರಾಜ, ಬಂದು ನಾನು ಹೀಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಸಲಹೆಯನ್ನು ಕೇಳಿ, ಈ ರೀತಿ ನಾನು ಒಂದು ಶಾಸನವನ್ನು ಮಾಡ್ತೀನಿ ಅಂದ್ರೆ ಧರ್ಮಕ್ಕೆ ಸರಿಯಾಗಿದೆಯೋ ಧರ್ಮಕ್ಕೆ ವಿರುದ್ಧವಾಗಿದೆಯೋ ನೋಡ್ತಾ ಇದ್ದಿದ್ದ ಅವರು. ಧರ್ಮ ವಿರುದ್ಧವಾದಂತ ಕೆಲಸ ರಾಜ ಮಾಡ್ತಾನೆ ಅಂದ್ರೆ ನೀವು ಮಾಡ್ತಿರೋ ತಪ್ಪು, ಜನಗಳ ಒಳಿತಿಗೆ ಅಲ್ಲ ಅಂತ ಖಂಡಿಸ್ತಾ ಇದ್ದವರು ಧೈರ್ಯವಾಗಿ. ಈ ಕಾರಣದಿಂದಲೇ ದಾಕ್ಷಿಣ್ಯಕ್ಕೆ ಆಗಬಾರದು, ದಾಕ್ಷಿಣ್ಯದಲ್ಲಿ ಸಿಕ್ಕು ಹಾಕೋಬಾರದು. ಈ ಆಬ್ಲಿಗೇಷನ್ಸ್ ಇದೆಯಲ್ಲ, ಇದು ಹಣವೋ ಮತ್ತೊಂದೋ ಇನ್ನೊಂದೋ ಅವ್ರ ಹತ್ರ ಮಾಡಿಸ್ಕೊಂಡ್ಮೇಲೆ ಅದರಿಂದ. ಇಲ್ಲಿಗೆ 86ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 87ನೇ ಅಧ್ಯಾಯ. ದ್ರೋಣ ಶಕಟ ವ್ಯೂಹವನ್ನ ರಚಿಸಿದ್ದು. ಪದ್ಮವ್ಯೂಹ, ಚಕ್ರವ್ಯೂಹ, ಬೇರೆ ಬೇರೆ ವ್ಯೂಹಗಳು ಸೇನೆಯನ್ನ ಆ ರೀತಿನಲ್ಲಿ ಇದ್ ಮಾಡುವಂತದ್ದು. ಹಾಗೆ ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಮಹಾರಾಜ, ಆ ರಾತ್ರಿಯು ಕಳೆದೊಡನೆ ದ್ರೋಣನು ತನ್ನ ಸೈನ್ಯಗಳನ್ನ ವ್ಯೂಹವಾಗಿ ನಿಲ್ಲಿಸಲಾರಂಭಿಸಿದ. ಆ ಕಾಲದಲ್ಲಿ ಕೋಪದಿಂದ ಗರ್ಜಿಸುವ ಶೂರರ ಆರ್ಭಟಗಳು, ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಆತುರಗೊಂಡು ಹೇಳತಕ್ಕಂತಹ ವಿಚಿತ್ರ ವಾಕ್ಯಗಳು ಸೇರಿ ದೊಡ್ಡ ಗದ್ದಲವಿದ್ದಿತು. ಆಗ ಕೆಲವರು ಧನುಷ್ಟಂಕಾರ ಮಾಡುವರು, ಕೆಲವರು ನಾಣನ್ನ ತೀಡುವರು, ಇನ್ನು ಕೆಲವರು ಎಲ್ಲಿ ಅರ್ಜುನ ಎಲ್ಲಿ ಎಂದು ಕೋಪದಿಂದ ಆರ್ಭಟಿಸಿ ನಿಟ್ಟುಸಿರು ಬಿಡವರು. ಬೇರೆ ಕೆಲವರು ಓರೆಯಿಂದ ಕತ್ತಿಯನ್ನು ಎಳೆದು ಚೆನ್ನಾಗಿ ಸಾಣೆ ಇಕ್ಕಿ ಸಿದ್ಧಪಡಿಸಿದವರು. ಕೆಲವರು ಖಡ್ಗಗಳನ್ನ ಒದರುವವರು, ಕೆಲವರು ತಮ್ಮ ಖಡ್ಗ ಚಾಪಗಳಲ್ಲಿ ತಮಗಿರುವ ಶಿಕ್ಷಾ ಚಾತುರ್ಯವನ್ನು ಪರೀಕ್ಷಿಸಿ ನೋಡ್ತಾ ಇರೋದು. ಕೆಲವರು ಗಂಟೆಗಳನ್ನು ಕಟ್ಟಿ ಚಂದನಾಲಂಕೃತವಾಗಿ ಸುವರ್ಣ ವಜ್ರ ಗದಿಗಳಾದ ಗದೆಗಳನ್ನ ಮೇಲಕ್ಕೆ ತಿಳಿದು ಆ ಪಾಂಡವರಲ್ಲಿ ಎಂದು ಕೂಗ್ತಾರೆ. ಬಲವೀರ್ಯಗಳಿಂದ ಉನ್ಮತ್ತರಾದ ಕೆಲವರು ಮೇಲಕ್ಕೆತ್ತಿದ ಇಂದ್ರಧ್ವಜದಂತೆ ಮಹೋನ್ನತವಾದ ಪರಿಗ ಆಯುಧಗಳನ್ನು ಹಿಡಿದು ಆ ಆಯುಧಗಳಿಂದ ಆಕಾಶವನ್ನ ಮರೆಸುವಂತೆ ಬರುವವರು. ಯುದ್ಧಾತುರವುಳ್ಳ ಕೆಲವರು ಶೂರರು ವಿಚಿತ್ರ ಮಾಲಿಕೆಗಳನ್ನ ಧರಿಸಿ ಆಯುಧ ಸನ್ನಾಹಗಳೊಡನೆ ನಿಂತು ಆ ಕೃಷ್ಣ ಎಲ್ಲಿ, ಆ ಅರ್ಜುನ ಎಲ್ಲಿ, ದುರಹಂಕಾರಿಯಾದ ಭೀಮ ಎಲ್ಲಿ, ಆ ಪಾಂಡವ ಪಕ್ಷದ ರಾಜರಲ್ಲಿ ಎಂದು ಅಹಂಕಾರದಿಂದ ಕೂಗಿ ಕರೀತಾ ಇದ್ರು. ಇಷ್ಟರಲ್ಲಿ ದ್ರೋಣನು ಸೈನಿಕರನ್ನ ತ್ವರೆಗೊಳಿಸುವುದಕ್ಕಾಗಿ ತನ್ನ ಶಂಖವನ್ನು ಊದಿ ವೇಗದಿಂದ ಸುತ್ತಿ ಬರುತ್ತಾ ರಾಜರನ್ನ ಆಯಾ ಸ್ಥಾನದಲ್ಲಿ ನಿಲ್ಲೋದಕ್ಕೆ ತ್ವರೆಗೊಳಿಸ್ತಾ ಇದ್ದ. ಹೀಗೆ ಯುದ್ಧೋತ್ಸಾಹದಿಂದ ಸೈನ್ಯಗಳು ಆಯಾ ಸ್ಥಾನದಲ್ಲಿ ನಿಲ್ಲಿಸಲ್ಪಡ್ತಾ ಇರುವಾಗ ದ್ರೋಣ ಜಯದ್ರಥನನ್ನ ಕರೆದು, ಹೇ ಸಿಂಧುರಾಜ, ಸೋಮದತ್ತಿ, ಮಹಾರಥನಾದ ಕರ್ಣ, ನನ್ನ ಮಗನಾದ ಅಶ್ವತ್ಥಾಮ, ಶಲ್ಯ, ಕೃಪ, ವೃಷಸೇನ ಇಷ್ಟು ಮಂದಿಯು ಕೂಡ 1,00,000 ಕುದುರೆಗಳೊಡನೆಯೋ, 10,000 ರಥಗಳೊಡನೆಯೋ, 14,000 ಆನೆಗಳೊಡನೆಯೋ, 21,000 ಮಂದಿ ಕಾಲಾಳುಗಳನ್ನೆಯೋ ನಾನಿರುವ ಸ್ಥಳದಿಂದ 6 ಕ್ರೋಶಗಳಿಂದ ಆಚೆಗೆ ನಿಂತಿರ್ಬೇಕು. ಹಾಗಿದ್ದ ಪಕ್ಷದಲ್ಲಿ ಇಂದ್ರಾದಿ ದೇವತೆಗಳಾದ್ರೂ ಕೂಡ ನಿನ್ನ ಮೇಲೆ ಬಂದು ಬೀಳಲಾರರು. ಇನ್ನು ಆ ಪಾಂಡವರೇನು ಮಾತೇನೋ, ಸೈಂಧವ ನೀನು ಹೆದರ್ಬೇಡ, ಸಮಾಧಾನದಿಂದ ಇರು ಎಂದ. ಈ ಮಾತನ್ನು ಕೇಳಿ ಸೈಂಧವನು ಮನಸ್ಸಿನ ಭೀತಿಯನ್ನು ಬಿಟ್ಟು ಮಹಾರಥರಾದ ಗಾಂಧಾರ ವೀರರೊಡನೆ ಆ ನಿರ್ದಿಷ್ಟ ಸ್ಥಳಕ್ಕೆ ಹೊರಟ. ಕವಚಧಾರಿಗಳಾದ ಗಜ ಸೈನಿಕರು ಪ್ರಾಸಗಳನ್ನ ಹಿಡಿದು ಕುದುರೆ ಸವಾರರು ಅವನನ್ನ ಹಿಂಬಾಲಿಸಿದ್ರು. ಆ ಜಯತ್ರನಲ್ಲಿದ್ದಂತಹ ಅಶ್ವ ಸೈನ್ಯಗಳೆಲ್ಲವೂ ಒಳ್ಳೆ ನಡೆಯುಳ್ಳ ಗಾಂಧಾರ ದೇಶದ ಕುದುರೆಗಳು, ಎಲ್ಲವೂ ಸ್ವರ್ಣ ಆಭರಣಗಳಿಂದ ಚಾಮರಗಳಿಂದ ಅಲಂಕೃತಗಳಾಗಿದ್ವು. ಹೀಗೆ ಆ ಜಯದ್ರಥನಿಗೆ ಬೆಂಬಲವಾಗಿ 74,000 ಕುದುರೆಗಳು ಹೊರಟವು. ಅದರಂತೆಯೇ ಒಳ್ಳೆ ಗಜ ಯೋಧರಿಂದ ನಡೆಸಲ್ಪಡುವಂತಹ ಭಯಂಕರ ರೂಪವುಳ್ಳ 1,500 ಆನೆಗಳೊಡನೆ ನಿನ್ನ ಮಗನಾದ ದುರ್ಮರ್ಷಣ ಎಲ್ಲ ಸೈನ್ಯಗಳಿಗೆ ಮುಂಭಾಗದಲ್ಲಿ ಯುದ್ಧ ಸನ್ನದ್ಧಾಗಿ ನಿಂತ. ವಿಕರ್ಣ, ದುಶ್ಯಾಸನ ಎಂಬ ನಿನ್ನ ಮಕ್ಕಳಿಬ್ಬರು ಸಿಂಧುರಾಜನ ರಕ್ಷಣೆಗಾಗಿ ಅದೇ ಸೇನೆಯ ಮುಂಭಾಗದಲ್ಲಿ ಬಹಳ ಎಚ್ಚರದಿಂದ ನಿಂತಿದ್ರು. 24 ಕ್ರೋಶಗಳಷ್ಟು ಉದ್ದವು, ಹಿಂಭಾಗದಲ್ಲಿ 10 ಕ್ರೋಶಗಳ ಅಗಲವುಳ್ಳದ್ದಾಗಿ ನಡುವೆ ಬೇರೊಂದು ಚಕ್ರವನ್ನು ಒಳಗೊಂಡಂತಹ ದೊಡ್ಡ ಶಗಡ ವ್ಯೂಹವನ್ನ ನಿರ್ಮಿಸಿ ಅಲ್ಲಲ್ಲಿ ನಾನಾ ದೇಶದ ರಾಜರು ತಮ್ಮ ತಮ್ಮ ಚತುರಂಗ ಸೈನ್ಯ ಬಲಗಳನ್ನ ಆ ಸೈನ್ಯಗಳೊಡನೆ ನಿಲ್ಲುವಂತೆ ಏರ್ಪಡಿಸಿದ. ಆ ವ್ಯೂಹದ ಹಿಂದಿನ ಅರ್ಧ ಭಾಗದಲ್ಲಿ ಅದರೊಳಗೆ ಸೇರಿದಂತೆ ಪದ್ಮವ್ಯೂಹ ಒಂದು ಗರ್ಭವ್ಯೂಹವಾಗಿ ರಚಿಸಲ್ಪಟ್ಟಿತು. ಅದಕ್ಕೆ ನಡುವೆ ರಹಸ್ಯವಾದ ಸೂಚಿ ಪದ್ಮ ಎಂಬ ಮತ್ತೊಂದು ವ್ಯೂಹ ರಚಿಸಲ್ಪಟ್ಟಿತು. ಇಷ್ಟೆಲ್ಲಾ ಎಚ್ಚರಿಕೆಗಳು. ಹೇಗಾದ್ರೂ ಇವನನ್ನ ಕಾಪಾಡಬೇಕು, ಜಯದ್ರಥನನ್ನ ಅರ್ಜುನನಿಂದ. 3 ವ್ಯೂಹಗಳು ಒಂದ್ರೊಳಗೊಂದು. ಹೀಗೆ ಒಳಗೊಳಗೆ ಬೇರೆ ಬೇರೆ ವ್ಯೂಹ ನಿರ್ಮಾಣಗಳೊಡನೆ ದೊಡ್ಡದೊಂದು ಸೇನಾ ವ್ಯೂಹವನ್ನ ನಿರ್ಮಿಸಿ ದ್ರೋಣನು ಕೂಡ ಅದರ ರಕ್ಷಣೆಗಾಗಿ ತಾನೇ ಮುಂದೆ ನಿಂತ.
ದ್ರೋಣನ ಹಿಂಭಾಗದಲ್ಲಿ ಕಾಂಬೋಜ, ಜಲಸಂಧರ್ ಎಂಬ ಇಬ್ಬರು ನಿಂತರು. ಅವರ ಹಿಂದೆ ಕರ್ಣ, ದುರ್ಯೋಧನ ಇಬ್ಬರು ಸಿದ್ಧರಾಗಿ ನಿಂತರು. ಯುದ್ಧದಲ್ಲಿ ಮುಂದಿಟ್ಟ ಕಾಲನ್ನು ಹಿಂತೆಗೆಯದಂತಹ ಲಕ್ಷೋಪಲಕ್ಷ ಯುದ್ಧ ವೀರರು ಆ ಶಕಡ ವ್ಯೂಹದ ರಕ್ಷಣೆಗಾಗಿ ಅದರ ಮುಖಭಾಗದಲ್ಲಿ ನಿಂತರು. ಇವರಿಗೆಲ್ಲ ಹಿಂಭಾಗದಲ್ಲಿ ಜಯದ್ರದ ಅನೇಕ ಸೈನ್ಯಗಳಿಂದ ಪರಿವೃತವಾಗಿ ಸೂಚಿ ವ್ಯೂಹದ ನಡುವೆ ನಿಂತ ಮಧ್ಯದಲ್ಲಿ. ಶಕಡ ವ್ಯೂಹಕ್ಕೆ ಮುಂಭಾಗದಲ್ಲಿ ದ್ರೋಣ ಬಿಳಿ ವಸ್ತ್ರಗಳನ್ನ, ಬಿಳಿ ಕವಚಗಳನ್ನ, ಬಿಳಿ ಶಿರೋವಸ್ತ್ರಗಳನ್ನ ಧರಿಸಿ ಆ ವ್ಯೂಹವನ್ನು ಭೇದಿಸಲು ಅವಕಾಶ ಕೊಡದೆ ಕೋಪಗೊಂಡಲ್ಲ ಕಾಲಾಂತಕನಂತೆ ಕಾಣುತ್ತಾ ಸಮಸ್ತ ಕೌರವ ಸೈನ್ಯಕ್ಕೂ ಮುಖ್ಯ ನಿಯಾಮಕನೋ ರಕ್ಷಕನೋ ಆಗಿ ಮುಂದೆ ನಿಂತಿದ್ದ. ವೇದಿಕೆ ಮತ್ತು ಕೃಷ್ಣಾರ್ಜುನದ ಚಿನ್ನವುಳ್ಳ ಧ್ವಜವನ್ನ ಮೇಲಕ್ಕೇರಿಸಿ ಕೆಂಪು ಕುದುರೆಗಳನ್ನು ಹೊಡೆದಂತಹ ದ್ರೋಣನ ಮಹಾರಥವನ್ನು ನೋಡಿದಾಗ ಕೌರವ ಸೈನ್ಯಕ್ಕೆ ತಮಗೆ ಜಯದಲ್ಲಿ ಸಂದೇಹ ಇಲ್ಲ ಎಂಬ ಉತ್ಸಾಹ ಉಂಟಾಯಿತು. ಉಕ್ಕಿ ಬರುವ ಸಮುದ್ರದಂತೆ ಕಾಣುವ ದ್ರೋಣ ನಿರ್ಮಿತವಾದ ಆ ವ್ಯೂಹವನ್ನು ನೋಡಿ ಸಿದ್ಧ ಚಾರಣಾದಿ ದೇವತೆಗಳು ವಿಸ್ಮಿತರಾದರು. ಪರ್ವತಾರಣ್ಯ ಸಮುದ್ರಗಳೊಡನೆಯೂ ಪುರ ಗ್ರಾಮಗಳೊಡನೆಯೂ ಸಮಸ್ತ ಭೂಮಿಯನ್ನು ಆ ವ್ಯೂಹವೇ ನುಂಗಿಬಿಡುತ್ತೋ ಎಂದು ಸಮಸ್ತ ಪ್ರಾಣಿಗಳು ಹೆದರುವಂತಿತ್ತು. ಚತುರಂಗ ಬಲದಿಂದ ಕೂಡಿ ಶತ್ರುಗಳಿಗೆ ಭಯಂಕರವಾದ ಮತ್ತು ಆಶ್ಚರ್ಯಕರವಾದ ಆ ಶಕಡ ವ್ಯೂಹದ ದರ್ಶನ ಮಾತ್ರವೇ ಶತ್ರುಗಳ ಮನಸ್ಸನ್ನು ಒಡೆಯುವಂತಿತ್ತು. ಈ ವ್ಯೂಹ ರಚನೆಯನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನ ತನ್ನಲ್ಲಿ ತಾನೇ ಸಂತೋಷದಿಂದ ಹಿಗ್ತಾ ಇದ್ದ. ಅಲ್ಲಿಗೆ 87ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 87 ಆಯ್ತು. ಇದು 88ನೇ ಅಧ್ಯಾಯ. ಅರ್ಜುನ ರಣಾಂಗಣಕ್ಕೆ ಬಂದದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಧೃತರಾಷ್ಟ್ರ ಮಹಾರಾಜ, ಹೀಗೆ ನಿನ್ನ ಸೈನ್ಯಗಳು ವ್ಯೂಹವಾಗಿ ನಿಂತು ಗರ್ಜಿಸತೊಡಗಿದ್ವು. ಬೇರಿ, ಮೃದಂಗ, ಆನಕ ಮೊದಲಾದ ವಾದ್ಯಗಳು ನುಡಿಸಲ್ಪಟ್ಟವು. ಸೈನಿಕರ ಕೋಲಾಹಲದೊಡನೆ ಶಂಖಧ್ವನಿಗಳು, ರಣವಾದ್ಯ ಧ್ವನಿಗಳು ಸೇರಿ ಕೇಳುವವರಿಗೆ ರೋಮಾಂಚನವನ್ನೇ ಎಬ್ಬಿಸುವಂತ ಇತ್ತು. ನಿನ್ನ ಕಡೆಯವರೆಲ್ಲ ಯುದ್ಧೋತ್ಸಾಹದಿಂದ ಆಯುಧ ಪಾಣಿಗಳಾಗಿ ನಿಂತರು. ರೌದ್ರ ಮುಹೂರ್ತ ಆರಂಭವಾಯಿತು. ಆಗ ಅರ್ಜುನನು ಯುದ್ಧಕ್ಕೆ ಸನ್ನದ್ಧನಾಗಿ ಅರ್ಜುನನು ಬರುವ ದಾರಿಯಲ್ಲಿ ಕಾಗೆ, ಕೊಕ್ಕರೆ ಮೊದಲಾದ ಮಾಂಸಾಹಾರಿ ಪ್ರಾಣಿಗಳೆಲ್ಲ ಅವನ ಕಣ್ಣಿಗೆ ಬೀಳದೆ ಅಲ್ಲಲ್ಲಿಗೆ ಅಡಗಿಕೊಂಡವು. ಇತ್ತಲಾಗಿ ನಮ್ಮ ಸೈನ್ಯದಲ್ಲೋ ಕ್ರೂರ ಮೃಗಗಳು, ಅಮಂಗಳ ಸ್ವರೂಪವುಳ್ಳ ನರಿಗಳು ನಮಗೆ ಅಶುಭ ಸೂಚಕಗಳಾಗಿ ಬಲಗಡೆಯಿಂದ ಸುತ್ತಿ ಬಂದು ಅಮಂಗಳ ಧ್ವನಿಯಿಂದ ಹರ್ಷುತ್ತಾ ಇದ್ವು. ಅಪ್ರದಕ್ಷಿಣೆಯಾಗಿ ಅಪಸವ್ಯ ಅಂತಾರೆ. ಲೋಕಕ್ಷಯಕರವಾದಂತಹ ಪ್ರಳಯ ಕಾಲದಲ್ಲಿ ಹೇಗೋ ಹಾಗೆ ನಮ್ಮವರಿಗೆ ಭಯಂಕರವಾದ ಉತ್ಪಾತಗಳೆಲ್ಲ ಕಾಣಿಸಿದ್ವು. ಪಾರ್ಥನ ಮುಂದೆ ಶುಭ ಸೂಚನೆಗಳೇ ತೋರ್ತಾ ಇದ್ವು. ನಮ್ಮವರಿಗೆಲ್ಲ ಮಹತ್ತಾದ ಭಯವನ್ನು ಸೂಚಿಸುತ್ತಾ ಉರಿಯುವ ಆಕಾಶದ ಕೊಳ್ಳಿಗಳು ಸಿಡಿಲಿನ ಧ್ವನಿಯೊಡನೆ ಸಾವಿರಾರು ಕಡೆಯಿಂದ ಕೆಳಗೆ ಉದುರ್ತಾ ಇದ್ವು. ಭೂಮಿಯು ನಡುಗಿತು. ಮಂಜನ್ನು ಮಳಲನ್ನು ಸುರಿಸುತ್ತಾ ಬಿರುಗಾಳಿ ನಾನಾ ಕಡೆಗಳಿಂದ ಬೀಸಲಾರಂಭಿಸಿತು. ಅರ್ಜುನನು ಯುದ್ಧ ಸನ್ನದ್ಧನಾಗಿ ಬರುವ ಅಷ್ಟರಲ್ಲಿ ನಕುಲಪುತ್ರನಾದಂತಹ ಶತಾನೀಕ, ದೃಷ್ಟದ್ಯುಮ್ನನು ಸೇರಿ ಪಾಂಡವ ಸೈನ್ಯವನ್ನ ವ್ಯೂಹವಾಗಿ ನಿಲ್ಲಿಸಿಟ್ರು. ಇತ್ತಲಾಗಿ ನಮ್ಮ ಕಡೆಯಲ್ಲಿ ನಿನ್ನ ಮಗನಾದ ದುರ್ಮರ್ಶನ 3,000 ಕುದುರೆಗಳನ್ನ, 100 ಆನೆಗಳನ್ನ, 1000 ರಥಗಳನ್ನ, 1,00,000 ಪದಾತಿಗಳನ್ನ, 1,500 ಧನುರ್ಧಾರಿಗಳನ್ನ ತನ್ನೊಡನೆ ಸೇರಿಸಿಕೊಂಡು ಎಲ್ಲಾ ಸೈನ್ಯಗಳ ಮುಂಭಾಗಕ್ಕೆ ಬಂದು ನಿಂತು ತನ್ನ ಕಡೆಯ ವೀರರನ್ನು ನೋಡಿ ಹೀಗೆಂದ: ಎಲೆ ವೀರಾಗ್ರಣಿಗಳೇ, ಯುದ್ಧ ಮದದಿಂದ ಕೊಬ್ಬಿದ ಆ ಗಾಂಡೀವ ದಾರಿಯನ್ನ ಈಗಲೇ ನಾನು ಅಡ್ಡಯಿಸಿ ಸಮುದ್ರ ಪ್ರವಾಹ ವೇಗವನ್ನು ಹೇಗೋ ಹಾಗೆ ಅವನನ್ನು ತಡೆಬಿಡುತ್ತೇನೆ. ಕಲ್ಲಿಗೆ ತಾಗಿದ ಮಡಕೆಯಂತೆ ಅರ್ಜುನನು ನನ್ನಿಂದ ಭಂಗ ಹೊಂದುತ್ತಾನೆ ಅನ್ನೋದನ್ನ ನೀವೆಲ್ಲ ನೋಡ್ತೀರಿ. ನೀವೆಲ್ಲರೂ ನಮ್ಮ ಯುದ್ಧವನ್ನು ನೋಡ್ತಾ ಸುಮ್ಮನೆ ನಿಂತೀರಿ. ನಿಮ್ಮೆಲ್ಲ ಕೀರ್ತಿಯನ್ನ, ಗೌರವವನ್ನು ಹೆಚ್ಚಿಸುವಂತೆ ನಾನೊಬ್ಬನೇ ಯುದ್ಧ ಮಾಡ್ತೇನೆ. ಈ ಕರ್ಣಂದು ಅಷ್ಟೇ, ಎಲ್ಲಾ ಕಡೆನಲ್ಲೂ ಬೋಸ್ಟಿಂಗ್ ಅಷ್ಟೇ, ಆತ್ಮ ಪ್ರಶಂಸೆ. ನಾನ್ ನಿಂತು ಬಿಟ್ರೆ, ನಾನೇನಾದ್ರು ಮನಸ್ಸು ಮಾಡಿದ್ರೆ ಆ ರೀತಿನಲ್ಲಿ ಹೀಗೆ ಹೇಳಿ ಆ ಧನುರ್ಧಾರಿ ನಿಂತಿದ್ದ. ಇಷ್ಟರಲ್ಲಿ ಅರ್ಜುನ ಒಣಗಿದ ಪೊದೆಯಲ್ಲಿ ಹತ್ತಿಕೊಂಡ ಅಗ್ನಿಯಂತೆಯೋ, ವಜ್ರಹಸ್ತನಾದ ಇಂದ್ರನ ಅಂತೆಯೋ, ದಂಡಪಾಣಿಯಾದ ಯಮನಂತೆಯೋ, ಕಾಲ ಪ್ರೇರಿತವಾಗಿ ಬಂದ ಮೃತ್ಯುವಿನಂತೆಯೋ, ಶೂಲಪಾಣಿಯಾದ ಕಾಲ ರುದ್ರನಂತೆಯೋ, ಪಾಶಹಸ್ತನಾದ ವರುಣನಂತೆಯೋ, ಲಯಕಾಲದಲ್ಲಿ ಸ್ಥಾವರ ಜಂಗಮಗಳನ್ನೆಲ್ಲ ದಹಿಸತಕ್ಕಂತಹ ಕಾಲಾಗ್ನಿಯಂತೆಯೋ ಮುಂದೆ ಬಂದ. ನಿವಾತ ಕವಚರನ್ನೆಲ್ಲ ನಾಶಗೊಳಿಸಿದವನು, ಎಲ್ಲ ಯುದ್ಧಗಳಲ್ಲಿಯೂ ಜಯಶಾಲಿಯಾಗಿ ಸತ್ಯನಿಷ್ಠ ಎನಿಸಿದಂತಹ ಅರ್ಜುನ ತನ್ನ ಸೈಂಧವ ವಧ ಪ್ರತಿಜ್ಞಾ ವ್ರತವನ್ನ ಮುಗಿಸುವ ಆತರದಿಂದ ಯುದ್ಧ ಕವಚವನ್ನ ತೊಟ್ಟು ಖಡ್ಗವನ್ನ ನಡುವೆ ಕಟ್ಟಿ ಕಿರೀಟ ಕುಂಡಲಾದಿಗಳಿಂದ ಅಲಂಕೃತನಾಗಿ ಶುದ್ಧ ವಸ್ತ್ರವನ್ನ, ಶುದ್ಧವಾದ ಪುಷ್ಪ ಮಾಲಿಕೆಯನ್ನ ಧರಿಸಿ ಶ್ರೀಕೃಷ್ಣ ಸಮೇತನಾಗಿ
ರಥದಲ್ಲಿ ಕುಳಿತು ಗಾಂಡೀವ ಧನಸವನ್ನು ಮಿಡಿಯುತ್ತಾ ಆಗಲೇ ಉದಿಸಿ ಬರುವ ಸೂರ್ಯನಂತೆ ಕಾಣಿಸ್ತಾ ಇದ್ದ. ನಾರಾಯಣ ಸಹಚರನಾದಂತ ಆ ನರ ಹೀಗೆ ಯುದ್ಧ ಸನ್ನದ್ಧನಾಗಿ ರಥವನ್ನ ಏರಿ ಕೌರವ ಸೈನ್ಯದ ಮುಂಭಾಗಕ್ಕೆ 1.5 ಪ್ರಾಣಪಾತದಷ್ಟು ದೂರ ಇರುವಾಗ ತನ್ನ ರಥವನ್ನ ನಿಲ್ಲಿಸಿ ಅಲ್ಲಿ ತನ್ನ ಶಂಖವನ್ನು ಧ್ವನಿ ಮಾಡಿದ. ಶ್ರೀಕೃಷ್ಣನವರೊಡನೆ ತನ್ನ ಪಾಂಚಜನ್ಯ ಎಂಬ ಶಂಖವನ್ನು ಊದಿ ಧ್ವನಿ ಮಾಡಿದ. ಆ ಶಂಖ ಧ್ವನಿಗಳೆರಡು ಕಿವಿಗೆ ಬಿದ್ದೊಡನೆ ನಿನ್ನ ಸೈನ್ಯದಲ್ಲಿದ್ದ ವೀರರಿಗೆ ಎದೆ ನಡುಗಿ ಪ್ರಜ್ಞೆ ತಪ್ಪಿದ ಅಂತಾಯ್ತು. ಆನೆ ಕುದುರಾದ ಮೊದಲಾದ ವಾಹನಗಳೆಲ್ಲ ಭಯದಿಂದ ಮಲಮೂತ್ರಗಳನ್ನು ವಿಸರ್ಜಿಸಿದವು. ಆ ಶಂಖಧ್ವನಿಗೆ ಭಯಪಟ್ಟು ಕೆಲವರು ಮೂರ್ಛಿತರಾದ್ರು, ಕೆಲವರಿಗೆ ಮೈ ನುಡುಗಿತು. ಇದೇ ಸಮಯದಲ್ಲಿ ಅರ್ಜುನನ ಧ್ವಜಾಗ್ರದಲ್ಲಿದ್ದಂತ ಕಪಿಯು ಆಂಜನೇಯ ದೊಡ್ಡದಾಗಿ ಬಾಯನ್ನು ತೆರೆದು ಅಲ್ಲಿ ನೆಲೆಸಿದ್ದ ಎಲ್ಲ ಭೂತಗಣಗಳನ್ನೇ ಸೇರಿ ನಿನ್ನ ಸೈನ್ಯವನ್ನ ಭಯಗೊಳಿಸುವಂತೆ ದೊಡ್ಡ ಧ್ವನಿಯಿಂದ ಕೂಯಿತು. ಇದನ್ನು ಕೇಳಿದ ಮೇಲೆ ನಿನ್ನ ಕಡೆಯಲ್ಲಿಯೂ ಯುದ್ಧ ಸೂಚಕಗಳಾದ ಶಂಖ, ಬೇರಿ, ಮೃದಂಗ, ಆನಕ ಮೊದಲಾದ ವಾದ್ಯಗಳು ಮೊಳಗಲು ಆರಂಭಿಸಿದವು. ಈ ವಾದ್ಯ ಧ್ವನಿಗಳನ್ನೇ ಸೈನ್ಯದ ಸಿಂಹನಾದಗಳು, ಕೈತಟ್ಟುವ ಧ್ವನಿಗಳು, ಮಹಾರಥರ ಧನುಷ್ಟಂಕಾರ, ಅದರ ಧ್ವನಿ, ವೀರರ ವೀರವಾದ ಆರ್ಭಟಗಳು ಎಲ್ಲ ಸೇರಿ ವೀರುಗಳಿಗೆ ಭಯವನ್ನ ಹೆಚ್ಚಿಸ್ತಾ ಇತ್ತು. ಇದನ್ನೆಲ್ಲ ಕೇಳಿ ಅರ್ಜುನ ಸಂತೋಷದಿಂದ ಕೃಷ್ಣನೊಡನೆ ಹೀಗೆಂದ. ಇಲ್ಲಿಗೆ 82ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 89ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅರ್ಜುನನ ಯುದ್ಧ ವರ್ಣನೆ. ಅರ್ಜುನ ಕೃಷ್ಣನನ್ನು ಕುರಿತು, ಹೇ ಪುಂಡರೀಕಾಕ್ಷ, ಅದೋ ಅತ್ತಲಾಗಿ ದುರ್ಮರ್ಶನವಿರುವ ಕಡೆಗೆ ಕುದುರೆಗಳನ್ನು ಓಡಿಸು, ಅಲ್ಲಿರುವ ಗಜ ಸೈನ್ಯವನ್ನು ಭೇದಿಸಿಕೊಂಡು ನಾನು ಶತ್ರು ಸೈನ್ಯದೊಳಗೆ ಪ್ರವೇಶಿಸ್ತೇನೆ ಎಂದ. ಕೃಷ್ಣನು ಹಾಗೆಯೇ ಕುದುರೆಗಳನ್ನ ತಟ್ಟಿ ದುರ್ಮರ್ಶನನಿದ್ದ ಕಡೆಗೆ ಬಿಟ್ಟ. ಅಲ್ಲಿ ಏಕಾಗಿಯಾದ ಅರ್ಜುನನಿಗೆ ಬಹುಜನ ವೀರರೊಡನೆ ಯುದ್ಧ ಆರಂಭವಾಯಿತು. ಅನೇಕ ರಥ, ಗಜ, ತುರುಗುಗಳು ನಷ್ಟವಾದವು. ಮೇಘವು ಪರ್ವತದ ಮೇಲೆ ಮಳೆಯನ್ನು ಕರೆದಂತೆ ಅರ್ಜುನನ ಶತ್ರುಗಳ ಮೇಲೆ ಬಾಣ ವರ್ಷವನ್ನು ಕರೆದ. ಇತ್ತಲಾಗಿ ನಿನ್ನ ಕಡೆ ಅನೇಕರಿದ್ದರು. ರಥಿಗರು ಒಂದಾಗಿ ಸೇರಿ ಕೃಷ್ಣ ಅರ್ಜುನ ಮೇಲೆ ಬಾಣ ಪ್ರಯೋಗಗಳನ್ನು ಮಾಡಿದ್ರು. ಇದರಿಂದ ಕೋಪಗೊಂಡ ಅರ್ಜುನ ಅನೇಕ ರಥಿಗರ ತಲೆಗಳನ್ನ ಕಡಿದು ಕೆಡಹಿದ. ಕಣ್ಣಾಲೆಗಳು ಹೊರಬಿದ್ದು ಕಚ್ಚಿದ ತುಟಿಗಳೊಡನೆ ಕಿರೀಟ, ಕುಂಡಲ, ಅಲಂಕೃತಗಳಾದಂತ ಎಷ್ಟೋ ತಲೆಗಳು ರಣರಂಗದಲ್ಲಿ ಉರುಳಾಡ್ತಾ ಇದ್ದು. ಕಿತ್ತೆಸದ ಹೂಗಳುಳ್ಳ ಕಮಲ ವನಗಳಂತೆ ರಣರಂಗ ಅಲ್ಲಲ್ಲಿ ಚದುರು ಬಿದ್ದ ಯೋಧರ ತಲೆಗಳಿಂದ ಆಚ್ಛಾದಿಸಲ್ಪಟ್ಟಿತ್ತು. ರಕ್ತದಿಂದ ತೊಯ್ದ ಸುವರ್ಣ ಆಭರಣಗಳು ಮಿಂಚಿನೊಳಗೂಡಿದ ಮೇಘ ಶಕಲಗಳಂತೆ ಅಲ್ಲಲ್ಲಿ ಚದುರಿ ಬಿದ್ದವು. ತಾಳೆಯ ಮರದಿಂದ ಕಾಲದಲ್ಲಿ ಪಕ್ವವಾದ ಹಣ್ಣುಗಳು ಉದಿರುವಂತೆ ಶೂರರ ತಲೆಗಳು ಅಲ್ಲಿ ಬೀಳ್ತಾ ಇದ್ವು. ಒಂದು ಕಡೆಯಲ್ಲಿ ಇದ್ದಕ್ಕಿದ್ದ ಹಾಗೆ ತಲೆ ಇಲ್ಲದ ಮುಂಡ ಒಂದು ಮೇಲೆದ್ದು ನಿಂತು ಖಡ್ಗವನ್ನೆಳೆದು ಬಿಲ್ಲನ್ನು ಬಡಿಯುತ್ತೆ. ಇನ್ನೊಂದು ಕಡೆ ಮತ್ತೊಂದು ಕಬಂಧ ಒಬ್ಬ ಯೋಧನ ತಲೆ ಕೂದಲನ್ನು ಹಿಡಿದು ಎಳೆಯುತ್ತಾ ಕುಣಿದಾಡ್ತಾ ಇದೆ. ಕೆಲವು ವೀರರು ತಮಗಿದ್ದ ಆಕ್ರೋಶದಿಂದ ತಮ್ಮ ತಲೆಯೇ ಬಿದ್ದು ಹೋದದ್ದನ್ನು ತಿಳಿಯದೆ ಅರ್ಜುನಿಗೆ ಎದುರಾಗಿ ಓಡ್ತಾ ಇದ್ದಾರೆ. ಕುದುರೆಗಳ ತಲೆಗಳು, ಆನೆಗಳು, ಸೊಂಡಿಲುಗಳು, ವೀರರ ತೋಳುಗಳು ಮತ್ತು ತಲೆಗಳು ಇವು ರಣಭೂಮಿಯನ್ನೆಲ್ಲ ಮರೆಸುವಂತೆ ಚದುರು ಬಿದ್ದುವು. ಈ ಹಲ್ಲಿಯನ್ನ ಯಾವ್ದಾದ್ರು ಬೇರೆ ಪ್ರಾಣಿ ಅಟ್ಟಿಸ್ಕೊಂಡು ಬಂದ್ರೆ ಅದರ ಬಾಲನ ಅದೇನೆ ಬಿಟ್ಬಿಡುತ್ತೆ, ತ್ಯಜಿಸ್ಬಿಡುತ್ತೆ. ಆ ಬಾಲ ಕೆಳಗಡೆ ಬಿದ್ದಿರುತ್ತಲ್ಲ, ಅದು ವಿಲವಿಲ ಅಂತ ಒದ್ದಾಡ್ತಾ ಇರುತ್ತೆ. ಹಲ್ಲಿ ಜೊತೆಗಿಲ್ಲ, ಬಾಲ ಮಾತ್ರ ಅಳ್ಳಾಡ್ತಾ ಇದೆ. ಹೇಗ್ ಸಾಧ್ಯ? ಹಾಗೆ ಇಲ್ಲಿ ತಲೆ ತೆಗೆದ್ರು ಕೂಡ ಇವ್ರ ಶರೀರ ಇನ್ನು ಆ ಮೊದಲಿಂದ ಇದಿತ್ತಲ್ಲ, ಅದಕ್ಕಾಗಿ ಅರ್ಜುನ ಕಡೆಗೆ ಇದ್ ಮಾಡೋದು, ಕತ್ತಿಯನ್ನು ಗದೆಯನ್ನು ಇದನ್ನ ಎತ್ತಿದ್ರು ಅಂತ. ಎಲ್ಲ ಕೆಳಗೆ ಬೀಳೋದೇನೆ. ತಲೆ ಇಲ್ಲದೆ ಕೆಲವು ಶರೀರಗಳು, ಮುಂಡಗಳು, ಕಬಂಧ ಅಂದ್ರು ಇಲ್ಲಿ ಅವುಗಳು. ಕುದುರೆಗಳ ತಲೆಗಳು, ಆನೆಗಳ ಸೊಂಡಿಲುಗಳು, ವೀರರ ತೋಳುಗಳು ಮತ್ತೆ ತಲೆಗಳು, ಇವೆಲ್ಲ ರಣಭೂಮಿಯನ್ನೆಲ್ಲ ಮರೆಸುವಂತೆ ಚದುರು ಬಿದ್ವು. ಇದು ಪಾರ್ಥನು, ಎಲ್ಲಿ ಪಾರ್ಥನು, ಇವನೇ ಪಾರ್ಥನು, ಪಾರ್ಥ ನಿಲ್ಲು, ಪಾರ್ಥ ಇಲ್ಲಿ ಬಾ, ಎಲ್ಲಿ ಹೋಗ್ತಿವೆ ಎಂಬ ನಿನ್ನ ಯೋಧರ ಕೂಗಾಟವೇ ಪ್ರಬಲವಾಗಿ ರಣಕ್ಷೇತ್ರವೆಲ್ಲ ಬರೀ ಪಾರ್ಥ ಶಬ್ದಮಯವಾಗಿತ್ತು. ನಿನ್ನೆವರಿಗೆ ಆ ಪಾರ್ಥನ ಮೇಲಿದ್ದ ಆಕ್ರೋಶದಿಂದ ಅವರ ಕಣ್ಣಿಗೆ ಬಿದ್ದವರನ್ನೆಲ್ಲ ಪಾರ್ಥನೆಂದೇ ತಿಳಿದು ಕಾಲಚೋದಿತರಾಗಿ ತಮ್ಮ ಕಡೆಯವರಲ್ಲಿಯೇ ಒಬ್ಬರನ್ನೊಬ್ಬರು ಹೊಡಿತಾ ಇದ್ದಾರೆ. ಈ ಕೋಪ, ಉದ್ವೇಗ ಇವೆಲ್ಲ ಬಂದಾಗ ಬುದ್ಧಿ, ವಿವೇಕ ಅನ್ನೋದು ಹೋಗ್ಬಿಡುತ್ತೆ. ತಮ್ಮವರು ಬೇರೆಯವರು ಅಂತ ಗೊತ್ತಿಲ್ಲ. ಪಾರ್ಥನ್ ಜೊತೆನೆ ಯುದ್ಧ ಮಾಡ್ತಿದ್ದೀನಿ ಅಂತ ಈ ಕೃಷ್ಣನನ್ನ ದುರ್ಯೋಧನ ಅವನನ್ನ ಕಟ್ಟಿ ಅಂತಂದ ಪಾಂಡವ ದೂತನಾಗಿ ಹೋದಾಗ. ಅಲ್ಲಿ ಕೃಷ್ಣನ ಆಶ್ಚರ್ಯ ಚೇಷ್ಟಿತಗಳೇನು ಅಂದ್ರೆ, ಒಬ್ಬ
ದುರ್ಯೋಧನ ಕಡೆಯ ಸೇವಕನಿಗೆ ಮತ್ತೊಬ್ಬ ಕೃಷ್ಣನಂತೆ ಕಾಣದ. ಸೊ ಒಬ್ಬ ದೂತ ಇನ್ನೊಬ್ಬ ದೂತನ ಕಟ್ತಾ ಇದ್ದಾನಲ್ಲಿ. ಹಾಗೆ ಕಾಲಚೋದಿತರಾಗಿ ಎಲ್ರು ಪಾರ್ಥ ಅಂತ ತಿಳಿದು ತಮ್ಮಲ್ಲಿ ಒಬ್ಬರನ್ನೊಬ್ಬರು ನೋಡಿತಾ ಇದ್ದಾರೆ. ಕೆಲವರು ತಮ್ಮನ್ನೇ ತಾವು ಹೊಡೆದುಕೊಳ್ತಾರೆ. ಅನೇಕರು ರಕ್ತವನ್ನು ಕಕ್ಕುತ್ತಾ ನೋವನ್ನು ತಡಿಲಾರದೆ ಆಗಾಗ ಮೂರ್ಛಿತರಾಗಿ ಬಿದ್ದು ತಮ್ಮ ಬಂಧುಗಳನ್ನು ಕೂಗಿಕೊಳ್ತಾರೆ. ಬೆಂಡಿವಾಲ, ಪ್ರಾಸ, ಶಕ್ತಿ, ವೃಷ್ಟಿ, ಗದೆ, ಕೊಡಲಿ, ನಿರ್ವ್ಯೂಹ, ಕತ್ತಿ, ಬಿಲ್ಲು, ಬಾಣ, ತೋಮರ ಮೊದಲಾದ ಆಯುಧಗಳನ್ನು ಹಿಡಿದಂತೆಯೇ ಬಾಗಿಲ ಗುಳಿಗಳಿಗೂ ಮಹಾಸರ್ಪದ ದೇಹಕ್ಕೂ ಸಮಾನಗಳಾದಂತ ಎಷ್ಟೋ ಬಾಹುಗಳು, ಕವಚ, ಕೈಬಳೆ, ತೋಳ್ಬಳೆ ಮೊದಲಾದವುಗಳೊಡನೆ ನೆಲದಲ್ಲಿ ಬಿದ್ದು ಹಾರುತ್ತಲೂ ಹೊರಳುತ್ತಲೂ ಕದಲುತ್ತಲೂ ಇದ್ದವು. ಪಾರ್ಥನ ತೀವ್ರ ಬಾಣಗಳಿಂದ ಗಾಯಪಟ್ಟವರೇ ಅನೇಕರು ಹಿಂದು ಮುಂದು ತೋರದೆ ಓಡ್ತಾ ಇದ್ದಾರೆ. ಪಾರ್ಥನಿಗೆ ಎದುರಾಗಿ ಬಂದವನು ಒಬ್ಬೊಬ್ಬನಿಗೂ ಅವನ ಬಾಣವು ಪ್ರಾಣಾಂತಕರವಾಗಿಯೇ ಪರಿಣಮಿಸ್ತಾ ಇತ್ತು. ರಥ ಮಾರ್ಗಗಳಲ್ಲಿ ನರ್ತಿಸುವಂತೆ ತಿರುಗುತ್ತಾ ಧನುಸ್ಸನ್ನ ಎಳೆದು ಬಾಣವನ್ನು ಬಿಡುತ್ತಿರುವ ಆ ಪಾರ್ಥನ ಮುಂದೆ ನಿಲ್ಲುವುದಕ್ಕೂ ಅಲ್ಲಿ ಒಬ್ಬರಿಗೂ ಲವ ಮಾತ್ರವೂ ಅವಕಾಶ ಸಿಗ್ಲಿಲ್ಲ. ಬಾಣ ಸಂಧಾನ ಮೋಕ್ಷಗಳಲ್ಲಿ ಆ ಅರ್ಜುನನ ಹಸ್ತ ಲಾಘವ ಜನರಿಗೆಲ್ಲ ಆಶ್ಚರ್ಯಕರವಾಯಿತು. ಆಗ ಅರ್ಜುನನು ತನ್ನ ಒಂದೊಂದೇ ಬಾಣದಿಂದ ಗಜ ಯೋಧನೊಡನೆ ಆನೆಯನ್ನ, ಅಶ್ವಯೋಧನೊಡನೆ ಕುದುರೆಯನ್ನ, ರಥಾಶ್ವ ಸಾರಥಿಗಳೊಡನೆ ರಥಿಗನನ್ನ ಭೇದಿಸಿ ಗೆಡುತ್ತಾ ಇದ್ದ. ತನ್ನನ್ನು ಎದುರಿಸಿ ಬರುವವನು, ಬಂದು ಯುದ್ಧಕ್ಕೆ ನಿಂತವನು, ಯುದ್ಧ ಮಾಡತಕ್ಕವನು, ಇವರಲ್ಲಿ ಯಾರನ್ನು ಪಾರ್ಥನು ಕೊನೆಗಾಣಿಸದೆ ಬಿಡ್ಲಿಲ್ಲ. ಉದಿಸಿ ಬರುವಾಗಲೇ ಸೂರ್ಯನು ತಮಸ್ಸನ್ನು ಅಡಗಿಸುವಂತೆ ಅರ್ಜುನನು ತಾನು ಬರುವಾಗಲೇ ಗಜ ಸೈನ್ಯಗಳನ್ನೆಲ್ಲ ಬಾಣಗಳಿಂದ ಕೊಂದು ಬಿಟ್ಟ. ಅಲ್ಲಲ್ಲಿ ಹತವಾಗಿ ಬಿದ್ದ ಆನೆಗಳ ರಾಶಿಯಿಂದ ಆ ರಣಾಂಗಣ ಪ್ರಳಯ ಕಾಲದಲ್ಲಿ ಉರುಳಿ ಬಿದ್ದ ಪರ್ವತಗಳಿಂದ ಆವೃತವಾದ ಭೂಭಾಗದಂತಿತ್ತು. ಆಗ ಪಾರ್ಥನು ಮಧ್ಯಾಹ್ನ ಸೂರ್ಯನಂತೆ ಶತ್ರುಗಳಿಗೆ ಕಣ್ಣಿಂದ ನೋಡೋದಕ್ಕೂ ಸಾಧ್ಯವಿಲ್ಲದಂತಿದ್ದ. ಧೃತರಾಷ್ಟ್ರ ಮಹಾರಾಜ, ಹೀಗೆ ನಿನ್ನ ಸೈನ್ಯವೆಲ್ಲ ಅರ್ಜುನನ ಬಾಣ ಪ್ರಹಾರದಿಂದ ಗಾಯಪಟ್ಟು ಬಹಳವಾಗಿ ನೊಂದು ಚೆದರು ಹೋಯ್ತು. ಬಿರುಗಾಳಿಯಿಂದ ಮೇಘ ಹೇಗೋ ಹಾಗೆ ನಿನ್ನ ಸೈನ್ಯ ಚೆಲ್ಲ ಚೆದರಾಗಿ ಆ ಪಾರ್ಥನನ್ನ ಹಿಂತಿರುಗಿ ನೋಡೋದಕ್ಕೂ ಅಶಕ್ತವಾಯಿತು. ನಿನ್ನ ಕಡೆಯ ಯೋಧರು ಬಾಣ ಪ್ರಹಾರಕ್ಕೆ ಹೆದರಿ ತಮ್ಮ ವಾಹನಗಳನ್ನ ಹಿಂತಿರುಗಿಸ್ಕೊಂಡು ಓಡುವಾಗ ಆನೆ ಕುದುರೆಗಳನ್ನ ನಿರ್ದಯವಾಗಿ ಕಶಗಳಿಂದ ಹೊಡಿತಾರೆ, ಬಿಲ್ಲಿನ ಕೊನೆಯಿಂದ ತಿವಿತಾ ಇದ್ದಾರೆ, ಹುಂಕಾರಗಳಿಂದ ಹೆದರಿಸ್ತಾರೆ, ಹಿಮ್ಮಡಿಗಳಿಂದ ಚುಚ್ಚುತ್ತಾರೆ. ಹೀಗೆ ಪ್ರಾಣ ಭಯದಿಂದ ಅವುಗಳು ಆದಷ್ಟು ಬೇಗನೆ ಓಡಿ ಹೋಗ್ತಾ ಇದ್ವು. ನಿನ್ನ ಕಡೆಯ ಗಜ ಯೋಧರು ಹಿಮ್ಮಡಿಗಳಿಂದಲೂ ಹೆಬ್ಬೆರಳುಗಳಿಂದಲೂ ಅಂಕುಶಗಳಿಂದ ಆನೆಗಳನ್ನ ತಿವಿದು ಓಡಿಸುತ್ತಾ ಅಲ್ಲಲ್ಲಿ ತಲೆ ತಪ್ಪಿಸ್ಕೊಂಡ್ರು. ಕೆಲವರು ಪಾರ್ಥನ ಬಾಣಗಳಿಂದ ಮೋಹಿತರಾಗಿ ಅವನ ಎದುರಿಗೆ ಬಂದು ನಿಂತರು. ಕೌರವರ ಯೋಧರೆಲ್ಲ ದಿಗ್ಭ್ರಮೆ ಹಿಡಿದಂತಿದ್ರು. ಇಲ್ಲಿಗೆ 89ನೇ ಅಧ್ಯಾಯ. ಅಷ್ಟಮೈಸಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 90ನೇ ಅಧ್ಯಾಯ. ಅರ್ಜುನನಿಂದ ದುಶ್ಯಾಸನ ಪರಾಜಿತನಾಗಿ ಓಡಿತು. ಆಮೇಲೆ ಧೃತರಾಷ್ಟ್ರ ಸಂಜಯನನ್ನು ಕುರಿತು, ಹೇ ಸಂಜಯ, ನಮ್ಮ ಸೈನ್ಯವೆಲ್ಲ ಅರ್ಜುನನ ಕೊಲೆಗೀಡಾಗಿ ಓಡಿ ಹೋದ್ಮೇಲೆ ತಿರುಗಿ ಅರ್ಜುನನನ್ನು ಎದುರಿಸಿ ನಿಂತ ನಮ್ಮ ಕಡೆ ವೀರ ಯಾರು? ಆಗ ನಮ್ಮವರು ಭಗ್ನಾಶರಾಗಿ ಶಕಟ ವ್ಯೂಹದಲ್ಲಿ ಸೇರಿಕೊಂಡು ದ್ರೋಣನನ್ನು ಆಶ್ರಯಿಸಿ ನಿಶ್ಚಿಂತರಾಗಿದ್ದು ಬಿಟ್ರು, ಇಲ್ಲವೇ ಯುದ್ಧಕ್ಕೆ ಬಂದ್ರು? ಈ ವಿಷಯವನ್ನು ತಿಳಿಸುವ ಎಂದ. ಅದಕ್ಕ ಸಂಜಯ, ಹೇ ಮಹಾರಾಜ, ನಮ್ಮ ಸೈನ್ಯವೆಲ್ಲವೂ ಕೂಡ ಅರ್ಜುನನಿಂದ ಪರಾಜಿತರಾಗಿ ಉತ್ಸಾಹಗೆಟ್ಟು ಓಡೋಕೆ ಆರಂಭಿಸಿದವು. ಅರ್ಜುನನ ಮೇಲೆ ಮೇಲೆ ಬಾಣವರ್ಷಗಳನ್ನು ಕರೀತಾ ಇದ್ದ. ಆಗ ಅವನನ್ನು ಎದುರಿಗೆ ನಿಂತು ನೋಡುವುದಕ್ಕೂ ನಮ್ಮಲ್ಲಿ ಯಾರೂ ಸಮರ್ಥರಾಗಿರಲಿಲ್ಲ. ಹೀಗೆ ಕೌರವ ಸೈನ್ಯ ಎಲ್ಲ ಭಗ್ನವಾಗಿ ಓಡಿ ಹೋಗ್ತಾ ಇರೋದನ್ನ ಕಂಡು ನಿನ್ನ ಮಗನಾದ ದುಶ್ಯಾಸನ ಅತಿ ಆಕ್ರೋಶಗೊಂಡು ಅರ್ಜುನನಿಗೆ ಎದುರಾದ. ಸುವರ್ಣ ಕವಚವನ್ನ, ಸುವರ್ಣ ಚಿತ್ರಿತವಾದ ಶಿರಸ್ಥಾನವನ್ನ, ಹೆಲ್ಮೆಟ್ ಧರಿಸಿ ದೊಡ್ಡ ಗಜ ಸೈನ್ಯವನ್ನ ಸೇರಿಸಿಕೊಂಡು ತನ್ನ ಸೇನಾ ಸಮೂಹದಿಂದ ಭೂಮಿಯನ್ನ ನುಂಗುವಷ್ಟು ಆರ್ಭಟೆಯಿಂದ ಅರ್ಜುನನ ಮುತ್ತಿಕೊಂಡ. ಆ ಸೈನ್ಯವು ಬರುವಾಗ ಆನೆಗಳ ಘಂಟಾಧ್ವನಿ, ಶಂಖಗಳ ಧ್ವನಿ, ನಾಣನ್ನ ತಟ್ಟೋ ಧ್ವನಿ, ಮದದಾನೆಗಳ ಗರ್ಜನೆ ಧ್ವನಿ ಇವೆಲ್ಲ ಒಂದಾಗಿ ಸೇರಿ ಭೂಮಿ, ಆಕಾಶ, ದಿಕ್ಕು, ವಿದಿಕ್ಕುಗಳನ್ನೆಲ್ಲ ಒಂದೇ ಶಬ್ದಮಯವನ್ನಾಗಿ ಮಾಡಿತ್ತು. ಆಗ ಯುವರಾಜನಾದ ದುಶ್ಯಾಸನನ ಆಕಾರ ಶತ್ರುಗಳ ನೋಟಕ್ಕೆ ಭಯಂಕರವಾಗಿತ್ತು. ಅವನ ಗಜ ಸೈನ್ಯಗಳೆಲ್ಲ ಮಾವಟಿಗರ ಅಂಕುಶಗಳಿಂದ ತಿವಿಯಲ್ಪಟ್ಟು ಸೊಂಡಿಲನ್ನು ತೂಗುತ್ತಾ ಅತ್ಯಾಕ್ರೋಶದಿಂದ ರೆಕ್ಕೆ ಒಡಗೂಡಿದ ಪರ್ವತಗಳಂತೆ ಅರ್ಜುನನ ಎದುರಿಸಿ ಬಂದವು. ಅದನ್ನು ನೋಡಿದೊಡನೆ ಅರ್ಜುನನ ಯುದ್ಧೋತ್ಸಾಹದಿಂದ ಸಿಂಹನಾದವನ್ನು ಮಾಡಿ ಧ್ವಜ ಅಲಂಕೃತವಾಗಿಯೋ ಪರ್ವತಗಳಂತೆಯೋ ಮೇಘಗಳಂತೆಯೋ ಕಾಣ್ತಾ ಇದ್ದಂತ ಗಜ ಸೈನ್ಯವನ್ನ ತನ್ನ ಬಾಣಗಳಿಂದ ನಿವಾರಿಸ್ತಾ ಇದ್ದ. ಬಿರುಗಾಳಿಯಿಂದ ತಾಡಿತವಾಗಿ ಉಕ್ಕಿ ಬರುತ್ತಿರುವ ಸಮುದ್ರದಂತೆ ಸುತ್ತಲೂ ತನ್ನನ್ನು ಆವರಿಸಿಕೊಂಡು ಬರುತ್ತಿರುವ ಆ ಗಜ ಸೈನ್ಯದಲ್ಲಿ ಮಹಾ ಮಕರವು ಸಮುದ್ರದಲ್ಲಿ ಪ್ರವೇಶಿಸಿದ ಹಾಗೆ ಅರ್ಜುನನು
ನಿರ್ಭಯವಾಗಿ ಪ್ರವೇಶಿಸಿದ. ಆಗ ಅರ್ಜುನನು ಯುಗಾಂತ ಕಾಲದ ಸೂರ್ಯನಂತೆ ಶತ್ರುಗಳಿಗೆ ದುರ್ನಿರೀಕ್ಷನಾಗಿ ನಾನಾ ದಿಕ್ಕುಗಳಲ್ಲಿ ತಾನಾಗಿ ಸಂಚರಿಸ್ತಾ ಇದ್ದ. ಆಗಿನ ಯುದ್ಧದಲ್ಲಿ ಕುದುರೆಗಳ ಗೊರಸಿಲಿನ ಧ್ವನಿ, ರಥ ನೇಮಿಯ ಧ್ವನಿ, ಭಟರ ಸಿಂಹನಾದ ಧ್ವನಿ, ಧನುಷ್ಠಂಕಾರದ ಧ್ವನಿ, ರಣವಾದ್ಯದ ಧ್ವನಿ, ಇವುಗಳೊಡನೆ ನಡುವೆ ಅರ್ಜುನನ ದೇವದತ್ತದ ಧ್ವನಿ ಶಂಖ, ಶ್ರೀಕೃಷ್ಣನ ಪಾಂಚರ ಧ್ವನಿಯು ಸೇರಿ ಪಾಂಚಜನ್ಯದ ಧ್ವನಿ, ಗಾಂಡೀವದ ಧ್ವನಿ ಸೇರಿದಾಗ ಈ ಮಹಾಘೋಷದಿಂದಲೇ ದುಶ್ಯಾಸನ ಗಜ ಸೈನ್ಯವೆಲ್ಲ ಕೊಬ್ಬಡಿಗೆ ಮೂರ್ಛೆಗೊಂಡಂತಾಯ್ತು. ಸರ್ಪದಂತೆ ಕ್ರೂರವಾದ ಅರ್ಜುನನ ಬಾಣಗಳ ನಡುವೆ ಸಿಕ್ಕಿಬಿದ್ದು ಆ ಆನೆಗಳೆಲ್ಲವ ಕೆಸರಿನಲ್ಲಿ ಮುಳುಗಿದಂತೆ ಬಹಳ ಕಷ್ಟಕ್ಕೀಡಾದ್ರು. ಪುಷ್ಪಿತವಾದ ಮರದ ಮೇಲೆ ದುಂಬಿಗಳು ನಾನಾ ಕಡೆಗಳಿಂದ ಬಂದು ಬೀಳುವಂತೆ ಅರ್ಜುನನ ಬಾಣಗಳು ಆನೆಗಳ ಮೇಲೆ ಸರ್ವತೋಮುಖವಾಗಿ ಬಂದು ಬೀಳ್ತಾ ಇದ್ವು. ಇಲ್ಲಿ ಒಂದು ಉದಾಹರಣೆ ಕೊಟ್ರವರು, ಕೆಸರಿನಲ್ಲಿ ಮುಳುಗಿದ ಆನೆಗಳು ಅಂತ. ಒಂದು ದೊಡ್ಡ ಹಳ್ಳ, ನೀರು ಇದ್ರಲ್ಲ ಇತ್ತು, ಎಲ್ಲ ಮೆತ್ತಗಾಗಿ ಇದಾಗಿತ್ತಲ್ಲ, ಇವೆಲ್ಲ ಓಡಾಡೋದ್ರಲ್ಲಿ ಕೆಸರು ಚೆನ್ನಾಗಿದೆ. ಇವೆಲ್ಲ ತುಳಿದು ಮಾಡಿ ಅದು ಎಷ್ಟು ಬಿಗಿಯಾಗಿತ್ತು ಅಂದ್ರೆ ಆನೆಗಳು ಕಾಲು ಅದ್ರಲ್ಲಿ ಸಿಗಾಕೊಂಡು ಹೊರಗೆ ಬರೋಕ್ಕಾಗಲ್ಲ. ಆ ರೀತಿ ದುಶ್ಯಾಸನನ ಗಜ ಸೈನ್ಯ ಅರ್ಜುನನ ಮುಂದೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಷ್ಟಕ್ಕೀಡಾದು. ಪುಷ್ಪಿತವಾದ ಮರದ ಮೇಲೆ ದುಂಬಿಗಳು ನಾನಾ ಕಡೆಗಳಿಂದ ಬಂದು ಬೀಳುವಂತೆ ಅರ್ಜುನನ ಬಾಣಗಳು ಆನೆಗಳ ಮೇಲೆ ಸರ್ವತೋಮುಖವಾಗಿ ಬಂದು ಬೀಳ್ತಾ ಇದ್ವು. ಅರ್ಜುನನ ಬಾಣಗಳು ಆ ಆನೆಗಳ ಮೈಯಲ್ಲಿ ಹಿಡಿಯವರೆಗೆ ನಾಟಿ, ಬಾಣದ ತುದಿ ಇದೆಯಲ್ಲ ಅಲ್ಲಿ ತನಕ ಅದು ನಾಟಿ ಅದರಿಂದ ರಕ್ತ ಪ್ರವಾಹ ಸುರಿತಾ ಇತ್ತು. ರೆಕ್ಕೆ ಮುರಿದ ಪರ್ವತಗಳಂತೆ ಹಲವು ಆನೆಗಳು ನೆಲಕ್ಕೆ ಬಿದ್ದು ದೀನಧ್ವನಿಯಿಂದ ಕೂಗಿಡ್ತಾ ಇದ್ವು. ಕೆಲವು ಆನೆಗಳಿಗೆ ಗಂಡ ಸ್ಥಳಗಳಲ್ಲಿಯೋ ಕುಂಭ ಸ್ಥಳಗಳಲ್ಲಿಯೋ ಕಡೆ ಬಾಯಿಗಳಲ್ಲಿಯೋ ಅರ್ಜುನನ ತೀವ್ರವಾದ ಬಾಣಗಳು ನಾಟಿರಲು ಆ ಬಾಧೆಯನ್ನು ತಡೆಯಲಾರದೆ ಅವು ಕುರರ ಪಕ್ಷಿಗಳಂತೆ ಹರಿಸ್ತಾ ಇದ್ವು. ಗಜಾರೂಢರಾದ ಯೋಧರ ತಲೆಗಳು ಅರ್ಜುನನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಕುಂಡಲ ಸಹಿತವಾದ ರುಂಡಗಳು ತಾವರೆ ಹೂಗಳನ್ನ ಎರಚಿದಂತೆ ಅಲ್ಲಲ್ಲಿ ಉರುಳ್ತಾ ಇದ್ವು. ಆಗ ರಣರಂಗದಲ್ಲಿ ಓಡಾಡುತ್ತಿರುವ ಆನೆಗಳ ಕಾಲಿಗೆ ಸಿಕ್ಕಿ ಅನೇಕ ಜನರು ಗಾಯಪಟ್ಟು ರಕ್ತ ದಿಗ್ಧ ಗಾತ್ರರಾಗಿ ಬೀಳ್ತಾ ಇದ್ರು. ಅರ್ಜುನನ ಒಂದೊಂದೇ ಬಾಣಕ್ಕೆ ಒಂದೊಂದು ಆನೆ ಸತ್ತು ಬೀಳ್ತಾ ಇದೆ. ಕೆಲವು ವೇಳೆ 2-3 ಆನೆಗಳು ಹತವಾಗಿ ಬೀಳ್ತಾ ಇದ್ವು. ವೃಕ್ಷ ಸಹಿತವಾಗಿ ಪರ್ವತಗಳು ಮುರಿದು ಬಿದ್ದಂತೆ ಮೇಲಿದ್ದ ಯೋಧರೊಡನೆ ಎಷ್ಟು ಆನೆಗಳು ಹತವಾಗಿ ಬಿದ್ವು. ಅರ್ಜುನನು ತನ್ನ ಬಾಣಗಳಿಂದ ಅನೇಕ ರಥಿಕರ ಕೈಯಲ್ಲಿದ್ದ ಬಿಲ್ಲು, ಬಾಣ, ನಾಣು, ರಥದ ಮೂಕಿ, ನೊಗ ಮುಂತಾದವನ್ನೆಲ್ಲ ತುಂಡು ಮಾಡಿ ಅವರನ್ನ ಕೊಂದು ಕೆಡೆ ಹಾಕ್ತಾ ಇದ್ದ. ಆಗ ಅರ್ಜುನ ಕೈಯಲ್ಲಿ ಮಂಡಲಾಕೃತಿಯಾದ ಧನಸ್ಸನ್ನ ಹಿಡಿದು ನರ್ತಿಸುತ್ತಿರುವಂತೆ ಜನರ ಕಣ್ಣಿಗೆ ಬೀಳ್ತಿದ್ನೆ ಹೊರತು ಅವನ ಬಾಣಗಳನ್ನು ತೆಗೆದು ಬಿಲ್ಲಿನಲ್ಲಿ ಸಂಧಿ ಮಾಡುವುದು, ಎಳೆಯೋದು, ಬಿಡೋದು ಈ ಕಾರ್ಯಗಳು ಒಂದು ತಿಳಿತಾ ಇರಲಿಲ್ಲ. ಇವನ ಬಾಣಗಳಿಗೆ ಗುರಿಯಾದ ಆನೆಗಳು ಬಾಯಿಂದ ರಕ್ತವನ್ನು ಕಾರುತ್ತಾ ಆಯಾ ಕ್ಷಣವೇ ಸತ್ತು ಬೀಳ್ತಾ ಇದ್ವು. ಆಗಿನ ರಣಭೂಮಿಯಲ್ಲಿ ಎದ್ದೆದ್ದು ಕುಣಿದಾಡುತ್ತಿದ್ದ ಕಬಂಧಗಳನ್ನ ಇಷ್ಟೆಂದು ಲೆಕ್ಕ ಮಾಡುವುದೇ ಸಾಧ್ಯ ಇಲ್ಲ. ಅರ್ಜುನನ ಬಾಣಗಳಿಂದ ತುಂಡಾಗಿ ಬಿದ್ದ ಯೋಧರ ತೋಳುಗಳು ಕೈಯಲ್ಲಿ ಹಿಡಿದ ಬಿಲ್ಲು ಬಾಣಗಳೊಡನೆಯೋ, ಗೌಸಣಿಗೆಗಳೊಡನೆಯೋ, ಖಡ್ಗಗಳೊಡನೆಯೋ, ಸುವರ್ಣ ಆಭರಣಗಳೊಡನೆಯೋ ಅಲ್ಲಲ್ಲಿ ಉರುಳಾಡ್ತಾ ಇದ್ವು. ಎಲ್ಲಿ ನೋಡಿದ್ರು ಮುರಿದ ರಥಗಳು, ರಥ ಚಕ್ರಗಳು, ಅಚ್ಚುಗಳು, ನೊಗಗಳು, ಕತ್ತಿ ಗುರಾಣಿಗಳು, ಧನಸ್ಸುಗಳನ್ನು ಹಿಡಿದ ಕೈಗಳು, ಆಭರಣಗಳು, ಪುಷ್ಪಮಾಲಿಕೆ, ವಸ್ತ್ರಗಳು, ಧ್ವಜಗಳು ಇವೆಲ್ಲ ತುಂಡು ತುಂಡಾಗಿ ಬಿದ್ದಿದ್ವು. ಸತ್ತ ಗಜ, ತುರಗ, ಪದಾತಿಗಳ ದೇಹಗಳೇ ಎಲ್ಲೆಲ್ಲಿಯೂ ಕಾಣ್ತಾ ಇದ್ವು. ಆಗಿನ ರಣಭೂಮಿಯು ಈ ಮೃತ ದೇಹಗಳಿಂದ ಅತ್ಯಂತ ಭಯಂಕರ ದರ್ಶನವುಳ್ಳವಾಗಿತ್ತು. ಹೇ ರಾಜ, ಹೀಗೆ ದುಶ್ಯಾಸನನ ಸೈನ್ಯಗಳೆಲ್ಲ ಅರ್ಜುನನ ಕೊಲೆಗೀಡಾಗಿ ತಮ್ಮ ತಮ್ಮ ಸೇನಾಪತಿಗಳನ್ನು ಓಡಲಾರಂಭಿಸಿದವು. ಇದೇ ಸಮಯದಲ್ಲಿ ಅರ್ಜುನನು ನಿನ್ನ ಮಗನಾದ ದುಶ್ಯಾಸನನ್ನ ನಿಲ್ಲು ನಿಲ್ಲು ಎಂದು ಕರೆಯುತ್ತಾ, ಹೇ ದುರಾತ್ಮ, ಹಿಂದೆ ನೀನು ನಮ್ಮನ್ನು ಕುರಿತು ಹೇಳಿದ ದುರುಕ್ತಿಗಳಿಗೆಲ್ಲ ಈಗ ಫಲವನ್ನು ಅನುಭವಿಸು. ನೀನು ನನ್ನ ಕೈಯಿಂದ ಹೇಗೆ ತಾನೇ ಬದುಕಿ ಹೋಗ್ತೀಯ? ಆಗ ನೀನು ನುಡಿದ ಜಂಬದ ಮಾತುಗಳನ್ನೆಲ್ಲ ಕಾರ್ಯತಃ ಈಗ ನಮ್ಮಲ್ಲಿ ತೋರ್ಸೋ ನೋಡೋಣ ಎಂದು ಹೇಳಿ 10 ಬಾಣಗಳಿಂದ ಅವನನ್ನ ಬಹಳವಾಗಿ ನೋಯಿಸಿದ. ಈ ಬಾಣದಿಂದ ನೊಂದು ನಿನ್ನ ಮಗನ ದುಶ್ಯಾಸನ ಅರ್ಜುನನ ಮುಂದೆ ನಿಲ್ಲಲಾರದೆ ತನ್ನ ಸೈನ್ಯಗಳನ್ನು ಕರೆದುಕೊಂಡು ಭಯದಿಂದ ಪಲಾಯನ ಮಾಡಿ ಆತ್ಮರಕ್ಷಣೆಗಾಗಿ ದ್ರೋಣನನ್ನು ನಿರೀಕ್ಷಿಸ್ತಾ ಶಕಟವ್ಯೂಹದ ಒಳಗಡೆ ಪ್ರವೇಶಿಸಿ ಅಲ್ಲಿ ತಲೆ ಮರೆಸ್ಕೊಂಡ. ಇಲ್ಲಿಗೆ 90ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 91ನೇ ಅಧ್ಯಾಯ. ಅರ್ಜುನನ ವ್ಯೂಹದ ಮುಂಭಾಗದಲ್ಲಿದ್ದ ದ್ರೋಣನೊಡನೆ ಯುದ್ಧ ಮಾಡಿ ವ್ಯೂಹದೊಳಗೆ ಪ್ರವೇಶಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಮಹಾರಾಜ ಧೃತರಾಷ್ಟ್ರ, ಹೀಗೆ ಅರ್ಜುನನು
ದುಶ್ಯಾಸನನನ್ನ ಅವನ ಸೈನ್ಯವನ್ನ ಬಡಿದು ಓಡಿಸಿದ ಮೇಲೆ ಸೈಂಧವನನ್ನು ಕಂಡು ಹಿಡಿಯಬೇಕೆಂದು ದ್ರೋಣನ ಸೈನ್ಯ ಇದ್ದ ಕಡೆಗೆ ಹೋದ. ದ್ರೋಣನು ವ್ಯೂಹದ ಮುಂಭಾಗದಲ್ಲಿದ್ದನ್ನು ಕಂಡು ಆಚಾರ್ಯನಾದ ಅವನಿಗೆ ನಮಸ್ಕರಿಸಿ ಕೃಷ್ಣನ ಅನುಮತಿಯಿಂದ ಆ ದ್ರೋಣನ ಕುರಿತು ಬದ್ಧಾಂಜಲಿಯಾಗಿ ಹೀಗೆಂದ: ಹೇ ಆಚಾರ್ಯ, ನನಗೆ ಕ್ಷೇಮವನ್ನು ಬಯಸೋ, ನನಗೆ ಶುಭ ಆಶೀರ್ವಾದಗಳನ್ನು ಮಾಡೋ. ನಿನ್ನ ಅನುಗ್ರಹ ಬಲದಿಂದಲೇ ನಾನು ದುರ್ಭೇದ್ಯವಾದ ಈ ನಿನ್ನ ವ್ಯೂಹವನ್ನು ಪ್ರವೇಶಿಸಬೇಕು ಅಂತ ಬಯಸ್ತೇನೆ. ನೀನು ನನಗೆ ತಂದೆಗೆ ಸಮಾನ, ನನ್ನ ಅಣ್ಣನಾದ ಧರ್ಮರಾಜನಿಗೆ ಸಮಾನ. ನಿನ್ನನ್ನು ನಾನು ನನ್ನ ಕುಲಗುರುವಾದ ಧೌಮ್ಯನಿಗೂ ಶ್ರೀಕೃಷ್ಣನಿಗೂ ಸಮಾನವಾಗಿ ಭಾವಿಸ್ತೇನೆ. ಇದನ್ನು ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ. ನಿನ್ನ ಮಗನಾದ ಅಶ್ವತ್ಥಾಮನ ಹೇಗೋ ಹಾಗೆ ನಾನು ನಿನ್ನ ರಕ್ಷಣೆಗೆ ಪಾತ್ರ. ನಿನ್ನ ಅನುಗ್ರಹದಿಂದಲೇ ಈಗ ನಾನು ಆ ಸೈಂಧವನನ್ನು ಕಂಡು ಹಿಡಿದು ಕೊಲ್ಲಬೇಕಾಗಿದೆ. ಹೇ ಪ್ರಭು, ನನ್ನ ಪ್ರತಿಜ್ಞೆಯನ್ನ ಪಾಲಿಸು ಎಂದ. ಆಗ ದ್ರೋಣನ ನಗುಮುಖದಿಂದ ಅರ್ಜುನನ ಕುರಿತು: ಹೇ ಧನಂಜಯ, ನನ್ನನ್ನ ಜಯಿಸದೆ ನಿನಗೆ ಆ ಜಯದ್ರಥನನ್ನು ಕೊಲ್ಲುವುದು ಹೇಗೂ ಸಾಧ್ಯವಿಲ್ಲ. ಹೀಗೆಂದು ಹೇಳುತ್ತಾ ಹಸನ್ಮುಖನಾಗಿ ಅರ್ಜುನನ ರಥಾಶ್ವ ಸಾರಥಿಗಳ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡಲಾರಂಭಿಸಿದ. ಅರ್ಜುನನು ತನ್ನ ಬಾಣಗಳಿಂದ ದ್ರೋಣನ ಬಾಣಗಳನ್ನೆಲ್ಲ ನಿವಾರಿಸಿ ದ್ರೋಣನಲ್ಲಿ ಮನ್ನಣೆಯನ್ನು ಬೇಡಿಕೊಂಡು ಕ್ಷತ್ರ ಧರ್ಮವನ್ನು ಹಿಡಿದು 9 ತೀಕ್ಷ್ಣ ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದ. ಯುದ್ಧಕ್ಕೆ ನಡೆಸಬೇಕಾದ್ರೆ ಪೌರುಷದಿಂದ ವೀರಾವೇಶದಿಂದ ಯುದ್ಧ ಮಾಡೋದು ಸರಿ, ಆದ್ರೆ ಅದರ ಜೊತೆಗೆ ಆ ವಿನೀತ ಇರ್ಬೇಕು. ವಿದ್ಯಾ ದದಾತಿ ವಿನಯಂ ಅಂತ. ಈಗ ಅರ್ಜುನ ನಿಜವಾಗ್ಲೂ ವಿದ್ಯಾವಂತ. ಯಾವ ವಿದ್ಯೆ ಅಂದ್ರೆ ಯಾವ ವಿದ್ಯೆನಾರು ಆಗ್ಬೋದು. ಯಾವುದೇ ವಿದ್ಯೆಯಲ್ಲಿ ಬಂದಾಗ ಈ ಪೈರಿನಲ್ಲಿ ಹಾಲು ತುಂಬುತ್ತಾ ಮಾಡ್ತಾ ಇದ್ದಂಗೆಲ್ಲ ಭತ್ತ ಕತ್ತಿಯಂತೆ ಬರ್ಜಿಯಂತೆ ನೇರವಾಗಿದ್ದಿಟ್ಟು ತಲೆ ಬಗ್ಗಿಸ್ತಾ ಬರುತ್ತೆ. ಸ್ವಲ್ಪವಾಗಿ ಕಾಳು ಇದೆಲ್ಲ ಪೂರ ತುಂಬಿದ ಮೇಲೆ ಪೂರ್ಣವಾಗಿ ತಲೆ ಬಗ್ಗಿಸ್ಬಿಡುತ್ತೆ. ಹಾಗೆ ಪರಾಕ್ರಮದಲ್ಲಿ ಅವನು ನನ್ನ ಬಿಟ್ರಿಲ್ಲ ಅಂತಂದ್ಬಿಟ್ಟು ಕೆಲವು ಕಡೆಯಲ್ಲಿ ಅವನು ಹೇಳ್ಕೊಂಡು ಮಾಡಿದ್ರು ಕೂಡ ಗುರುವಿನಲ್ಲಿ ಮೊದಲು ಅವನಿಗೆ ವಂದಿಸಿ ಅವನ ಸಮ್ಮತಿಯನ್ನು ಕೇಳಿಕೊಂಡು ಆಮೇಲೆ ಮುಂದಕ್ಕೆ ಹೋಗುವಂತ. ಏನೇನ್ ಗಮನಿಸ್ಬೇಕು ಇಲ್ಲಿ ಅಂತ. ನಾನು ನನ್ನ ಮುಂದೆ ಯಾವ ನಿಂತ್ಕೊಳ್ತಾನೆ, ಆ ಅಹಂಕಾರ ಇಲ್ಲ, ಓವರ್ ಕಾನ್ಫಿಡೆನ್ಸ್ ಇಲ್ಲ. ಅರ್ಜುನನ ಮಾಡಿದ್ದು. ಈಗ ಈ 9 ಬಾಣಗಳನ್ನ ದ್ರೋಣ ತನ್ನ ಬಾಣಗಳಿಂದ ನಿಗ್ರಹಿಸಿ ವಿಷಾಗ್ನಿ ಸಮಾನವಾದ ಬಾಣಗಳನ್ನ ಕೃಷ್ಣ ಅರ್ಜುನ ಇಬ್ಬರಿಗೂ ಕೂಡ ಗುರಿ ಇಟ್ಟು ಹೊಡೆದ. ಇಷ್ಟರಲ್ಲಿ ಅರ್ಜುನ ತನ್ನ ಆಚಾರ್ಯನ ಬಿಲ್ಲನ್ನು ತುಂಡು ಮಾಡಿ ಬಿಡಬೇಕು ಎಂದು ಯೋಚಿಸಿರುವ ಅಷ್ಟರಲ್ಲಿಯೇ ದ್ರೋಣನು ತನ್ನ ಬಾಣಗಳಿಂದ ಅರ್ಜುನ ಬಿಲ್ಲಿನ ನಾಣನ್ನ ಕತ್ತರಿಸಿ ಅವನ ಕುದುರೆಗಳನ್ನ, ಧ್ವಜವನ್ನ, ಸಾರಥಿಯನ್ನ ಅರ್ಜುನನ್ನು ಬೇರೆ ಬೇರೆಯಾಗಿ ಹೊಡೆದ. ಇಷ್ಟರಲ್ಲಿ ಅರ್ಜುನ ತಿರುಗಿ ಬೇರೊಂದು ಹೆದೆಯನ್ನ ಬಿಲ್ಲಿಗೇರಿಸಿ ತನ್ನ ಗುರುವಿಗಿಂತಲೂ ಅಧಿಕವಾಗಿ ಅಸ್ತ್ರ ಚಾತುರ್ಯವನ್ನು ತೋರಿಸುವ ಉದ್ದೇಶದಿಂದ ಒಂದೇ ಬಾಣವನ್ನು ಪ್ರಯೋಗಿಸಿದಂತೆ ಏಕಕಾಲದಲ್ಲಿ 600 ಬಾಣಗಳನ್ನು ಬಿಟ್ಟ. ಅದರ ಹಿಂದೆಯೇ ಕ್ರಮವಾಗಿ 700, 1000, 10,000 ಬಾಣಗಳನ್ನ ಮೇಲೆ ಮೇಲೆ ಪ್ರಯೋಗಿಸಿ ದ್ರೋಣನ ಸೈನ್ಯವನ್ನೆಲ್ಲ ಚದುರಿಸ್ತಾ ಇದ್ದ. ಅರ್ಜುನನ ಬಾಣಗಳಿಂದ ಶತ್ರು ಸೈನ್ಯದ ಗಜ, ತುರಗ, ಪದಾತಿಗಳು ಅಸಂಖ್ಯೇಯವಾಗಿ ಸತ್ವಿದ್ವು. ರಥಾರೂಢರಾದ ರಥಿಕರು ರಥಾಶ್ವ, ಧ್ವಜ, ಸಾರಥಿಗಳೊಡನೆ ಹತರಾಗಿ ನೆಲಕ್ಕೆ ಬೀಳ್ತಾ ಇದ್ರು. ಹಾಗೆ ಆನೆಗಳು ವಜ್ರಾಹತವಾದ ಪರ್ವತಗಳಂತೆಯೋ, ಬಿರುಗಾಳಿಗೆ ಸಿಕ್ಕಿದ ಮೇಘಗಳಂತೆಯೋ, ಅಗ್ನಿ ದಗ್ಧಗಳಾದ ಮನೆಗಳಂತೆಯೋ ಸತ್ತು ಬೀಳ್ತಾ ಇದ್ವು. ಸಾವಿರಾರು ಕುದುರೆಗಳು ಹಿಮಾಲಯದಿಂದ ಜಲಪ್ರವಾಹದಲ್ಲಿ ಕೊಚ್ಚಿ ಬೀಳುವ ಹಂಸಗಳಂತೆ ಕೆಳಗೆ ಬೀಳ್ತಾ ಇದ್ವು. ಪ್ರಳಯ ಕಾಲದ ಸೂರ್ಯ ರಶ್ಮಿಗಳಂತೆ ತೀವ್ರವಾದ ಅರ್ಜುನನ ಬಾಣಗಳಿಂದ ಹೀಗೆ ಚತುರಂಗಗಳೆಲ್ಲವೂ ಹತವಾಗಿ ನದಿ ಪ್ರವಾಹಗಳಂತೆ ಹೊರಡ್ತಾ ಇದ್ವು. ಆದರೆ ಹೀಗೆ ಕೌರವ ಸೈನ್ಯಗಳನ್ನ ದಹಿಸುತ್ತಿರುವ ಅರ್ಜುನನ ಬಾಣಗಳೆಂಬ ಸೂರ್ಯ ರಶ್ಮಿಗಳನ್ನೆಲ್ಲ ದ್ರೋಣನೆಂಬ ಮೇಘ ತನ್ನ ಬಾಣವರ್ಷಗಳೆಂಬ ಮಳೆಯಿಂದ ಕ್ಷಣ ಮಾತ್ರದಲ್ಲಿ ಮರೆಸಿಬಿಟ್ಟಿತು. ಅಲ್ಲದೆ ದ್ರೋಣ ತೀವ್ರವಾದೊಂದು ನಾರಾಚವನ್ನ ಅರ್ಜುನ ಎದೆಗೆ ಗುರಿಯಿಟ್ಟು ವೇಗದಿಂದ ಹೊಡೆದ. ಆ ಬಾಣಪ್ರಹದಿಂದ ಅರ್ಜುನ ಬಹಳವಾಗಿ ನೊಂದ್ರು. ಭೂಕಂಪದಲ್ಲಿ ಪರ್ವತ ಹೇಗೋ ಹಾಗೆ ನಿಶ್ಚಲವಾಗಿ ನಿಂತು ತನ್ನ ಬಾಣಗಳಿಂದ ಅದನ್ನು ತಡೆದು ಬಿಟ್ಟ. ಆಮೇಲೆ ದ್ರೋಣನು 5 ಬಾಣಗಳಿಂದ ಕೃಷ್ಣನನ್ನ, 73 ಬಾಣಗಳಿಂದ ಅರ್ಜುನನ್ನ, 3 ಬಾಣಗಳಿಂದ ಅವನ ಧ್ವಜವನ್ನ ಹೊಡೆದು ನಿಮಿಷ ಮಾತ್ರದಲ್ಲಿ ಅರ್ಜುನನೇ ಕಣ್ಣಿಗೆ ಕಾಣದಂತೆ ಮಾಡಿ ತನ್ನ ಶಿಷ್ಯನಿಗಿಂತಲೂ ತಾನು ಮೇಲು ಅನ್ನೋದನ್ನು ಜನರಿಗೆ ತೋರಿಸಿದ. ಆಗ ದ್ರೋಣನ ಕೈಯಲ್ಲಿದ್ದ ಮಂಡಲಾಕಾರವಾದ ಧನಸ್ಸು, ಅವನಿಂದ ಪ್ರಯೋಗಿಸಲ್ಪಟ್ಟಂತ ಬಾಣಗಳು ಇಷ್ಟು ಮಾತ್ರವೇ ಕಣ್ಣಿಗೆ ಕಾಣ್ತಾ ಇದೆಯೇ ಹೊರತು ಅವನ ಶರಸಂಧಾನ ಪ್ರಯೋಗಗಳು ಯಾವುದೊಂದು ಯಾರ ಕಣ್ಣಿಗೂ ಬೀಳ್ತಾ ಇರಲಿಲ್ಲ. ಆ ದ್ರೋಣನ ಬಾಣಗಳು ಕೃಷ್ಣ ಅರ್ಜುನರಿಬ್ಬರನ್ನು ಮರೆಸಿಬಿಟ್ಟುವ. ದ್ರೋಣ ವೃದ್ಧನಾಗಿ ಅರ್ಜುನ ಇನ್ನೂ ತರುಣನಾಗಿದ್ರು ಕೂಡ ಅರ್ಜುನನು ಅವನ ಬಾಣಗಳನ್ನ ಅತಿಕ್ರಮಿಸಲಾರದೆ ಹೋದದ್ದು ಜನರಿಗೆ ಆಶ್ಚರ್ಯವನ್ನುಂಟು ಮಾಡಿತು. ದ್ರೋಣನ ಈ ಅದ್ಭುತ ಪರಾಕ್ರಮವನ್ನು ನೋಡಿ ಶ್ರೀಕೃಷ್ಣನ ಮನಸ್ಸಿಗೆ ಚಿಂತೆ ಹುಟ್ಟಿತು. ಸಮುದ್ರವ ವೇಲೆಯನ್ನ ಹೇಗೋ ಹಾಗೆ ಅರ್ಜುನನು ದ್ರೋಣದ ಆರ್ಭಟವನ್ನು ಅಡಗಿಸಲಾರದೆ ಚಿಂತಾಕುಲನಾಗಿರೋದನ್ನು ನೋಡಿ ಕೃಷ್ಣ ಅರ್ಜುನ ಕುರಿತು: ಅರ್ಜುನ, ಹೇ ಅರ್ಜುನ, ಓ ಮಹಾಬಾಹು,
ಇನ್ನು ನಾವು ಇಲ್ಲಿಯೇ ಕಾಲವನ್ನು ಕಳೀತಾ ಇರಬಾರ್ದು. ಈ ಬ್ರಾಹ್ಮಣನ ನಿರಾಯಾಸವಾಗಿ ನಮ್ಮನ್ನ ಬಾಧಿಸ್ತಾ ಇದ್ದಾನೆ, ಸದ್ಯಕ್ಕೆ ಇವನನ್ನ ಬಿಟ್ಟು ಮುಂದೆ ಹೋಗೋಣ ಎಂದ. ಅದಕ್ಕೆ ಅರ್ಜುನ, ವಾಸುದೇವ ನಿನ್ನ ಇಷ್ಟದಂತೆ ಆಗಲಿ ಎಂದು ಸಮ್ಮತಿಸಿ ತನ್ನ ಗುರುವಾದ ದ್ರೋಣನನ್ನ ಪ್ರದಕ್ಷಿಣವಾಗಿ ಸುತ್ತಿಕೊಂಡು ತನ್ನ ಮಾರ್ಗಕ್ಕೆ ತಡೆ ಇಲ್ಲದಂತೆ ಆ ದ್ರೋಣನನ್ನ ದಾಟಿಕೊಂಡು ಮುಂದೆ ಹೋದ. ಆಗ ದ್ರೋಣ ನಗುತ್ತಾ ಅರ್ಜುನ್ ನೋಡಿ, ಹೇ ಪಾಂಡುಕುಮಾರ, ಎಲ್ಲಿಗೆ ಹೋಗ್ತಾ ಇದ್ದೀಯೆ? ನೀನು ಯುದ್ಧದಲ್ಲಿ ಶತ್ರುವನ್ನು ಜಯಿಸಿದೆ, ಹಿಂತಿರುಗುವವನಲ್ಲವಷ್ಟೇ ಎಂದ. ಆಗ ಅರ್ಜುನ, ಆಚಾರ್ಯ, ನೀನು ನನಗೆ ಶತ್ರುವಲ್ಲ, ನಾನು ನಿನಗೆ ಶಿಷ್ಯ. ನಿನಗೆ ನಾನು ಪುತ್ರ ಸಮಾನ. ಅಲ್ಲದೆ ಈ ಲೋಕದಲ್ಲಿ ನನ್ನನ್ನು ಜಯಿಸ್ತಕ್ಕ ಪುರುಷನೇ ಇಲ್ಲ ಎಂದ. ಹೀಗೆಂದು ಹೇಳುತ್ತಾ ಅರ್ಜುನನು ಆ ಜಯದ್ರಥನನ್ನು ಹುಡುಕುವ ಆತರದಿಂದ ಅತಿ ವೇಗವಾಗಿ ಸೈನ್ಯವನ್ನು ಭೇದಿಸಿಕೊಂಡು ಮುಂದೆ ಮುಂದೆ ಹೊರಟ. ಅವನಿಗೆ ಯುಧಾಮನ್ಯು, ಉತ್ತಮೌಜಸ್ ಎಂಬ ಪಾಂಚಾಲ ರಾಜರಿಬ್ಬರು ಉಭಯ ಪಾರ್ಶ್ವದ ಚಕ್ರ ರಕ್ಷಕರಾಗಿ ಅವನೊಡನೆ ಹೊರಟರು. ಇಷ್ಟರಲ್ಲಿಯೇ ಜಯ, ಕೃತವರ್ಮ, ಕಾಂಭೋಜ, ಶ್ರುತಾಯು ಎಂಬ ಈ ನಾಲ್ವರು ಅರ್ಜುನನ ಬಂದು ತಡೆದ್ರು. ಅವರಿಗೆ ಬೆಂಬಲವಾಗಿ 10,000 ರಥಗಳು ಹಿಂಬಾಲಿಸಿ ಬಂದವು. ಅವರಲ್ಲಿ ಅಭಿಶಾಹರು, ಶೂರಸೇನರು, ಶಿಬಿಗಳು, ವಸಾತಿಗಳು, ಮಾವೇಲಕರು, ಲುಲುತ್ಥರು, ಕೇಕಯ್ಯರು, ಮದ್ರಕರು, ನಾರಾಯಣರು, ಗೋಪಾಲರು, ಕಾಂಬೋಜರೆ ಮೊದಲಾದ ಅನೇಕ ರಾಜ ಸಮೂಹಗಳು ಸೇರಿದ್ದವು. ಈ ನಾರಾಯಣರು ಅಂತಂದ್ರೆ ಯಾದವ ಸೇನೆ. ಹಿಂದೆ ಕರ್ಣನಿಂದ ಯುದ್ಧದಲ್ಲಿ ಜಿತರಾಗಿ ಅವನ ಕಡೆಗೆ ಸೇರಿದ ಅನೇಕ ರಾಜರು ದ್ರೋಣನನ್ನ ಮುಂದಿಟ್ಟುಕೊಂಡು ಅರ್ಜುನ ಎದುರಾಗಿ ಬಂದರು. ಪುತ್ರ ವಧದಿಂದ ಉಂಟಾದ ಕೋಪದಿಂದ ಪ್ರಳಯ ಕಾಲದ ಮೃತ್ಯುವಿನಂತೆ ಶತ್ರು ಮಧ್ಯದಲ್ಲಿ ಪ್ರವೇಶಿಸಿ ಆನೆಯ ಸಲಗದಂತೆ ಮುಂದೆ ಬರುತ್ತುವ ಅರ್ಜುನನ್ನ ಅವರೆಲ್ಲರೂ ಒಂದಾಗಿ ಸೇರಿ ಬಾಣವರ್ಷಿಗಳಿಂದ ತಡಿತಾ ಇದ್ರು. ಅರ್ಜುನನಿಗೆ ಅವರೊಡನೆ ಅತಿ ಪ್ರಬಲ ಯುದ್ಧವಾಯಿತು. ಔಷಧ ಕ್ರಿಯೆಗಳ ವ್ಯಾಧಿಯನ್ನ ಹೇಗೋ ಹಾಗೆ ಅವರೆಲ್ಲರೂ ಸೇರಿ ಜಯದ್ರಥನ ವಧಕ್ಕಾಗಿ ಆತುರಗೊಂಡು ಬರುತ್ತಿದ್ದ ಅರ್ಜುನನ್ನ ಬಹು ಪ್ರಯತ್ನದಿಂದ ತಡಿತಾ ಇದ್ರು. ಇಲ್ಲಿಗೆ 91ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅರ್ಜುನನಿಂದ ಶ್ರುತಾಯುಧನು ಸುದಕ್ಷಿಣನು ಹತರಾದದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಮಹಾರಾಜ, ಹೀಗೆ ಕೌರವ ಸೈನ್ಯಗಳೆಲ್ಲ ಅರ್ಜುನನನ್ನ ನಾನಾ ಕಡೆಗಳಿಂದ ಮುತ್ತಿಕೊಂಡು ದ್ರೋಣನು ಅವನನ್ನು ಎದುರಿಸ್ತಾ ಇದ್ದ. ಆದ್ರೇನು, ಅರ್ಜುನನು ಸೂರ್ಯನ ಕಿರಣಗಳನ್ನು ಹೇಗೋ ಹಾಗೆ ಬಾಣಗಳನ್ನು ಸರ್ವತೋಮುಖವಾಗಿ ಬಿಡುತ್ತಾ ವ್ಯಾಧಿ ಸಮೂಹಗಳು ಶರೀರವನ್ನು ಹೇಗೋ ಹಾಗೆ ಆ ಕೌರವ ಸೈನ್ಯವನ್ನ ಬಹಳವಾಗಿ ಸಂತಾಪಗೊಳಿಸಿದ. ಅರ್ಜುನನ ಬಾಣಗಳಿಂದ ಅನೇಕ ರಥಗಳು ಮುರಿದವು, ರಥ ಚಕ್ರಗಳು ಕಳಚಿ ಬಿದ್ದುವು, ಕುದುರೆಗಳು ಹತವಾದವು, ಮೇಲಿದ್ದ ಯೋಧರನ್ನೇ ಆನೆಗಳು ಸತ್ತು ಬೀಳ್ತಾ ಇದ್ವು, ಛತ್ರಗಳು ತುಂಡಾದವು, ಅನೇಕ ಸೈನ್ಯಗಳು ಬಾಣಗಳಿಂದ ನೊಂದು ಓಡಿ ಹೋದವು. ಆಗಿನ ತುಮುಲ ಯುದ್ಧದಲ್ಲಿ ಯಾವುದೊಂದು ತಿಳಿದಂತಾಯ್ತು. ಅರ್ಜುನನು ಕೌರವ ಸೈನ್ಯವನ್ನೆಲ್ಲ ನಡುಗಿಸಿಬಿಟ್ಟ. ತಾನು ಮಾಡಿದ್ದ ಪ್ರತಿಜ್ಞೆ ಸಾಧಿಸುವ ಆತರದಿಂದ ಅರ್ಜುನನು ಶೋಣಾಶ್ವನನ್ನ ದ್ರೋಣನನ್ನ ಎದುರಿಸಿ ನಿಂತ. ಶೋಣಾಶ್ವ. ಆಗ ಆಚಾರ್ಯನಾದ ದ್ರೋಣ ತನ್ನ ಶಿಷ್ಯನಾದ ಅರ್ಜುನ ಮೇಲೆ 25 ಬಾಣಗಳನ್ನು ಪ್ರಯೋಗಿಸಿದ. ಅರ್ಜುನನು ಆ ದ್ರೋಣನ ಬಾಣ ವೇಗವನ್ನು ತಡೆಯತಕ್ಕ ಅನೇಕ ಬಾಣಗಳನ್ನು ಪ್ರಯೋಗಿಸಿ ಅವುಗಳನ್ನು ವಿಫಲ ಮಾಡಿದ. ಅರ್ಜುನನ ಬಾಣಗಳನ್ನು ನಿಗ್ರಹಿಸುವುದಕ್ಕಾಗಿ ದ್ರೋಣನು ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಅಲ್ಲಿ ನಾವೆಲ್ಲರೂ ದ್ರೋಣನ ಆಚಾರ್ಯತ್ವ ಪ್ರಭಾವ ಎಷ್ಟು ಆಶ್ಚರ್ಯವಾದದ್ದು ಎಂಬುದನ್ನು ಕಂಡುಕೊಂಡೆವು. ಅರ್ಜುನನು ಒಳ್ಳೆ ಯುವಕನಾಗಿದ್ದು ತನ್ನಿಂದ ಆದಷ್ಟು ಪ್ರಯತ್ನ ಪಟ್ಟರು ಕೂಡ ವೃದ್ಧನಾದ ಆ ಬ್ರಾಹ್ಮಣನ ಮೇಲೆ ಅವನ ಕೈ ನಡೀಲಿಲ್ಲ. ಮಹಾಮೇಘವು ಪರ್ವತವನ್ನು ವರ್ಷಿಸುವಂತೆ ದ್ರೋಣನು ಪಾರ್ಥನ ಮೇಲೆ ಬಾಣಗಳನ್ನು ಸೂಸ್ತಾ ಇದ್ದ. ಅರ್ಜುನನು ಆ ಬಾಣಗಳನ್ನು ಮಾತ್ರ ತನ್ನ ಬಾಣಗಳ ವರ್ಷಗಳಿಂದ ತಡೀತಾ ಬಂದನೆ ಹೊರತು ಆಚಾರ್ಯನನ್ನ ನೋಯಿಸಲಿಲ್ಲ. ದ್ರೋಣನು 25 ಬಾಣಗಳನ್ನ ಪಾರ್ಥನಿಗೂ 70 ಬಾಣಗಳನ್ನು ಕೃಷ್ಣನಿಗೂ ಗುರಿಯಿಟ್ಟು ಅವರ ತೋಳುಗಳಿಗೂ ಎದೆಗೂ ಹೊಡೆದ. ಅರ್ಜುನ ಅವುಗಳನ್ನೆಲ್ಲ ತನ್ನ ಬಾಣಗಳಿಂದ ನಿವಾರಿಸಿದ. ಕೊನೆಗೆ ದ್ರೋಣನ ಬಾಣಗಳಿಂದ ಬಹಳವಾಗಿ ಪ್ರೇರಿಸಲ್ಪಟ್ಟಂತಹ ಕೃಷ್ಣ ಅರ್ಜುನರಿಬ್ಬರು ಪ್ರಳಯಾಗ್ನಿಯಂತೆ ದುಸ್ಸಹವಾದ ದ್ರೋಣನನ್ನು ಬಿಟ್ಟು ಬೇರೆ ಕಡೆಗೆ ಸರಿದರು. ದ್ರೋಣನ ಧನಸ್ಸಿನಿಂದ ಹೊರಡುತ್ತಿರುವ ತೀಕ್ಷ್ಣ ಬಾಣಗಳನ್ನು ನಿವಾರಿಸಿಕೊಂಡೆ ಅರ್ಜುನನು ಭೋಜ ಸೈನ್ಯವನ್ನ ಪ್ರವೇಶಿಸಿದ. ಭೋಜರು, ಅಂಧಕರು, ವೃಷ್ಟಿಗಳು, ಈ ನಾರಾಯಣ ಸೇನೆ ಇವರೆಲ್ಲ ಇವರು ಬಂದಿದ್ರಲ್ಲ ಸಂಧಾನಕ್ಕೆ. ಅರ್ಜುನ, ದುರ್ಯೋಧನ ಇಬ್ರು ಬಂದಾಗ ನಾನೊಬ್ಬ ಯಾವ ಅಸ್ತ್ರಶಸ್ತ್ರವನ್ನು ಹಿಡಿಯೋದು ಒಂದ್ ಕಡೆ, ನನ್ನ 7 ಅಕ್ಷೋಹಿಣಿ ಸೈನ್ಯ ಅದರೆಲ್ಲ ಸೇರಿದ್ದು. ಮೈನಾಕ ಪರ್ವದಂತೆ ನಿಶ್ಚಲವಾಗಿ ನಿಂತಿದ್ದ ದ್ರೋಣನನ್ನು ಬಿಟ್ಟು ಹೋಗುವಷ್ಟರಲ್ಲಿಯೇ ನಡುವೆ ಕೃತವರ್ಮ ಕಾಂಬೋಜ ದೇಶದ ಸುದಕ್ಷಿಣನ ಅವನನ್ನ ಎದುರಿಸಿ ನಿಂತ. ಆಗ ಕೃತವರ್ಮ 10 ಬಾಣಗಳಿಂದ ಅರ್ಜುನ ಹೊಡೆದ. ಅದಕ್ಕೆ ಪ್ರತಿಯಾಗಿ ಅರ್ಜುನ 100 ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದ್ದಲ್ಲದೆ ಬೇರೆ 3 ತೀವ್ರ ಬಾಣಗಳಿಂದ ಆ ಕೃತವರ್ಮನನ್ನ ಮೂರ್ಛೆಗೊಳಿಸುವಂತೆ ಬಲವಾಗಿ ಹೊಡೆದ. ಕೃತವರ್ಮನು ಅದನ್ನೂ ಲಕ್ಷ್ಯ ಮಾಡದೆ ನಗುಮುಖದಿಂದಲೇ ಕೃಷ್ಣಾನುಜರ ಇಬ್ಬರನ್ನ ಬೇರೆ ಬೇರೆ 25 ಬಾಣಗಳಿಂದ ಹೊಡೆದ. ಅರ್ಜುನನು ಅವನ ಧನಸ್ಸನ್ನ ಕತ್ತರಿಸಿ ಅಗ್ನಿ ಶಿಖೆಗಳಂತೆಯೋ ಕೋಪಗೊಂಡ ಸರ್ಪಗಳಂತೆಯೋ
ಕ್ರೂರಗಳಾದ 23 ಬಾಣಗಳಿಂದ ಅವನನ್ನು ಬಲವಾಗಿ ನೋಯಿಸಿದ. ಒಡನೆ ಕೃತವರ್ಮ ಬೇರೆ ಧನಸ್ಸನ್ನ ಕೈಗೆತ್ತಿಕೊಂಡು 5 ಬಾಣಗಳನ್ನ ಅರ್ಜುನ ಎದೆಗೆ ಗುರಿ ಇಟ್ಟು ಹೊಡೆದ. ಅರ್ಜುನನು ಅವನ ಎದೆಗೆ ಗುರಿ ಇಟ್ಟು 9 ಬಾಣಗಳನ್ನು ಬಿಟ್ಟ. ಹೀಗೆ ಅರ್ಜುನನು ಕೃತವರ್ಮನನ್ನು ಹೆಣಗಾಡ್ತಿರುವುದನ್ನು ನೋಡಿ ಕೃಷ್ಣ, ಓಹೋ, ಇನ್ನು ನಾವು ಹೀಗೆ ಇಲ್ಲಿ ಕಾಲಹರಣ ಮಾಡುತ್ತಿರಬಾರದು ಎಂದು ಯೋಚಿಸಿ ಅರ್ಜುನನ ಕುರಿತು, ಹೇ ಪಾರ್ಥ, ಇನ್ನು ಕೃತವರ್ಮನಲ್ಲಿ ನೀನು ದಯೆಯನ್ನು ತೋರಿಸ್ಬೇಡ. ಕೌರವಿಗಿರುವ ಸಂಬಂಧವನ್ನ ಗಣೆಗೆ ತಾರದೆ ಅವನನ್ನು ಹೊಡೆದು ಕೆಡವು ಎಂದ. ಒಡನೆ ಅರ್ಜುನ ಕೃತವರ್ಮನನ್ನ ತನ್ನ ಬಾಣಗಳಿಂದ ಮೋಹಗೊಳಿಸಿ ಮುಂದೆ ವೇಗದಿಂದ ಕುದುರೆಗಳನ್ನು ಬಿಟ್ಟುಕೊಂಡು ಕಾಂಬೋಜ ಸೈನ್ಯಗಳನ್ನು ಎದುರಿಸಿದ. ಇದನ್ನು ನೋಡಿ ಹಾರ್ದಿಕ್ಯನು ಸಹಿಸಲಾರದೆ ಬಿಲ್ಲನ್ನು ಹಿಡಿಯುತ್ತಾ ಪಾಂಚಾಲ ರಾಜಕುಮಾರನ ಯುದ್ಧಕ್ಕೆ ಎದುರಾದ. ಅರ್ಜುನನ ಚಕ್ರ ರಕ್ಷಕರಾಗಿದ್ದಂತಹ ಆ ಪಾಂಚಾಲ ರಾಜಕುಮಾರನ್ನ ಕೃತವರ್ಮ ಬಾಣಗಳಿಂದ ಮುಚ್ಚಿದ. 3 ಬಾಣಗಳಿಂದ ಯುಧಾಮನ್ಯುವನ್ನ, 4 ಬಾಣಗಳಿಂದ ಉತ್ತಮೋಜಸ್ಸನ್ನ ಹೊಡೆದ. ಅವರು ಕೃತವರ್ಮನ ಮೇಲೆ 10 ಬಾಣಗಳನ್ನು ಬಿಟ್ರು. ಆಗ ಯುಧಾಮನ್ಯು, ಉತ್ತಮೋಜಸ್ಸು ಬೇರೆ ಬೇರೆ 3 ಬಾಣಗಳಿಂದ ಕ್ರಮವಾಗಿ ಕೃತವರ್ಮನ ಧ್ವಜವನ್ನ, ಬಿಲ್ಲನ್ನ ಕತ್ತರಿಸಿದ್ರು. ಒಡನೆ ಕೃತವರ್ಮ ಬೇರೊಂದು ಬಿಲ್ಲನ್ನು ಎತ್ತಿಕೊಂಡು ಅವರಿಬ್ಬರ ಧನುಸ್ಸನ್ನು ತುಂಡು ಮಾಡಿ ಅವನನ್ನ ಬಾಣಗಳಿಂದ ಮುಚ್ಚಿದ. ತಿರುಗಿ ಅವರಿಬ್ಬರು ಬೇರೆ ಬಿಲ್ಲುಗಳನ್ನು ಹಿಡಿದು ಕೃತವರ್ಮನನ್ನು ಪ್ರಹರಿಸಿದ್ರು. ಈ ಅವಕಾಶವನ್ನು ನೋಡಿ ಅರ್ಜುನ ಶತ್ರು ಸೈನ್ಯದೊಳಗೆ ಪ್ರವೇಶಿಸಿದ. ಕೃತವರ್ಮನನ್ನು ತಡೆದು ಬಿಟ್ಟದ್ದರಿಂದ ಆ ಚಕ್ರ ರಕ್ಷಕರಿಗೆ ಒಳಗೆ ಹೋಗಲು ಸಾಧ್ಯವಿಲ್ಲದಂತಾಯ್ತು. ಅರ್ಜುನ ಮುಂದೆ ಮುಂದೆ ಶತ್ರು ಸೈನ್ಯಗಳನ್ನು ಭೇದಿಸಿಕೊಂಡು ಹೋದ. ಕೃತವರ್ಮನು ತನಗೆ ಸುಲಭವಾಗಿ ಸಿಕ್ಕಿದ್ರು ಅವನನ್ನು ಅರ್ಜುನನು ಕೊಲ್ಲದೆ ಮುಂದೆ ಹೋದ. ಹೀಗೆ ಮುಂದೆ ಮುಂದೆ ಬರುತ್ತಿರುವ ಅರ್ಜುನ ನೋಡಿ ಶ್ರುತಾಯುಧನು ಕೋಪದಿಂದ ಧನುರ್ಧಾರಿಯಾಗಿ ಬಂದು 3 ಬಾಣಗಳಿಂದ ಅರ್ಜುನನ, 70 ಬಾಣಗಳಿಂದ ಕೃಷ್ಣನನ್ನು ಹೊಡೆದ. ಒಂದು ತೀಕ್ಷ್ಣವಾದ ಕ್ಷುರಪ್ರವನ್ನ ಅರ್ಜುನ ರಥಕ್ಕೆ ಹೊಡೆದ. ಅದಕ್ಕೆ ಪ್ರತಿಯಾಗಿ ಅರ್ಜುನ 70 ಬಾಣಗಳನ್ನು ಪ್ರಯೋಗಿಸಿದ. ಅದನ್ನು ಸಹಿಸಲಾರದೆ ಶ್ರುತಾಯುಧನು 77 ಬಾಣಗಳಿಂದ ಅರ್ಜುನನ ಮೇಲೆ ಬಿಟ್ಟ. ಆಗ ಅರ್ಜುನ ಆ ಶ್ರುತಾಯುಧನ ಬಿಲ್ಲನ್ನು ಕತ್ತರಿಸಿ ಬತ್ತಳಿಕೆಯನ್ನು ಭೇದಿಸಿ 7 ಬಾಣಗಳನ್ನ ಅವನ ಎದೆಗೆ ಗುರಿ ಇಟ್ಟು ಹೊಡೆದ. ಆಗ ಶ್ರುತಾಯುಧನು ಬೇರೆ ಬಿಲ್ಲನ್ನು ತೆಗೆದುಕೊಂಡು 80 ಬಾಣಗಳನ್ನ ಅರ್ಜುನನ ತೋಳುಗಳಿಗೂ ಎದೆಗೂ ಹೊಡೆದ. ಅರ್ಜುನ ಆ ಬಾಣಗಳನ್ನು ಲಕ್ಷ್ಯ ಮಾಡದೆ ನಗುತ್ತಾ ಶ್ರುತಾಯುಧನನ್ನ 1000 ಬಾಣಗಳಿಂದ ಹೊಡೆದ. ಅವನ ಕುದುರೆಗಳನ್ನ, ಸಾರಥಿಯನ್ನು ಕೊಂದು ಕೆಡಹಿದ. 70 ಬಾಣಗಳನ್ನ ಅವನ ಮೇಲೆ ಪ್ರಯೋಗಿಸಿದ. ವಿರಥನಾದ ಶ್ರುತಾಯುಧನ ತಟ್ಟನೆ ಕೆಳಕ್ಕೆ ಹಾರಿ ಗದೆಯನ್ನ ಎತ್ತಿಕೊಂಡು ಅರ್ಜುನನ್ನ ಎದುರಿಸಿದ. ಹೇ ಧೃತರಾಷ್ಟ್ರ ಮಹಾರಾಜ, ಆ ಶ್ರುತಾಯುಧ ಎಂಬುವನು ಸಾಕ್ಷಾತ್ ವರುಣದೇವನ ಮಗ. ಶೀತ ಜಲವುಳ್ಳಂತಹ ಪರ್ಣಾಶ ಎಂಬ ಮಹಾನದಿಯೇ ಅವನ ತಾಯಿ. ಇವನ ತಾಯಿಯಾದ ಪರ್ಣಾಶಿಯು ವರುಣನಿಂದ ಆ ಮಗನನ್ನ ಪಡೆದ ಮೇಲೆ ತನ್ನ ಮಗನ ಕ್ಷೇಮಕ್ಕಾಗಿ ವರುಣನನ್ನು ಕುರಿತು ತನ್ನ ಮಗನು ಎಂಥ ಶತ್ರುಗಳಿಗೂ ಅವಧ್ಯನಾಗಿರ್ಬೇಕು ಎಂದ ವರವನ್ನು ಬೇಡಲು. ಆಗ ವರುಣನು ಅವಳಲ್ಲಿ ಪ್ರಸನ್ನಾಗಿ, ದೇವಿ, ನಿನ್ನ ಮಗನಿಗೆ ಒಂದು ದಿವ್ಯ ಅಸ್ತ್ರವನ್ನ ವರವಾಗಿ ಕೊಡ್ತೇನೆ. ಅದರ ಬಲದಿಂದ ನಿನ್ನ ಮಗನು ಅವಧ್ಯನಾಗ್ತಾನೆ. ಆದರೆ ಮನುಷ್ಯನಾಗಿ ಹುಟ್ಟಿದವನಿಗೆ ಅಮರತ್ವ ಎಂದಿಗೂ ಲಭಿಸದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಯಲೇಬೇಕು. ಹಾಗಿದ್ದರೂ ನಾನು ಕೊಟ್ಟ ಅಸ್ತ್ರದ ಪ್ರಭಾವದಿಂದ ನಿನ್ನ ಮಗನು ಶತ್ರುಗಳಿಗೆ ದುರ್ಜಯನಾಗ್ತಾನೆ ಅಂತ ಹೇಳಿ ಮಂತ್ರಿತವಾದ ಒಂದು ಗದೆಯನ್ನು ಅನುಗ್ರಹಿಸಿಕೊಟ್ಟ. ಆ ಗದೆ ಪ್ರಭಾವದಿಂದಲೇ ಶ್ರುತಾಯುಧ ಸಮಸ್ತ ಲೋಕಗಳಲ್ಲಿಯೂ ಶತ್ರುಗಳಿಗೆ ಎದುರಿಸಲು ಅಸಾಧ್ಯನಾಗಿದ್ದ. ಆ ಗದೆಯನ್ನು ಕೊಡುವಾಗ ವರುಣ ತನ್ನ ಮಗನನ್ನು ನೋಡಿ, ಹೇ ಕುಮಾರ, ಯುದ್ಧ ಮಾಡದಿದ್ದವನ ಮೇಲೆ ಈ ಗದೆಯನ್ನ ಪ್ರಯೋಗಿಸಬಾರದು. ಹಾಗೆ ಪ್ರಯೋಗಿಸಿದರೆ ಅದು ತಿರುಗಿ ನಿನ್ನ ಮೇಲೆ ಬೀಳುತ್ತೆ. ಈ ಗದೆಯು ನಿನ್ನ ಎದುರಾಳಿಯನ್ನು ಕೊಲ್ಲುವುದಲ್ಲೇ ಪ್ರಯೋಗಿಸಿದವನನ್ನು ಕೊಲ್ಲುತ್ತೆ ಎಂದ. ಶ್ರುತಾಯುಧನು ಆ ಸಮಯದಲ್ಲಿ ವರುಣನ ಮಾತಿನಂತೆ ನಡೆಯಲಿಲ್ಲ. ಆ ಗದೆಯನ್ನ ಸಾರಥಿಯಾದ ಶ್ರೀಕೃಷ್ಣನ ಮೇಲೆ ಬೀಸಿದ. ಕೃಷ್ಣನು ಸಂತೋಷದಿಂದ ಆ ಪ್ರಹಾರಕ್ಕೆ ತನ್ನ ಭುಜವನ್ನು ಒಡ್ಡಿದ. ಆದರೆ ಆ ಗದಾ ಪ್ರಹಾರದಿಂದ ಕೃಷ್ಣನು ಸ್ವಲ್ಪವೂ ಕದಲದೆ ಬಿರುಗಾಳಿಗೆ ಎದುರಾದ ಪರ್ವತದಂತೆ ನಿಶ್ಚಲನಾಗಿದ್ದ. ಇಷ್ಟರಲ್ಲಿ ಅರ್ಜುನನು ಆ ವರುಣ ಪುತ್ರನ ತೋಳುಗಳನ್ನು ಕತ್ತರಿಸಿಬಿಟ್ಟ. ಇದೇ ಸಮಯದಲ್ಲಿ ಆ ಶ್ರುತಾಯುಧನ ಪ್ರಯೋಗಿಸಿದ ಗದೆ ಕೂಡ ಅಕ್ರಮವಾಗಿ ಪ್ರಯೋಗಿಸಿದ ಶೂನ್ಯದ ಬೊಂಬೆಯಂತೆ ಹಿಂತಿರುಗಿ ವೇಗದಿಂದ ಬಂದು ಆ ಶ್ರುತಾಯುಧನನ್ನೇ ಕೊಂದುಬಿಡ್ತು. ನೋಡಿ, ಏನೇನೋ ಅಸ್ತ್ರಗಳು, ಯಾವ್ಯಾವ್ದೋ ವ್ರತಗಳು, ಏನೋ ತಪಸ್ಸು ಮಾಡಿ ಯಾವ್ಯಾವ್ದೋ ಉದ್ದೇಶದಿಂದ ತಗೊಂಡಾಗ ಅವುಗಳೇನೆ ಹಿಂದೆ ಮಾರಕವಾಗಿ ಇವರನ್ನು ಕೊಂದುಬಿಡುತ್ತೆ. ಈ ತರದ್ದಂತೂ ಬೇಕಾದಷ್ಟು ವೃತ್ತಾಂತಗಳು. ಈಗ ದೂರ್ವಾಸ ಅಂಬರೀಷನ ಮೇಲೆ ಒಂದು ದೊಡ್ಡ ತಮಸ್ಸು ಅದನ್ನ ಪ್ರಯೋಗಿಸಿದ ಇವನ ತಪಶಕ್ತಿಯಿಂದ. ಆ ಇದನ್ನ ಅಂಧಕಾರದ ಇದು ಬಂದಾಗ ಸುದರ್ಶನ ಚಕ್ರವನ್ನು ಬಿಟ್ಟಾಗ ಚಕ್ರ ಅದನ್ನ ನಿವಾರಿಸ ಮಾಡಕ್ ಹೋದಾಗ ಅದು ಮತ್ತೆ ಹೋಗಿ ಎಲ್ಲಿ ಇವನ್ ಜೊತೆಗಿದ್ದು ಕಾಶಿ ರಾಜ ಅವರುಗಳ ಮೇಲೆ ಅವನೊಂದು ಆವಿಚಾರಕ ಶಕ್ತಿ ಮಾಡಿದ್ದು. ಬೇಕಾದಷ್ಟು ಒಂದೆರಡಲ್ಲ, ಬೇಕಾದಷ್ಟು ವೃತ್ತಾಂತಗಳ. ಈ ಮಾಯಾ ಮಾಟ ಅದೆಲ್ಲ ಮಾಡ್ತಾರಲ್ಲ, ಮಾಟ ಮಂತ್ರಗಳನ್ನ ನಡೆಸೋರು, ಅವ್ರದ್ದು ಅಷ್ಟೇ. ಯಾವ ಶಕ್ತಿ ಇನ್ನೇನೋ ಪ್ರಯೋಗ ಮಾಡ್ತಾರೋ ಅದು ಹಿಂತಿರುಗಿ ಬಂದು ಅವ್ರ ಮೇಲೆ ಬಿದ್ದು ಅವರನ್ನ ನಾಶ ಮಾಡುತ್ತೆ.
ಇಲ್ಲಿ ಶ್ರುತಾಯುಧ ಸಾಯುವುದಕ್ಕೆ ಈ ವರುಣ ಕೊಟ್ಟಂತಹ ದಿವ್ಯವಾದ ಗದೆನೇ ಕಾರಣವಾಯಿತು. ಶ್ರುತಾಯುಧನು ಬಿರುಗಾಳಿಯಿಂದ ಕೆಡಲ್ಪಟ್ಟ ಮಹಾವೃಕ್ಷದಂತೆ ತಲೆ ಕಡಿದು ಕೆಳಗೆ ಬಿದ್ದ. ಹೀಗೆ ಶ್ರುತಾಯುಧನನ್ನ ಸಂಹರಿಸಿದ ಮೇಲೆ ಆ ಗದೆಯು ಭೂಮಿಯಲ್ಲಿ ನಾಟಿಕೊಂಡು ಅದೃಶ್ಯವಾಯಿತು. ಹೀಗೆ ಶ್ರುತಾಯುಧನು ಸತ್ತು ಅವನ ಗದೆಯು ಅದೃಶ್ಯವಾದದ್ದನ್ನು ನೋಡಿ ಸೈನ್ಯಗಳಲ್ಲಿ ಹಾಹಾಕಾರ ಉಂಟಾಯಿತು. ಏ ಮಹಾರಾಜ, ಯುದ್ಧ ಮಾಡದೆ ತಟಸ್ಥನಾಗಿದ್ದ ಕೃಷ್ಣನ ಮೇಲೆ ಪ್ರಯೋಗಿಸಿದ್ದಕ್ಕಾಗಿ ವರುಣ ವಾಕ್ಯದಂತೆ ಆ ಗದೆಯು ಪ್ರಯೋಗಿಸಿದವನನ್ನೇ ಕೊಂದು ಬಿಡ್ತು. ಎಲ್ಲರೂ ನೋಡುತ್ತಿರುವ ಹಾಗೆ ಬುಡ ಕಡಿದ ಮರದಂತೆ ಶ್ರುತಾಯುಧನು ಹತನಾಗಿ ಬಿದ್ದ. ಇದನ್ನು ನೋಡಿ ಕೌರವ ಸೈನ್ಯವೆಲ್ಲ ಸೇನಾಧಿಪತಿಗಳನ್ನ ಭಯಪಟ್ಟು ಓಡಲಾರಂಭಿಸಿತು. ಆಮೇಲೆ ಕಾಂಬೋಜ ರಾಜನಾದ ಮಗನಾದ ಸುದಕ್ಷಿಣ ಅವನು ವೇಗದಿಂದ ಕುದುರೆಗಳನ್ನು ಬಿಟ್ಟುಕೊಂಡು ಬಂದ. ಅರ್ಜುನನ್ನು ತಡೆದ. ಅರ್ಜುನ ಅವನ ಮೇಲೆ 7 ಬಾಣಗಳನ್ನ ಪ್ರಯೋಗಿಸಿದ. ಅದರಿಂದ ಸುದಕ್ಷಿಣ ಬಹಳವಾಗಿ ನೊಂದು ಅರ್ಜುನ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿದ. ಸಾರಥಿಯಾದ ಕೃಷ್ಣನ ಮೇಲೆ 3 ಬಾಣ ಬಿಟ್ಟ. 5 ಬಾಣಗಳಿಂದ ತಿರುಗಿ ಅರ್ಜುನ ನೋಡಿದ. ಆಗ ಅರ್ಜುನನು ಅತಿ ತೀಕ್ಷ್ಣವಾದ 2 ಬಾಣಗಳಿಂದ ಅವನ ಧನಸ್ಸನ್ನ ಧ್ವಜವನ್ನ ಕತ್ತರಿಸಿದ. ಸುದಕ್ಷಿಣ ತಿರುಗಿ ಅರ್ಜುನ ಮೇಲೆ 3 ಬಾಣಗಳನ್ನು ಹೊಡೆದು ಸಿಂಹನಾದ ಮಾಡಿದ. ತಿರುಗಿ ಸುದಕ್ಷಿಣ ಸುತ್ತಲೂ ಕೊಡಲಿಯ ಅಲುಗುಳ್ಳಂತ ಒಂದು ಶಕ್ತಿಯಾಯುಧವನ್ನು ಅರ್ಜುನ ಮೇಲೆ ಪ್ರಯೋಗಿಸಿದ. ಗಂಟೆಗಳೊಡಗೂಡಿ ಭಯಂಕರ ಆಕಾರವುಳ್ಳಂತಹ ಶಕ್ತಿಯು ಕಿಡಿಗಳನ್ನು ಜ್ವಾಲೆಗಳನ್ನು ಕೆದರುತ್ತಾ ಆಕಾಶದ ಗೊಳಿಯಂತೆ ಬಂದು ಅರ್ಜುನ ಮೈಯನ್ನು ಗಾಯಪಡಿಸಿ ಭೂಮಿಯಲ್ಲಿ ಬಿತ್ತು. ಇದರಿಂದ ಅರ್ಜುನ ಬಹಳವಾಗಿ ನೊಂದು ಪ್ರಜ್ಞೆ ತಪ್ಪಿದಂತಾದ. ತಿರುಗಿ ಮೆಲ್ಲಗೆ ಚೇತರಿಸಿಕೊಂಡು ಕೋಪದಿಂದ ಕಡೆಬಾಯಿಗಳನ್ನು ನೆಕ್ಕುತ್ತಾ 14 ಬಾಣಗಳನ್ನ ಪ್ರಯೋಗಿಸಿದ. ಆ ಸುದಕ್ಷಿಣ ಕುದುರೆಗಳನ್ನ, ಧ್ವಜವನ್ನ, ಬಿಲ್ಲನ್ನು ಹೊಡೆದ. ಬೇರೆ ಅನೇಕ ಬಾಣಗಳಿಂದ ಅವನ ರಥವನ್ನು ಪುಡಿ ಮಾಡಿದ. ಸುದಕ್ಷಿಣ ಎದೆಗೆ ಗುರಿಯಿಟ್ಟು ತೀಕ್ಷ್ಣ ಬಾಣವನ್ನು ಪ್ರಯೋಗಿಸಿದ. ಆ ಪ್ರಹಾರದಿಂದ ಸುದಕ್ಷಿಣನ ಕವಚ ಭೇದಿಸಿ ಅವನ ಕಿರೀಟ ಮುರಿದು ಬಿತ್ತು. ಅಂಗಗಳು ಭಿನ್ನವಾದವು. ಅವನ ಅಂಗಹೀನನಾಗಿ ಮೂರ್ಛೆ ಹೊಂದಿ ಮುಮ್ಮುಖವಾಗಿ ಕೆಳಗೆ ಬಿದ್ದ. ಬೆಟ್ಟದ ಶಿಖರದ ಮೇಲೆ ಅನೇಕ ಶಾಖೆಗಳನ್ನ ಬೆಳೆದ ಕರ್ಣಿಕಾರ ವೃಕ್ಷ ಬಿರುಗಾಳಿಗೆ ಮುರಿದು ಬಿದ್ದಂತೆ ಆ ಸುದಕ್ಷಿಣ ಗತಪ್ರಾಣನಾಗಿ ತೋಳುಗಳನ್ನ ಬೀಸಿ ನೆಲಕ್ಕೆ ಬಿದ್ದು ಬಿಟ್ಟ. ಈ ಸುದಕ್ಷಿಣ ಏನು ಸಾಮಾನ್ಯನೇ? ಕಾಂಬೋಜ ದೇಶಕ್ಕೆಲ್ಲ ಅಧಿಪತಿ. ಕಾಂಬೋಜ ಅಂದ್ರೆ ಕ್ಯಾಂಬೋಡಿಯಾ. ಉತ್ತಮ ಆಭರಣಗಳಿಂದ ಶೋಭಿಸುವ ಸುಂದರಾಕಾರವುಳ್ಳವನು, ಕೆಂಪಾದ ನೇತೃಗಳುಳ್ಳವನು. ಇಂತಹ ಕಾಂಬೋಜ ರಾಜಕುಮಾರ ಅರ್ಜುನನ ಬಾಣಗಳಿಂದ ಹತನಾಗಿ ಅಗ್ನಿಯಂತೆ ಜಾಜ್ವಲ್ಯಮಾನವಾದ ಸುವರ್ಣ ಮಾಲಿಕೆಯನ್ನ ತಲೆಗೆ ಧರಿಸಿದ. ಹಾಗೆಯೇ ಸತ್ತು ನೆಲದ ಮೇಲೆ ಬಿದ್ದ. ಹೀಗೆ ಶ್ರುತಾಯುಧ, ಸುದಕ್ಷಿಣ ಎಂಬರಿಬ್ಬರು ಅರ್ಜುನನಿಂದ ಹತರಾದದ್ದನ್ನ ನೋಡಿ ನಿನ್ನ ಸೈನ್ಯಗಳು ಬಾಯಿದಿಂದ ಓಡಿ ಹೋದವು. ಇಲ್ಲಿಗೆ 92ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 93ನೇ ಅಧ್ಯಾಯ. ಅರ್ಜುನನು ಶ್ರುತಾಯು ಮೊದಲಾದವರ ವಧ ಅರ್ಜುನನಿಂದ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅರ್ಜುನನಿಂದ ಹೀಗೆ ಸುದಕ್ಷಿಣ, ಶ್ರುತಾಯುಧ ಹತರಾದ ಮೇಲೆ ನಿನ್ನ ಕಡೆಯ ಸೈನಿಕರು ಮಹಾಕೋಪದಿಂದ ಅರ್ಜುನ ಎದುರಿಸಿ ಬಂದ್ರು. ಅಭೀಷರು, ಶೂರಸೇನ, ಶಿಬಿಗಳು, ವಸಾತಿಗಳು ಇವರೆಲ್ಲ ಸೇರಿ ಅರ್ಜುನ ಮೇಲೆ ಬಾಣವರ್ಷವನ್ನು ಕರೆದರು. ಅವರಲ್ಲಿ 600 ಮಂದಿ ಪ್ರಧಾನರನ್ನ, ಇನ್ನು ಬೇರೆ ಬೇರೆ ಕೆಲವು ವೀರನ್ನ ಅರ್ಜುನ ತನ್ನ ಬಾಣಗಳಿಂದ ಬಲವಾಗಿ ನೋಯಿಸಿದ. ಅವರೆಲ್ಲರೂ ಹುಲಿಯನ್ನ ಕಂಡ ಸಣ್ಣ ಮೃಗಗಳಂತೆ ಅರ್ಜುನನಿಗೆ ಎದುರು ಓಡೋದ್ರು. ಆದರೆ ಸ್ವಲ್ಪ ಹೊತ್ತಿನ ಮೇಲೆ ಅವರೆಲ್ಲ ಒಂದಾಗಿ ಸೇರಿ ತಿರುಗಿ ಅರ್ಜುನನ ಎದುರಿಸಿ ಬಂದರು. ಅವರು ಬರುತ್ತಿರುವಾಗಲೇ ಅರ್ಜುನ ತನ್ನ ಬಾಣಗಳಿಂದ ಅನೇಕರ ತಲೆಗಳನ್ನ, ತೋಳುಗಳನ್ನ ಕತ್ತರಿಸಿ ಕೆಡೆಯಿದ. ನೆಲವೇ ಕಾಣದಂತೆ ರುಂಡಗಳು ಉರುಳಾಡ್ತಾ ಇದ್ವು. ಆಕಾಶವನ್ನು ಮರೆಸುವಂತೆ ಹದ್ದು ಕಾಗೆಗಳು ಮೇಲೆ ಸುತ್ತುತ್ತಾ ಇದ್ವು. ಹೀಗೆ ಪಾರ್ಥನ ಬಾಣಗಳಿಂದ ನಮ್ಮವರ ಅನೇಕರ ಹತರಾದದ್ದನ್ನು ನೋಡಿ ಶ್ರುತಾಯು, ಅಶ್ರುತಾಯು ಎಂಬ ಇಬ್ಬರು ರಾಜರು ಅರ್ಜುನನ್ನ ಎದುರಿಸಿ ಬಂದ್ರು. ಅವರಿಬ್ಬರು ಬಹಳ ಬಲಾಢ್ಯರು, ಒಳ್ಳೆ ರಾಜಕುಲದವರು, ಹಠವಾದಿಗಳು, ಪರಾಕ್ರಮಿಗಳು. ಅವರಿಬ್ಬರು ಅರ್ಜುನ ಎಡಬಾಲ ಪಾರ್ಶ್ವಗಳಲ್ಲಿ ನಿಂತು ಅವನ ಮೇಲೆ 2 ಕಡೆಯಿಂದಲೂ ಬಾಣವರ್ಷವನ್ನು ಕರೆದರು. ಅರ್ಜುನನ ಕೊಂದು ನಿನ್ನ ಮಗನಿಗೆ ಜಯವನ್ನು ಕೈಗೂಡಿಸಿ ಅದರಿಂದ ತಾವು ಕೀರ್ತಿಯನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಅವರು ತಮ್ಮ ಸರ್ವ ಸಾಹಸವನ್ನು ಉಪಯೋಗಿಸಿ ಅರ್ಜುನನ ಹೋರಾಡಿದ್ರು. ಅರ್ಜುನನ ಮೇಲೆ ಏಕಕಾಲದಲ್ಲಿ 1000 ಬಾಣಗಳನ್ನು ಕರೆದರು. ಅದರಲ್ಲಿ ಶ್ರುತಾಯುವು ಅರ್ಜುನ ಮೇಲೆ ತೀಕ್ಷ್ಣವಾದ ಒಂದು ತೋಮರ ಆಯುಧವನ್ನು ಬೀಸಿದ. ಈ ಪ್ರಹಾರದಿಂದ ಅರ್ಜುನಿಗೆ ಪ್ರಜ್ಞೆ ತಪ್ಪಿದಂತಾಯ್ತು. ಅದನ್ನು ನೋಡಿ ಕೃಷ್ಣನೂ ಮೋಹಾಕುಲಿತನಾದ. ಇದೇ ಸಮಯವನ್ನು ನೋಡಿ ಅಶ್ರುತಾಯುವು ಅರ್ಜುನಿಗೆ ಗುರಿಯಿಟ್ಟು ಒಂದು ತೀಕ್ಷ್ಣ ಶೂಲವನ್ನು ಪ್ರಯೋಗಿಸಿದ. ಇದು ಉರಿಯುವ ಹುಣ್ಣಿಗೆ ಉಪ್ಪನ್ನು ತಿಕ್ಕಿದಂತಾಗಲು ಅರ್ಜುನ ಅದರಿಂದ ಮೋಹಾಕುಲನಾಗಿ ಧ್ವಜದಂಡವನ್ನು ಹೊರಗೆ ಮಲಗಿಬಿಟ್ಟ. ಇದನ್ನು ಕಂಡು ನಿನ್ನ ಸೈನ್ಯವೆಲ್ಲ ಅರ್ಜುನ ಸತ್ತ ಎಂದೇ ತಿಳಿದು ದೊಡ್ಡ ಸಿಂಹನಾದವನ್ನು ಮಾಡುದು. ಮೂರ್ಛಿತನಾದ ಅರ್ಜುನನ ಕಂಡು ಕೃಷ್ಣ ಅವನನ್ನ ಉತ್ತೇಜಕ ವಾಕ್ಯಗಳಿಂದ ಸಮಾಧಾನಗೊಳಿಸಿದ. ಅತ್ತಲಾಗಿ ಶತ್ರುಗಳಿಬ್ಬರು ಕೃಷ್ಣ ಅರ್ಜುನನ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸ್ತಾಲೇ ಇದ್ರು. ಅವರ ಬಾಣವರ್ಷದಲ್ಲಿ ಅರ್ಜುನ ರಥ, ಚಕ್ರ, ಮೂಕಿ, ನೊಗ, ಧ್ವಜ ಪತಾಕೆಗಳು, ರಥಾಶುಗಳು ಎಲ್ಲವೂ ಮುಚ್ಚಿ ಹೋಗಿ ಆ ರಥವಿದ್ದ ಕಡಿಯೇ ಕಾಣದಂತಾಯ್ತು. ಇದನ್ನು ನೋಡಿವರಿಗೆ ಅತಿ ಆಶ್ಚರ್ಯವನ್ನು ಮಾಡಿತು. ಆದರೆ
ಇಷ್ಟರಲ್ಲಿ ಶ್ರೀಕೃಷ್ಣನ ಶಾಂತ ವಾಕ್ಯಗಳಿಂದ ಅರ್ಜುನನಿಗೆ ಮೆಲ್ಲಗೆ ಪ್ರಜ್ಞೆ ಬಂದಂತಾಯ್ತು. ಯಮಪರಿಗೆ ಹೋಗಿ ಹಿಂತಿರುಗಿ ಬಂದಂತೆ ಅವನು ತಿರುಗಿ ಚೇತರಿಸಿಕೊಂಡು ಕಣ್ಣನ್ನು ತೆರೆದಾಗ ತನ್ನ ರಥವು ಶತ್ರುಗಳ ಬಾಣದಿಂದ ಮುಚ್ಚಿ ಹೋಗಿರುವುದನ್ನ, ತನ್ನ ಮುಂದೆ ಅಗ್ನಿ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಶತ್ರುಗಳಿಬ್ಬರು ಧನುರ್ಧಾರಿಗಳಾಗಿ ನಿಂತಿರುವುದನ್ನು ಕಂಡ. ಒಡನೆ ಅವನು ಇಂದ್ರಾಸ್ತ್ರವನ್ನು ಮಂತ್ರಿಸಿ ಪ್ರಯೋಗಿಸಲು ಸುತ್ತಲೂ ಆವರಿಸಿದ ಶತ್ರು ಬಾಣಗಳೆಲ್ಲ ಎಲ್ಲವನ್ನು ಅದು ತುಂಡು ಮಾಡಿ ಕೆಡೆಯುತ್ತಲ್ಲದೆ ಶತ್ರುಗಳಿಬ್ಬರನ್ನು ಬಲವಾಗಿ ನುಗ್ಗಿಸಿದ್ವು. ಅರ್ಜುನ ಬಾಣಗಳೇ ಆಕಾಶವನ್ನೆಲ್ಲ ಆವರಿಸಿದ್ವು. ಹಾಗೆ ಅರ್ಜುನನು ತನ್ನ ಬಾಣ ವೇಗದಿಂದ ಅಲ್ಲಲ್ಲಿ ಇದರಾದ ಶತ್ರು ವೀರನ್ನೆಲ್ಲ ಓಡಿಸಿಕೊಂಡು ಮುಂದೆ ಮುಂದೆ ಸಾಗಿ ಹೋದ. ಸ್ವಲ್ಪ ಹೊತ್ತಿನಲ್ಲಿಯೇ ಆ ವೀರರಿಬ್ಬರ ತಲೆಗಳು ಅರ್ಜುನನ ಬಾಣಗಳಿಂದ ಕತ್ತರಿಸಿ ಬಿದ್ದವು. ಶ್ರುತಾಯು ಅಶ್ರುತಾಯು ಎಂಬ ಈ ಮಹಾವೀರಿಬ್ಬರು ಹತರಾದರು. ಅಕಸ್ಮಾತ್ ಆಗಿ ಸಮುದ್ರವೇ ಶೋಷಿಸಿದಂತೆ ಲೋಕಕ್ಕೆ ಅತಿ ಆಶ್ಚರ್ಯಜನಕವಾಯಿತು. ಅವರಿಬ್ಬರಿಗೆ ಬೆಂಬಲವಾಗಿ ಬಂದಿದ್ದ 500 ಮಂದಿ ಮಹಾರಥರು ಅರ್ಜುನನ ಬಾಣಗಳಿಂದ ಹತರಾದರು. ಅರ್ಜುನನು ಕೌರ ಸೈನ್ಯವನ್ನು ನಾಶಗೊಳಿಸುತ್ತಾ ಮುಂದೆ ಮುಂದೆ ಸಾಗ್ತಾ ಇದ್ದ. ಇಷ್ಟರಲ್ಲಿ ಆ ಇಬ್ಬರು ಮಹಾರಥರ ಪುತ್ರರಾದ ನಿಯುತಾಯು ಮತ್ತು ದೀರ್ಘಾಯು ಎಂಬ ರಾಜಕುಮಾರಿಬ್ಬರು ತಮ್ಮ ತಂದೆಗಳ ಸಾವನ್ನು ಕಂಡು ಸಹಿಸಲಾರದೆ ಅರ್ಜುನ ಮೇಲೆ ವಿವಿಧ ಬಾಣಗಳನ್ನು ಕರೀತಾ ಇರಿಸಿ ಬಂದರು. ಅರ್ಜುನ ಒಂದೇ ಮುಹೂರ್ತ ಮಾತ್ರದಲ್ಲಿ ಅವರಿಬ್ಬರನ್ನು ಯಮಪುರಿಗೆ ಕಳಿಸಿಬಿಟ್ಟ. ತಾವರೆ ಕೊಳವನ್ನು ಕಲಗೊತ್ತ ಬರುವ ಮದದ ಆನೆಯಂತೆ ತಮ್ಮ ಸೈನ್ಯವನ್ನೆಲ್ಲ ಚದುರಿಸುತ್ತಾ ಬರುವ ಅರ್ಜುನನ ತಡೆಯಲು ಆಗ ನಿಮ್ಮವರಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ. ಆಗ ದುರ್ಯೋಧನ ಪ್ರೇರಣೆಯಿಂದ ಗಜ ಯುದ್ಧ ನಿಪುಣರಾದ ಸಾವಿರಾರು ಮಂದಿ ಅಂಗದೇಶದ ವೀರರು ಪರ್ವತಾಕಾರವಾದ ದೊಡ್ಡ ಗಜ ಸೈನ್ಯದೊಡನೆ ಅರ್ಜುನನನ್ನು ಎದುರಿಸಿದ್ರು. ಕಳಿಂಗನೇ ಮೊದಲಾದ ಪೂರ್ವ ದಕ್ಷಿಣ ದೇಶದ ರಾಜರು ಅವರಿಗೆ ಬೆಂಬಲವಾಗಿ ನಿಂತರು. ಆದ್ರೇನು ಅರ್ಜುನ ಅವರು ಬರುತ್ತಿರುವಾಗ ಅರ್ಧ ದಾರಿಯಲ್ಲಿ ಅವರ ತಲೆಗಳನ್ನ ತೋಳುಗಳನ್ನ ತನ್ನ ಬಾಣಗಳಿಂದ ಕತ್ತರಿಸಿ ಕೆಡಹಿದ. ಸುವರ್ಣ ಅಲಂಕೃತವಾದ ತೋಳುಗಳು ತಲೆಗಳು ಅಲ್ಲಲ್ಲಿ ಉರುಳಾಡ್ತಾ ಇದ್ದಾಗ ಆ ರಣಾಂಗಣವೆಲ್ಲ ಚಿನ್ನದ ಬಂಡೆಗಳಿಂದ ಸರ್ಪ ಶರೀರಗಳಿಂದ ಆವೃತವಾದ ನೆಲದಂತೆ ಕಾಣಿಸ್ತಾ ಇತ್ತು. ಮರದಿಂದ ಹಕ್ಕಿಗಳು ಬೀಳುವಂತೆ ರುಂಡೆಗಳು ಕೆಳಗೆ ಬೀಳ್ತಾ ಇದ್ವು. ರಕ್ತ ಸ್ರಾವದೊಡನೆ ಸತ್ತು ಬಿದ್ದ ಗಜದೇಹಗಳು ಗೈರಿಕ ಧಾತು ಮಿಶ್ರವಾದ ಜಲಪ್ರವಾಹದಿಂದ ಕೂಡಿದ ಪರ್ವತಗಳಂತೆ ಕಾಣಿಸ್ತಾ ಇತ್ತು. ವಿವಿಧ ವೇಷಗಳನ್ನು ಧರಿಸಿ ವಿವಿಧ ಶಸ್ತ್ರಗಳನ್ನು ಕಟ್ಟಿಕೊಂಡು ವಿಕೃತ ಆಕಾರವುಳ್ಳವರಾಗಿ ಆನೆಯನ್ನೇರಿ ಯುದ್ಧ ಮಾಡುತ್ತಿದ್ದ ಎಷ್ಟೋ ಮಂದಿ ಮ್ಲೇಚ್ಛ ಯೋಧರು ಅರ್ಜುನನ ಬಾಣಗಳಿಂದ ಹತರಾಗಿ ರಕ್ತ ಸ್ರಾವದೊಡನೆ ಕೆಳಗೆ ಬೀಳ್ತಾ ಇದ್ರು. ಆನೆಗಳು ರಕ್ತವನ್ನು ಕಾರುತ್ತಾ ತಮ್ಮ ಪಾದ ರಕ್ಷಕರೊಡನೆಯೋ ಮೇಲಿದ್ದ ಯೋಧರೊಡನೆಯೋ ಸತ್ತು ಬೀಳ್ತಾ ಇದ್ವು. ಅರ್ಜುನನ ಬಾಣಪ್ರಹಾರದಿಂದ ಕೆಲವು ಆನೆಗಳಾಗ್ಲೇ ಸತ್ತು ಬೀಳ್ತಾ ಇದ್ವು. ಕೆಲವನ್ನು ನೋವನ್ನು ತಾಳರದೆ ಹರಿಚಿಕೊಂಡವು. ಮತ್ತೆ ಕೆಲವು ಗಿರ್ಗರನೆ ಸುತ್ತಿ ಬಿದ್ವು. ಇನ್ನು ಕೆಲವು ದಿಕ್ಕೆಟ್ಟು ಓಡಲಾರಂಭಿಸಿದವು. ಕೆಲವು ಆನೆಗಳು ಮೇಲೆ ಇರಿದ ಯೋಧರೊಡನೆ ಭಯದಿಂದ ಓಡುವಾಗ ತಮ್ಮ ಕಡೆಗೆ ಸೈನ್ಯಗಳನ್ನ ತುಳಿದು ಕೊಂದವು. ಅಸುರ ಮಾಯೆಗಳನ್ನ ಬಲ್ಲವರು, ಭಯಂಕರ ಆಕಾರವುಳ್ಳ ಭೀಕರ ದೃಷ್ಟಿಯುಳ್ಳವರಾದಂತಹ ಯವನರು, ಪಾರದರು, ಶಕರು, ಬಾಕ್ಲೀಕರು, ಕಾಗೆ ಅಂತ ಮೈ ಬಣ್ಣವುಳ್ಳವರು, ದುರಾಚಾರಿಗಳು, ಸ್ತ್ರೀಲೋಲರು, ಕಲಹಪ್ರಿಯರು, ಮದದಾನೆಯಂತ ಪರಾಕ್ರಮವುಳ್ಳಂತಹ ಆದಂತಹ ದ್ರಾವಿಡರು, ನಂದಿನಿ ಯೋನಿಯಿಂದ ಹುಟ್ಟಿದವರು, ಯಮನಿಗೆ ಸಮಾನರು, ಆಯುಧಧಾರಿಗಳು ಆದಂತಹ ಮ್ಲೇಚ್ಛರು, ದಾರವಾತಿಸಾರರು, ದರದರು, ಪುಂಡ್ರರು ಮುಂತಾಗಿ ನಾನಾ ದೇಶದ ಸೈನಿಕರೆಲ್ಲ ಸಾವಿರಾರು ಸಂಖ್ಯೆಯಿಂದ ಅರ್ಜುನನಿಗೆ ಎದುರುಬಿದ್ರು. ಎಣಿಸುವುದಕ್ಕೆ ಸಾಧ್ಯವಿಲ್ಲದಂತೆ ಅವರು 100,000 ಗುಂಪುಗಳಾಗಿ ಬಂದ ಬಾಣಗಳನ್ನು ಮರೆಸ್ತಾ ಇದ್ರು. ನಾನಾ ಬಗೆಯ ಯುದ್ಧ ಕ್ರಮವನ್ನು ಬಲ್ಲಂತಹ ಆ ಮ್ಲೇಚ್ಛ ಯವನಾದಿಗಳ ಬಾಣಗಳನ್ನೆಲ್ಲ ನಿವಾರಿಸಿ ಅರ್ಜುನ ಅವರೆಲ್ಲರನ್ನು ತನ್ನ ಬಾಣಗಳ ವರ್ಷಗಳಿಂದ ಮುಚ್ಚಿದ. ಅರ್ಜುನನ ಬಾಣಗಳು ಶಲಭಗಳಂತೆ ಸರ್ವತ್ರ ಹರಡಿದ್ದವು. ಅರ್ಜುನನು ತನ್ನ ಬಾಣಗಳಿಂದ ಆಕಾಶವನ್ನೆಲ್ಲ ಮೇಘಾವೃತವಂತೆ ಮಾಡಿದ. ತಲೆಯನ್ನು ಪೂರ್ಣವಾಗಿ ಮುಂಡನ ಮಾಡಿದವರು, ತಲೆಯ ಅರ್ಧ ಭಾಗವನ್ನು ಮಾತ್ರ ಬಳಸಿದವರು, ಜಡೆಯನ್ನು ಬೆಳೆಸಿದವರು, ಮುಖದಲ್ಲಿ ಬೆಳೆಸಿದ ಕೂದಲುಳ್ಳವರು, ಹೀಗೆ ವಿಧ ವಿಧವಾದ ಆಕಾರವುಳ್ಳವರು, ಅಶುಚಿ ಸ್ವಭಾವದವರು ಆದಂತಹ ಆ ಮ್ಲೇಚ್ಛ ಸೈನಿಕರನ್ನೆಲ್ಲ ಅರ್ಜುನನ ಹಸ್ತ ತೇಜಸ್ಸಿನಿಂದ ಉರಿಸುತ್ತಾ ಬಂದ. ಪರ್ವತಾಚಾರಿಗಳಾಗಿದ್ದ ಆ ಮ್ಲೇಚ್ಛ ಯವನಾದಿಗಳೆಲ್ಲ ಅರ್ಜುನನ ಶರ ಪ್ರಹಾರಕ್ಕೆ ಹೆದರಿ 100 ಗುಂಪುಗಳಾಗಿ ಚದರಿ ಓಡಿದ್ರು. ಅನೇಕರು ಪರ್ವತ ಗುಳೆಗಳಲ್ಲಿ ಅಡಗಿಕೊಂಡರು. ಅರ್ಜುನನ ಬಾಣಗಳಿಂದ ಹತವಾಗಿ ಬಿದ್ದ ಆ ಮ್ಲೇಚ್ಛರ ಗಜ ತುರಗ ಪದಾರ್ಥಗಳ ರಕ್ತ ಮಾಂಸಗಳು ನಾಯಿ, ನರಿ, ಹದ್ದು ಮುಂತಾದ ಮಾಂಸಾಹಾರಿ ಪ್ರಾಣಿಗಳಿಗೆ ಅತಿ ಸಂತೋಷಕರವಾದ ಆಹಾರವಾಯಿತು. ಆಗಿನ ರಣಾಂಗಣದಲ್ಲಿ ಅರ್ಜುನ ನಿಮಿತ್ತವಾದ ದೊಡ್ಡ ರಕ್ತ ನದಿ ಚತುರಂಗ ಸೈನ್ಯಗಳ ನಡುವೆ ಗುಪ್ತ ನದಿ ಅಂತ ಹರಿತಾ ಇತ್ತು. ಬಾಣ ಸಮೂಹಗಳೇ ಅದರಲ್ಲಿರುವ ತೆಪ್ಪಗಳಂತೆ, ತಲೆ ಕೂದಲುಗಳೇ ಅದರೊಳಗಿರುವ ಪಾಚಿಗಳು ಮತ್ತು ಗರಿಕೆಗಳಂತೆ, ರಕ್ತ ಸ್ರಾವವೇ ಅದರಲ್ಲಿರುವ ಅಲೆಗಳಂತೆ, ತುಂಡು ಬಿದ್ದ ಕೈ ಬೆರಳುಗಳೇ ಸಣ್ಣ ಮೀನುಗಳಂತೆಯೂ ತೋರಲು ಆ ರಕ್ತ ನದಿ ಪ್ರಳಯ ಕಾಲದ ಸಮುದ್ರದಂತೆ ಭಯಂಕರವಾಗಿ ಕಾಣ್ತಾ ಇತ್ತು. ಮಳೆಗಾಲದಲ್ಲಿ ಮಳೆಯಿಂದ ದೊಡ್ಡ ಪ್ರವಾಹ ಬಂದಾಗ ನೆಲದಲ್ಲಿ ಹಳ್ಳ ತಿಟ್ಟು ಸಮ ನೆಲೆಗಳೇ ಕಾಣದೆ ಜಲವೊಂದೇ ಸಮವಾಗಿ ನಿಲ್ಲುವಂತೆ ಆ ರಣಭೂಮಿಯೆಲ್ಲ ರಕ್ತ ಪ್ರವಾಹದಿಂದ ಒಂದೇ ಮಟ್ಟವಾಗಿ ಕಾಣಿಸ್ತು. ಅಲ್ಲಿ ಅರ್ಜುನನು
ಮೊದಲು 6,000 ಮಂದಿ ಅಶ್ವಯೋಧರನ್ನ, ತಿರುಗಿ 1,000 ಮಂದಿ ಯೋಧರನ್ನ ಮೃತ್ಯು ಲೋಕಕ್ಕೆ ಕಳುಹಿಸಿದ. ಅರ್ಜುನನ ಬಾಣಗಳಿಂದ ಹತವಾದ ಆನೆಗಳು ವಜ್ರಾಹತಗಳಾದ ಪರ್ವಗಳಂತೆ ಬಿದ್ದಿದ್ವು. ಮದಿಸಿದ ಕಾಡಾನೆ ಹೊಡಕಿಯ ಪೊದರಿಗೆ ನುಗ್ಗಿ ಅದನ್ನೆಲ್ಲ ತುಳಿದು ನಾಶ ಮಾಡುವಂತೆ ಅರ್ಜುನನ ಸೈನ್ಯ ಮಧ್ಯದಲ್ಲಿ ನುಗ್ಗಿ ಚತುರಂಗ ಸೈನ್ಯಗಳನ್ನು ಕೊಲ್ತಾ ಇದ್ದ. ಒಣಗಿದ ಮರ ಗಿಡ ಪೊದೆಗಳಿಂದ ತುಂಬಿದ ಕಾಡನ್ನ ವಾಯು ಪ್ರೇರಿತವಾದ ಅಗ್ನಿಯಂತೆ ಅರ್ಜುನಾಗ್ನಿಯು ಕೌರವ ಸೈನ್ಯಾರಣ್ಯವನ್ನ ತನ್ನ ಬಾಣಗಳೆಂಬ ಜ್ವಾಲಗಳಿಂದ ದಹಿಸ್ತಾ ಬಂತು. ಆಗ ಅರ್ಜುನನು ರಣಾಂಗಣದಲ್ಲಿ ನರ್ತಿಸುವವನಂತೆ ಉತ್ಸಾಹದಿಂದ ಸಂಚರಿಸುತ್ತಾ ರಥಗಳನ್ನೆಲ್ಲ ಶೂನ್ಯ ಮಾಡಿ ಮನುಷ್ಯರ ಮೃತ ದೇಹಗಳನ್ನ ನೆಲಕ್ಕೆ ಹರಡಿ ರಕ್ತ ಪ್ರವಾಹವನ್ನು ಎಲ್ಲೆಲ್ಲೂ ಹರಿಸಿದ. ಪರ್ವತಗಳಿಂದ ಬೀಳುವ ನದಿಗಳಂತೆ ಸೈನ್ಯಗಳಿಂದ ಹರಿಯುತ್ತಿದ್ದ ಆ ರಕ್ತ ನದಿಗಳಿಗೆ ಅಸ್ಥಿಗಳೇ ಮರಳುಗಳು, ಧ್ವಜಗಳೇ ತೀರವೃಕ್ಷಗಳು, ರುಂಡಗಳೇ ಕಲ್ಲು ಬಂಡೆಗಳು, ರಕ್ತ ಮಾಂಸ ಮಜ್ಜೆಗಳೇ ಕೆಸರು, ಸತ್ತ ಕುದುರೆಗಳೇ ಮಕರಗಳು, ಬಿಳಿಯ ತಲೆಪಾಗುಗಳೇ ನೊರೆಗಳು, ಬಾಣಗಳೇ ಮೀನುಗಳು. ಇವುಗಳಿಂದ ವ್ಯಾಪ್ತವಾದ ಆಗಿನ ರಣಭೂಮಿ ಕಾಲರುದ್ರನ ಕ್ರೀಡಾಸ್ಥಾನವಂತಾಯಿತು. ಅರ್ಜುನನ ಹೀಗೆ ಕುರು ಸೈನ್ಯವನ್ನ ಭೇದಿಸಿಕೊಂಡು ಮುಂದೆ ಸಾಗ್ತಾ ಇರುವಾಗ ಅಂಬಷ್ಟ ದೇಶಾಧಿಪತಿಯಾದ ಶ್ರುತಾಯು ಎಂಬುವನು ತಟ್ಟನೆ ಬಂದು ಅಡ್ಡಯಿಸಿ ನಿಂತ. ಆಗಲೇ ಅರ್ಜುನ ತನ್ನ ಬಾಣದಿಂದ ಅವನ ಬಿಲ್ಲನ್ನು ಕತ್ತರಿಸಿ ಅವನನ್ನು ಕುದುರೆಯಿಂದ ಕೆಳಕ್ಕೆ ಕೆಡಹಿ ಮುಂದೆ ಹೊರಟ. ಇಷ್ಟರಲ್ಲಿಯೇ ಆ ಅಂಬಷ್ಟನು ಮೆಲ್ಲಗೆ ಚೇತರಿಸಿಕೊಂಡು ಕೋಪದಿಂದ ಗದೆಯನ್ನು ಹಿಡಿದು ಮೇಲೆದ್ದು ಕೃಷ್ಣ ಅರ್ಜುನ ಇಬ್ಬರು ಎದುರಾಗಿ ಬಂದ. ಮೊದಲು ಕೃಷ್ಣನ ಮೇಲೆ ಗದೆಯನ್ನು ಬೀಸಿದ. ಇದನ್ನು ನೋಡಿ ಅರ್ಜುನ ಅತಿ ಕುಪಿತನಾಗಿ ಮೇಘವು ಸೂರ್ಯನನ್ನ ಹೇಗೋ ಹಾಗೆ ಅಂಬಷ್ಟನನ್ನ ಬಾಣಗಳಿಂದ ಮರೆಸಿ ಕೆಲವು ಬಾಣಗಳಿಂದ ಅವನ ಗದೆಯನ್ನು ತುಂಡು ಮಾಡಿಬಿಟ್ಟ. ಇದು ಆಶ್ಚರ್ಯಕರವಾಗಿತ್ತು. ಇಷ್ಟರಲ್ಲಿ ಅಂಬಷ್ಟ ಬೇರೆ ಗದೆಯನ್ನ ಕೈಗೆದುಕೊಂಡು ಅದರಿಂದ ತಿರುಗಿ ಕೃಷ್ಣ ಅರ್ಜುನ ಇಬ್ಬರು ಬಲವಾಗಿ ಹೊಡೆದ. ಇದರಿಂದ ಅಧಿಕೃತನಾದ ಅರ್ಜುನ 2 ಕ್ಷುರಪ್ರ ಬಾಣಗಳಿಂದ ಆ ಅಂಬಟ್ಟನ ಮೇಲಕ್ಕೆತ್ತಿದ್ದ ತೋಳಗನ್ನ ಕತ್ತರಿಸ್ಬಿಟ್ಟ. ಬೇರೊಂದು ಬಾಣದಿಂದ ಅವನ ತಲೆಯನ್ನು ಹಾರಿಸ್ಬಿಟ್ಟ. ಇಂದ್ರ ಧ್ವಜವು ಮುರಿದು ಬಿದ್ದಂತೆ ಅಂಬಷ್ಟನು ಹತನಾಗಿ ಕೆಳಕ್ಕೆ ಬಿದ್ದದ್ದನ್ನು ಕಂಡು ನಿನ್ನ ಸೈನ್ಯದಲ್ಲಿ ಕೆಲವರು ಭಯದಿಂದ ಚದರಿ ಓಡೋದ್ರು. ಬೇರೆ ಕೆಲವು ಸೈನ್ಯಗಳು ಪಾರ್ಥನನ್ನು ಸುತ್ತಿಮುತ್ತಿ ಆವರಿಸಿಕೊಂಡವು. ಅವುಗಳ ನಡುವೆ ಅರ್ಜುನ ಮೇಘಾವೃತನ ಸೂರ್ಯನಂತಿದ್ದ. ಇಲ್ಲಿಗೆ 93ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ದುರ್ಯೋಧನ ಅರ್ಜುನ ಪರಾಕ್ರಮಕ್ಕೆ ಹೆದರಿ ದ್ರೋಣನ ಬಳಿಗೆ ಬಂದು ಅವನಲ್ಲಿ ದೋಷಾರೋಪಣೆ ಮಾಡಿ ಜಯದ್ರಥನ ವಿಷಯವಾಗಿ ದುಃಖಿಸಿದ್ದು. ದ್ರೋಣ ದುರ್ಯೋಧನಿಗೆ ಮಂತ್ರ ಕವಚವನ್ನು ತೊಡಿಸಿ ಅರ್ಜುನನ ಯುದ್ಧಕ್ಕೆ ಕಳಿಸಿದ್ದು. ಇದು 94ನೇ ಅಧ್ಯಾಯ. ಇದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆದಿತ್ಯಶರೋ ಭಂಗ ಪಂಚಾನನ ಪರಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.